ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಅವಿನ್ ಟಿವಿನಲ್ಲಿ ಇವತ್ತೊಂದು ವಿಶೇಷ ಕಾರ್ಯಕ್ರಮ. ವಿಶೇಷತೆಯಲ್ಲಿ ವಿಶೇಷತೆ. ಈಗ ನಾವು ಕಾರ್ಯಕ್ರಮನ ಲೈವ್ ಮಾಡ್ತೀವಿ. ನೀವೇನು ಮಾಡಬೇಕು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಈ ಒಂದು ಪೇಜನ್ನು ಬೆಳೆಸೋದಕ್ಕೆ. ಮತ್ತು ನೀವು ನೋಡ್ತೀರಿ ಕಾರ್ಯಕ್ರಮನ, ಬೇರೆಯವರಿಗೂ ಕೂಡ ಅದು ಹೋಗಬೇಕು. ಹಾಗಾಗಿ ನೀವು ನಿಮ್ಮ ಸ್ನೇಹಿತರಿಗೆ, ಬೇರೆ ಬೇರೆ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿ. ಆಗ ಒಂದಷ್ಟು ಜನ ನೋಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇವತ್ತಿನ ವಿಶೇಷ ಅತಿಥಿ, ಅದರಲ್ಲೂ ಅವರು ಮೂಡಿಗೆರೆಯವರೇ. ನಾನು ಅವ್ರನ್ನೇ ಕೇಳ್ತೀನಿ, ಅವ್ರು ಆಮೇಲೆ ಪರಿಚಯ ಮಾಡ್ಕೊಳ್ತಾರೆ. ಒಬ್ಬ ನಿಷ್ಠಾವಂತ, ಪ್ರಾಮಾಣಿಕ, ಬಡತನ ಇಲ್ಲದೇ ಇದ್ರೂ ಕೂಡ ಒಂದು ಮಧ್ಯಮ ವರ್ಗದ ರೈತ ಕುಟುಂಬದಲ್ಲಿ ಹುಟ್ಟಿ, ಆ ನಂತರ ತನ್ನ ವಿದ್ಯೆಯನ್ನು ಏನು ವಿದ್ಯೆ ಕಲ್ತಿದ್ರು ಅದನ್ನು ಒಂದಷ್ಟು ಪ್ರಯೋಗ ಮಾಡ್ತಾ ಜ್ಞಾನವಂತರಾಗಿ ಇಲ್ಲಿಂದ ಚಿಕ್ಕಮಗಳೂರಿಗೆ ಹೋಗಿ ಚಿಕ್ಕಮಗಳೂರಿನಲ್ಲಿ ನೆಲೆಸಿ ಒಂದಷ್ಟು ಉದ್ಯಮಗಳನ್ನು ಶುರು ಮಾಡಿ ಇವತ್ತು ಒಕ್ಕಲಿಗರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು 3 ವರ್ಷಗಳ ಕಾಲ. ಆ ನಂತರ ಅಲ್ಲೂ ಕೂಡ ಬಹಳ ಪ್ರಾಮಾಣಿಕವಾಗಿ, ನಾವು ಕೂಡ ಮೂಡಿಗೆರೆಯಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಲಿ ಅಥವಾ ನಮ್ಮ ಅವಿನ್ ಟಿವಿಯ ಕಾರ್ಯಕ್ರಮಗಳಿಗೆ ಹೋಗಿ ಕೇಳಿದಾಗ ಒಂದಷ್ಟು ಸಹಾಯ, ವೈಯಕ್ತಿಕವಾಗಿ ಬೇರೆ, ಆಮೇಲೆ ಸಂಘದಿಂದ ಬೇರೆ. ಹಾಗಾಗಿ ಒಂಥರ ನಮಗೆ ಸಸಾರ ಅಂತೀವಲ್ಲ, ಹಾಗೆ ನಮ್ಮೂರವರು ಅಂತ ಒಂದು ಖುಷಿ. ಈಗ ರಾಜ್ಯಕ್ಕೆ ರಾಜ ಆದರೂ ಕೂಡ ತಾಯಿಗೆ ಮಗನೇ ಅಂತೆ. ಹಾಗಾಗಿ ನಮಗೆ ಒಂಥರ ಸುಲಭ ಮೂಡಿಗೆರೆಯವರು ಅಂತ. ಹಾಗಾಗಿ ಒಂದು ಊರಿನ ಬಗ್ಗೆ, ನಾನು ಹುಟ್ಟಿದ ತಾಲೂಕು ಅನ್ನೋದ್ರ ಬಗ್ಗೆ, ಇಡೀ ಒಕ್ಕಲಿಗ ಸಮುದಾಯದ ಬಗ್ಗೆ, ಮತ್ತೆ ಒಂದು ರಾಜ್ಯವ್ಯಾಪಿ ಯಾವುದೇ ಸಮಸ್ಯೆಗಳು ಒಕ್ಕಲಿಗರಿಗೆ ಬಂದಾಗ ಅಥವಾ ಒಕ್ಕಲಿಗರ ಜನಾಂಗಕ್ಕೆ ಬಂದಾಗ ಅಥವಾ ಸರ್ಕಾರ ಏನಾದರೂ ವಿರುದ್ಧವಾಗಿ, ಟೋಟಲಿ ರೈತರ ವಿರುದ್ಧವಾಗಿ, ಕಾರ್ಮಿಕರ ವಿರುದ್ಧವಾಗಿ ಏನಾದರೂ ಕೆಲಸ ಮಾಡಕ್ಕೆ ಹೊರಟಾಗ ಧ್ವನಿ ಎತ್ತಿದಂಥ ಬಹಳ ಪ್ರಾಮಾಣಿಕ ವ್ಯಕ್ತಿ. ತನ್ನ ಕಡಿಮೆ ವಯಸ್ಸಿನಲ್ಲೇ ಅತಿ ದೊಡ್ಡ ಉನ್ನತವಾದ ಹುದ್ದೆಯನ್ನು ಪಡೆದಂಥವ್ರು. ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ. ಅವ್ರು ರಾಜಕೀಯಕ್ಕೆ ಯಾಕೆ ಹೋಗಲಿಲ್ಲ, ಇದರಲ್ಲಿ ಯಾಕೆ ಬೆಳೆದ್ರು, ಒಂದು ಸಮುದಾಯದ ಬಗ್ಗೆ ಅವ್ರಿಗಿರ್ತಕ್ಕಂಥ ಗೌರವ, ಆಸಕ್ತಿ ಯಾಕೆ, ಅದನ್ನೆಲ್ಲ ಅವ್ರನ್ನ ಕೇಳ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ಣ ಹೆಸರು? ಟಿ ರಾಜಶೇಖರ್ ಅಂತ. ಟಿ ಅಂದ್ರೆ ಏನ್ ಸರ್? ತಿಮ್ಮಪ್ಪ ರಾಜಶೇಖರ್ ಅಂತ ನಮ್ಮ ತಂದೆ ಹೆಸರು. ನಿಮ್ಮ ಊರು ನಮ್ದು ಮೂಡಿಗೆರೆ ತಾಲೂಕು ಮಲೆಮನೆ ಎಂಬ ಗ್ರಾಮ. ಜವಳಿಯ ಮಲೆಮನೆ ಇದೆಯಲ್ಲ, ಜವಳಿಯ ಮಲೆಮನೆ ನಮ್ ಊರು. ಅದು ಇನ್ಸಿಲ್ ಮುಂದೆ MT ಅಂತ ಬರುತ್ತೆ ಅಂತ ಉದ್ದೇಶಕ್ಕೆ ಬರೀ ಟಿ ಅಂತ ಇಟ್ಕೊಂಡಿದೀವಿ. ಮಲೆಮನೆ ತಿಮ್ಮಪ್ಪನವ್ರ ಮಗ ಟಿ ರಾಜಶೇಖರ್. ತಮ್ಮ ತಂದೆ ತಾಯಿಗೆ ನೀವ್ ಎಷ್ಟು ಜನ ಮಕ್ಕಳು ಸರ್? ನಿಮ್ ತಾಯಿ ನಮ್ ತಂದೆ ಮಲೆಮನೆ ತಿಮ್ಮಪ್ಪನವರು ಸಿವಿಲ್ ಇಂಜಿನಿಯರ್. ತಾಯಿ ಕಟ್ರುಮನೆ ಕುಟುಂಬದಿಂದ, ಚಿಕ್ಕಮಗಳೂರು ಕಟ್ರುಮನೆ ಕುಟುಂಬದಿಂದ ಮಲೆಮನೆಗೆ ಕೊಟ್ಟಿದ್ದು. ನಮ್ಗೆ ನಮ್ ತಂದೆ ತಾಯಿಗೆ ನಾವು 3 ಜನ ಮಕ್ಕಳು. ನನ್ನ ತಮ್ಮ ಇಲ್ಲಿ MD ಮಾಡಿ ಅವನು ಇಂಗ್ಲೆಂಡ್ ಅಲ್ಲಿ ಡಾಕ್ಟರ್ ಆಗಿ 20 ವರ್ಷದಿಂದ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಅಲ್ಲಿ ನೆಲೆಸಿದ್ದಾನೆ. ತಂಗಿ ದೇವಿಕಾ ಅಂತೇಳಿ ನಮ್ಮ ಕೋಡೋಳಿ ಫ್ಯಾಮಿಲಿಯ ದಿನೇಶ್ ಅವರಿಗೆ ಮದುವೆ ಮಾಡ್ಕೊಟ್ಟಿದೀವಿ. ಅವ್ರು ಇಲ್ಲೇ ಕಡುವಳ್ಳಿನಲ್ಲಿ ಇರೋದು. ಈಗ ಅವ್ರ ತೋಟ ದೇವರ ಮನೆ ಹತ್ರ ಹೋಗ್ತಾ, ಅಲ್ಲಿ ದೇವರ ಮನೆ ರೋಡಲ್ಲಿ ಅವ್ರ ತೋಟ ಮತ್ತು ಅವ್ರ ವಾಸ. ಟಿ ದೇವಿಕಾ ಮತ್ತು ದಿನೇಶ್. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಾಯ್ತು ಸರ್? ನಾವು ನಮ್ಮ ತಂದೆ 1972 ನಲ್ಲಿ ಇಂಜಿನಿಯರ್ ಆಗಿದ್ದಂತ ಸಂದರ್ಭದಲ್ಲಿ ನಮ್ಮ ಅಮ್ಮನ ಮದುವೆ ಆಗಿ ನಾವೊಂದ್ 2 ವರ್ಷ ಮಲೆಮನೆ ಗ್ರಾಮದಲ್ಲಿ ಇದ್ದಂತ ಸಂದರ್ಭ. ನಾನು 1971 ನಲ್ಲಿ ಮದುವೆ ಆಗಿ 72 ನಲ್ಲಿ ನಾನು ಹುಟ್ಟಿದ್ದು ಚಿಕ್ಕಮಗಳೂರಿನಲ್ಲಿ. ಚಿಕ್ಕಮಗಳೂರು ಹೆಡ್ ಕ್ವಾರ್ಟರ್ಸ್ ಆಗಿದ್ರಿಂದ, ಅವರು ಇಂಜಿನಿಯರ್ ವೃತ್ತಿ ಮಾಡ್ತಾ ಇದ್ದಿದ್ರಿಂದ ಹೆಡ್ ಕ್ವಾರ್ಟರ್ಸ್ ಶಿಫ್ಟ್ ಆಗಿ ನಾವು ಬಾನ್ ಅಂಡ್ ಬಾಟಪ್ ಎಲ್ಲ ಚಿಕ್ಕಮಗಳೂರಿನಲ್ಲೇ. ಆದ್ರೆ ಎಲ್ಲ ತರದ ಸಂಬಂಧಗಳು ನಮಗೆ ಮೂಡಿಗೆರೆನಲ್ಲೇ ಹೆಚ್ಚು. ಎಲ್ಲಿವರೆಗೆ ಓದಿರಿ ಸರ್? ನನ್ನ BSc ಡಿಗ್ರಿನ IDSC ನಲ್ಲಿ ಮುಗಿಸಿ LLB ನ ಅರ್ಧ ಮಾಡಿದ್ದೀನಿ. ಅರ್ಧಂಬರ್ಧ ಲಾಯರ್. ಸರ್, ಈಗ ನಿಮ್ಮ ತಂದೆನೂ ಉದ್ಯೋಗದಲ್ಲಿದ್ರು. ಹೌದು. ಮುಂದಷ್ಟು ಉದ್ಯೋಗ ಮಾಡಬೇಕು, ನನ್ನ ಮಕ್ಕಳು ವಿದ್ಯಾಭ್ಯಾಸ ಮಾಡಿರ್ತಾರೆ, ಒಂದು ಸರ್ಕಾರಿ ನೌಕರಿನೋ ಅಥವಾ ಬೇರೆ ಖಾಸಗಿ ಒಂದು ಶಿಕ್ಷಣ, ಖಾಸಗಿ ಕೆಲಸನೋ ಏನಾದ್ರು ಮಾಡಲಿ ಅಂತ ನೀವು ಉದ್ಯೋಗಕ್ಕೆ ಹೋಗ್ಲಿಲ್ವಾ ಸರ್? ಪ್ರಯತ್ನ ಮಾಡಲಿಲ್ವಾ? ದಿನನಿತ್ಯ ನಮ್ಮ ತಂದೆಗೂ ನನಗೂ ಅದೇ ಜಗಳ. ಮಗ ಡಾಕ್ಟ್ರು, 2ನೇ ಮಗ, ಅವನು ಇಂಗ್ಲೆಂಡಿಗೆ ಹೋದ. ನೀನು ಅರ್ಧಂಬರ್ಧ ಲಾಯರು, ಇಲ್ಲಿ ಎಲ್ಲ ನಿನ್ನ ವಯಸ್ಸಿನ ದೊಡ್ಡ ಜನಗಳ ಜೊತೆ ಸೇರಿ ನೀನು ಹಾಳಾಗಿ ಹೋಗ್ತೀಯ ಅಂತೇಳಿ ನಮ್ಗೊಂದು 15 ಎಕರೆ ಕಾಫಿ ತೋಟ ಇತ್ತು ಸಾರ್ಗುಡ್ ಕುಂದೂರ್ನಲ್ಲಿ, ಬಾಸ್ತಿ ಸಾರ್ಗುಡಲ್ಲಿ.
ಅಲ್ಲಿ ನಮ್ಮ ಅತ್ತೆ ಮನೆ ಇತ್ತು, ಹಾಗಾಗಿ ನಮ್ಮ ತಂದೆ ಸಂಪರ್ಕಕ್ಕೆ ಬಂದು ಅಲ್ಲೊಂದು 15 ಎಕರೆ ತೋಟ ಮಾಡಿದ್ರು. ನಿನ್ ತೋಟಕ್ಕೆ ಹೋಗು, ಇಲ್ಲ ನೀನ್ ಯಾವ್ದಾರ ಒಂದ್ ಕೆಲ್ಸಕ್ಕೆ ಹೋಗು ಅನ್ನೋದೇ. ಅವ್ರು LIC ಏಜೆಂಟ್ ಕೂಡ ಚಿಕ್ಕಮಗಳೂರಿನಲ್ಲಿ ಕ್ಲಾಸ್ 1 ಅಂದ್ರೆ ಅವ್ರ ಝೋನಲ್ ಮೆಂಬರ್ಶಿಪ್ ತಗೊಂಡಿದ್ದು ಇಡೀ ಡಿಸ್ಟಿಕ್ಕಿಗೆ ನಮ್ಮ ತಂದೆಯವರು ಮೊದಲನೇ ವ್ಯಕ್ತಿ LIC ಏಜೆಂಟ್. ಅವರು ಪ್ರತಿ ಮನೆಗೂ ಹೋಗಿ ಪ್ರತಿ ಮನೇಲೂ ಒಂದೊಂದು LIC ಪಾಲಿಸಿನ ಮಾಡಿದಂತ ವ್ಯಕ್ತಿ ಅವರು. ಸಿವಿಲ್ ಇಂಜಿನಿಯರ್ ಕೂಡ. ಹಾಗಾಗಿ LIC ಮಾಡು, ಬಿಸ್ನೆಸ್ ಮಾಡು, ಇಲ್ಲ ಎಲ್ಲರ ಕೆಲ್ಸಕ್ಕೆ ಹೋಗು ಅನ್ನೋದೇ ಒತ್ತಡ ಇತ್ತು. ನಮ್ಮ ಇಂಟ್ರೆಸ್ಟೇ ಬೇರೆ ಕಡೆ ಇತ್ತು. ಹಾಗಾಗಿ ಆಮೇಲೆ ಚಿಕ್ಕಮಗಳೂರಿನಲ್ಲಿ ನೀವು ಏನ್ ವೃತ್ತಿ ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು IDSC ನಲ್ಲಿ ಫೈನಲ್ ಇಯರ್ BSc ಇದ್ದಾಗ CT ರವಿ ಅವರು ಅಧ್ಯಕ್ಷ ಸ್ಥಾನದ ಎಲೆಕ್ಷನ್ ನಿಂತಿದ್ರು. ಅವರು ನಿಂತು ನಾನಾಗ ಫಸ್ಟ್ ಡಿಗ್ರಿ, CT ರವಿ ಅವರು ಫೈನಲ್ ಡಿಗ್ರಿ. ಅವರು 2-3 ವರ್ಷ ನನ್ಕಿನ್ನ ದೊಡ್ಡವರು. ಅವ್ರು ಫೈನಲ್ ಡಿಗ್ರಿ ಮುಗಿಸೋದ್ ನಂತರ ನಮಗೂ ಎಲೆಕ್ಷನ್ ನಿಲ್ಬೇಕು ಅಂತೇಳಿ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ 2 ವರ್ಷ ಬಿಟ್ಟ ಮೇಲೆ ನಾನು IDSC ಕಾಲೇಜ್ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದೆ. ಅವತ್ತಿಂದ ರಾಜಕೀಯದ ಸಾರ್ವಜನಿಕ ಕ್ಷೇತ್ರದ ಸೆಳೆತ ನನಗೆ ಹೆಚ್ಚು ಕಮ್ಮಿ 94-95 29 ವರ್ಷದಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇದ್ದೀನಿ. ನನ್ನ ವೃತ್ತಿ, ನಾನು ಕಾಫಿ ತೋಟನೂ ನಮ್ಮ ತಂದೆ ನನ್ನ ಪಾಲಿಗೆ ಕೊಟ್ಟಿದ್ರು, ಅದನ್ನು ನಡೆಸ್ಕೊಳ್ತಾ ಕಾಫಿ ಬಿಸ್ನೆಸ್ಸು ಮಾಡ್ತಾ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮಾಡ್ತಾ, ಸಾರ್ವಜನಿಕರ ಸೇವೆನೂ ಮಾಡ್ತಾ 29-30 ವರ್ಷದಿಂದ ನಾನು ಚಿಕ್ಕಮಗಳೂರಿನಲ್ಲೇ ನೆಲೆಸಿದ್ದೀನಿ. ಈಗ ಒಂದ್ ಕಡೆ 15 ಎಕರೆ ತೋಟ ಅಂದ್ರೆ ಕಡಿಮೆ ಏನಲ್ಲ, ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತೀರಿ. ಮಾಡ್ತಾ ಇದ್ದಾಗ ಮುಂದ್ಗಡೆ ಕಾಣೋರು ಯಾರು ನಿಮಗೆ ಅಂದ್ರೆ, ನನಗಿಂತ ಯಾರು ಶ್ರೀಮಂತ ಇದ್ದಾನೆ, ಅವನಿಗಿಂತ ಇನ್ನೊಬ್ಬ ಶ್ರೀಮಂತ ಆಗ್ಬೇಕು ಅಂತಕ್ಕಂಥ ಒಂದು ಕಲ್ಪನೆ ಎಲ್ಲರಿಗೂ ಕಾಮನ್ ಆಗಿ ಬರುತ್ತೆ. ನೀವು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡ್ದಿದ್ದೀರಿ. ಆದ್ರೆ ನಿಮಗೆ ದುಡ್ದು ಒಂದಷ್ಟು ದುಡ್ಡು ಮಾಡಬೇಕು, 10 ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಆಸೆ ಕಡಿಮೆ ಆಗಿ ಒಂದಷ್ಟು ಸಾಮಾಜಿಕ ಕ್ಷೇತ್ರಕ್ಕೆ ಹೋಗ್ಬೇಕು, ನಾನು ನನ್ನ ಕೈಲಾದ್ರೆ ಒಂದು ಸಹಾಯ ಮಾಡಬೇಕು, ಅದಕ್ಕೊಂದು ಏನಾದ್ರು ಒಂದು ವೇದಿಕೆ ಬೇಕು ಅಂತ ಹುಡುಕ್ತಾ ಇದ್ರಿ. ಆವಾಗ ಒಕ್ಕಲಿಗರ ಸಂಘವನ್ನ ಯಾಕೆ ಆರಿಸ್ಕೊಂಡ್ರಿ? ನಾನು ಒಂದ್ಸಲಿ ಒಕ್ಕಲಿಗರ ಸಂಘಕ್ಕೆ ಯಾವ್ದೋ ಕೆಲ್ಸಕ್ಕೆ ಹೋಗಿದ್ದೆ. ನಮ್ಮ ಮಲೆನಹಳ್ಳಿ ಕಲ್ಲೇಗೌಡರು ಅವರು ಅಲ್ಲಿ ಸೆಕ್ರೆಟರಿ, ಹಾನರಬಲ್ ಸೆಕ್ರೆಟರಿ ಆಗಿ ತುಂಬಾ ವರ್ಷ ಸೇವೆಯನ್ನ ಸಲ್ಲಿಸಿದ್ದಾರೆ ಒಕ್ಕಲಿಗರ ಸಂಘಕ್ಕೆ. ನಾನು ಹೊರಗೆ ನಿಂತ್ಕೊಂಡು ಆಫೀಸಲ್ಲಿ ಏನೋ ಕೆಲಸ ಮಾಡ್ತಿರುವಾಗ ಬಂದ್ರು. ಏನಪ್ಪ ಅಂದ್ರು. ಹಿಂಗೆ ಸರ್ ಬಂದಿದ್ದೆ ಅಂದೆ. ನೀನ್ ಯಾಕೆ ಅಲ್ಲಿ ಕೂತಿದ್ಯಾ, ಬಾ ಚೇಂಬರ್ಲಿ ಅಂತ ಅಧ್ಯಕ್ಷರ ಚೇಂಬರ್ಲಿ ಕರ್ಕೊಂಡೋಗಿ ನನ್ನ ಕೂರಿಸಿ, ನಿನ್ನಂತ ಯುವಕರು ಒಕ್ಕಲಿಗರ ಸಂಘಕ್ಕೆ ಅಗತ್ಯ ಇದೆ, ನೀನ್ ಯಾಕೆ ಡೈರೆಕ್ಟರ್ ಆಗಲ್ಲ, ಸಂಘದ ಯಾಕೆ ಸೇವೆ ಮಾಡಲ್ಲ ನೀನು ಅಂತ ಕೇಳಿದ್ರು. ಸರ್ ನೀವೆಲ್ಲ ಅವಕಾಶ ಮಾಡಿಕೊಟ್ರೆ ಮಾಡ್ತೀನಿ ಅಂದೆ. ಅವರು ನನ್ನ ಆ ಸಂದರ್ಭದಲ್ಲಿ 2000ನೇ ಇಸ್ವಿನಲ್ಲಿ ನನ್ನನ್ನ ಹೊರಗೆ ನಿಂತಿದ್ದನ್ನ ಕರ್ಕೊಂಡೋಗಿ ನನ್ನ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಮಾಡಿ ನನಗೆ ಮೀಟಿಂಗಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲ ಬಾರಿಗೆ ಮಲ್ಲೆನಹಳ್ಳಿ ಕಲ್ಲೇಗೌಡರು. ಅವರು ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿ ಎಲ್ಲರಿಗೂ ತುಂಬಾ ಆಕ್ಟಿವ್ ಆಗಿದ್ದಾನೆ, ಬಿಸ್ನೆಸ್ ಮಾಡ್ತಾ ಇದ್ದಾನೆ, ತಿಮ್ಮೇಗೌಡರು ಮಗ ಇವನು. ನಮ್ಮ ಅಪ್ಪನೂ ಭಾರಿ ಪ್ರಾಮಾಣಿಕ. ಅವರು ಇಂಜಿನಿಯರ್ ಆಗಿದ್ರು ಅವ್ರ ಜೀವನದಲ್ಲಿ ಯಾರ ಹತ್ರನೂ ಇಷ್ಟು ಕೊಡಿ ಅಂತ ಡಿಮ್ಯಾಂಡ್ ಮಾಡಿ ದುಡ್ಡು ಕೇಳಿರ್ಲಿಲ್ಲ. ಗೌಡ್ರೆ ಏನ್ ಕೊಡ್ತೀರಾ ಕೊಡಿ, ನನ್ ಫೀಸ್ ಕೊಡಿ ಅಂತ, ಅಷ್ಟು ಕೊಡಿ ಇಷ್ಟು ಕೊಡಿ ಡಿಮ್ಯಾಂಡ್ ಮಾಡ್ದಿರೋ ವ್ಯಕ್ತಿ. ಇಂಥವ್ರ ಮಗ, ಇವನ್ನ ಸಂಘದಲ್ಲಿ ಬೆಳ್ಸೋಣ ಅಂತೇಳಿ ನನಗೆ ಮೊದಲಿಗೆ ಕರ್ಕೊಂಡೋಗಿ ನನ್ನ ಒಕ್ಕಲಿಗರ ಸಂಘದ ಡೈರೆಕ್ಟ್ರು 2000ನೇ ಇಸ್ವಿನಲ್ಲಿ MA ಕಲ್ಲೇಗೌಡರು ಮಾಡಿದ್ದು. ಆವಾಗಿಂದ ನನಗೆ ಸಂಘದ ಜೊತೆ ಒಡನಾಟ ಜಾಸ್ತಿ ಆಯ್ತು. ಸರ್ ನಂತರ ನೀವು ಒಕ್ಕಲಿಗರ ಸಂಘಕ್ಕೆ ಹೋದ್ರಿ, ಅಲ್ಲಿ ಈಗ ಕಲ್ಲೇಗೌಡರು ನಿಮಗೊಂದು ಆಸಕ್ತಿನ ಬೆಳೆಸಿದ್ರು. ನಿಮ್ಮಲ್ಲಿ ಆಸಕ್ತಿ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅವರು ಒಂದು ಪುಷ್ಟಿ ಕೊಟ್ಟರು. ಅದಕ್ಕೆ ಹೂವಿನ ಗಿಡ ಇತ್ತು, ಅದಕ್ಕೊಂದು ನೀರು ಹಾಕಿದ್ರು, ಬೆಳೆದ್ ಬಂದ್ರಿ. ಅಲ್ಲಿಂದ ಇಲ್ಲಿ ತನಕ ಕೂಡ ಇವತ್ತು ಒಕ್ಕಲಿಗರ ಸಂಘದಲ್ಲಿದ್ದೀರಿ. 3 ವರ್ಷ ಅಧ್ಯಕ್ಷರಾಗಿದ್ದೀರಿ, ಮತ್ತೆ ಚುನಾವಣೆಗೆ ಹೋಗ್ತಾ ಇದ್ದೀರಿ. ಓಕೆ, ಆದ್ರೆ ಒಂದು ಸಂಘವನ್ನು ಒಂದು ಪರಿಚಯ ಮಾಡಿಕೊಡಿ ಸರ್. ಒಕ್ಕಲಿಗರ ಸಂಘ ಚಿಕ್ಕಮಗಳೂರಿನಲ್ಲಿ ಇವತ್ತು ಬೃಹದಾಕಾರವಾಗಿ ಬೆಳೆದಿದೆ. ಒಂದು ಕಲ್ಯಾಣ ಮಂಟಪ ಒಂದು ಏಷ್ಯಾದಲ್ಲೇ ಇಲ್ಲ ಅಷ್ಟು ದೊಡ್ಡ ಕಲ್ಯಾಣ ಮಂಟಪ ಅಂತ ಕೂಡ ಹೇಳ್ತಾರೆ, 1-2ನೇದು ಅಂತೇಳಿ. ಈ ಒಕ್ಕಲಿಗರ ಸಂಘ ಬೆಳೆದು ಬಂದ ದಾರಿ ಹೆಂಗ್ ಸರ್? ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಿರಿ, ಜಾಗ ಇದೆ, ಇದಕ್ಕೆಲ್ಲ ಯಾರ್ಯಾರು ಶ್ರಮ ಪಟ್ರು ಸರ್? 1938ರಲ್ಲಿ ಒಕ್ಕಲಿಗರ ಸಂಘ ಕಳೆದ ಹೆಚ್ಚು ಕಮ್ಮಿ 80-85 ವರ್ಷದಿಂದ ನಮ್ಮೆಲ್ಲರೂ ಚಿಕ್ಕಮಗಳೂರಿನಲ್ಲಿ ಒಂದ್ ಸಂಘ ಸ್ಥಾಪಿಸಬೇಕು ಅಂತೇಳಿ ಚರ್ಚೆ ಮಾಡ್ತಾರೆ. ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆನೆ 1938ರಲ್ಲಿ. ಆವಾಗ ಯಾವ್ದೇ ಜಾಗ ಇರೋದಿಲ್ಲ ಒಕ್ಕಲಿಗರ ಸಂಘಕ್ಕೆ. ಯಾವ್ದೋ ಒಂದು ರೂಮನ್ನ, ಬಾಡಿಗೆ ರೂಮನ್ನ ಕೋಟೆನಲ್ಲಿ ಮಾಡ್ಕೊಂಡು, ಅಲ್ಲಿಂದ ಈಗಿರ್ತಕ್ಕಂಥ ಮಿಲನ್ ಥಿಯೇಟರ್ ಎಲ್ಲರೂ ದುಡ್ಡು ಹಾಕ್ಬಿಟ್ಟು ಮಿಲನ್ ಥಿಯೇಟರ್ ಪಕ್ಕದಲ್ಲಿ ಒಂದ್ ಜಾಗವನ್ನ ತಗೊಳ್ತಾರೆ ಒಕ್ಕಲಿಗರ ಸಂಘಕ್ಕೆ ಅಂತ. ಆದ್ರೆ ಆ ಜಾಗ ಸೂಕ್ತವಾಗಿಲ್ಲ ಅಂತ ಹೇಳಿ ಅದನ್ನು ಮಾರ್ಬಿಟ್ಟು ಅದರಲ್ಲಿ ಆ ದುಡ್ಡು ಮತ್ತೆ ಎಲ್ಲ ಡೊನೇಷನ್ ಎತ್ತಿದ ದುಡ್ಡನ್ನ
ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘ ಏನು ಇವತ್ತು ವಿಜಯಪುರದಲ್ಲಿ ಇದೆ, ಅದಕ್ಕೆ ಕೆಲವು ದಾನಿಗಳು ಜಾಗನೂ ದಾನ ಮಾಡ್ತಾರೆ. ಹುಲಿಕೆರೆ ರಾಮೇಗೌಡರ ತಂದೆ ಆ ಜಾಗವನ್ನ ಹುಲಿಕೆರೆ ಕುಟುಂಬದವರು ದಾನವನ್ನ ಮಾಡ್ತಾರೆ. ಅದಕ್ಕೆ ಸೆಂಟ್ ತಮ್ಮೇಗೌಡರು, ಸೆಂಟ್ ಸಿದ್ದೇಗೌಡರು, ಕಳವಾಸೆ ಅಣ್ಣೇಗೌಡರು, ನಮ್ಮ ಕಬ್ನಳ್ಳಿ ಕಲ್ಲೇಗೌಡರು, ನಮ್ಮ ಮಲೆನಹಳ್ಳಿ ಕಲ್ಲೇಗೌಡರು, ಈ ತರ ಆವಾಗ ಸಂಘವನ್ನ ಬೆಳೆಸ್ಬೇಕು ಅಂತೇಳಿ ನಮ್ಮ ಹಿರಿಯರಲ್ಲಿ ತುಂಬಾ ಆಸಕ್ತಿ ಇತ್ತು. ಅವರೆಲ್ಲ ಸೇರಿ ನಿಮ್ಗೆ ಹೇಳಿದ್ರೆ ನಂಬಲ್ಲ, ಆವಾಗಿನ 100 ರೂಪಾಯಿ ಫೀಸ್ ಕೊಡೋಕ್ಕೂ ನಾವೆಲ್ಲ ಹಿಂದೆ ಮುಂದೆ ಮಾಡ್ತಾ ಇದ್ವು. 100 ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತಗೊಳಕ್ಕೆ ಕಲ್ಲೇಗೌಡರು ಬಂದ್ರು, ಸೆಂಟ್ ತಮ್ಮೇಗೌಡರು ಬಂದ್ರು, ಸೆಂಟ್ ಸಿದ್ದೇಗೌಡರು ಬಂದ್ರು ಅಂದ್ರೆ ಹಿಂದ್ಗಡೆ ಬಾಗ್ಲಲ್ಲಿ ಅವ್ರು ಇಲ್ಲ ಅಂತ ಹೇಳಿಸ್ತಿದ್ರು 100 ರೂಪಾಯಿಗೆ. ಆ ಒಂದು ಸಂದರ್ಭದಲ್ಲಿ ಈ ತರದೊಂದು ಬುಕ್ ನ ಜೋಳಿಗೆ ಹಾಕೊಂಡು ಮನೆಗೆ ಸುತ್ತಿ ಮೆಂಬರ್ಶಿಪ್ ಅನ್ನ ಮಾಡಿದಂತ ನಮ್ಮ ಹಿರಿಯರನ್ನ ಇವತ್ತು ನಾವಿಲ್ಲಿ ನೆನ್ಸ್ಕೋಬೇಕಾಗತ್ತೆ. ಆ ಬೃಹತ್ತಾದ ಒಂದು ಜಾಗವನ್ನ ಮಾಡಿದ್ದಾರೆ. ವಿಜಯಪುರದಲ್ಲಿ ಒಂದು 3.5 ಎಕರೆ ಸೆಂಟರ್ ಆಫ್ ದಿ ಸಿಟಿನಲ್ಲಿ ಜಾಗ ಮಾಡಿದ್ದಾರೆ. ಜೊತೆಗೆ ನಮ್ಮ ಜ್ಯೋತಿನಗರದಲ್ಲಿ ಇರ್ತಕ್ಕಂಥ ಒಂದು 4 ಎಕರೆ ಜಾಗ ಜ್ಯೋತಿನಗರದಲ್ಲಿ ಮಾಡಿದ್ದಾರೆ. ಇವತ್ತು ಮೋರ್ ದೆನ್ 200 crores ವ್ಯಾಲ್ಯೂ ಇರೋಂತ ಪ್ರಾಪರ್ಟಿಗಳು ಅವೆಲ್ಲ 200 ಕೋಟಿಗೂ ಹೆಚ್ಚು ವ್ಯಾಲ್ಯೂ ಇರುವಂತ ಪ್ರಾಪರ್ಟಿಗಳನ್ನ ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ಒಕ್ಕಲಿಗರ ಸಂಘದ ವ್ಯಾಲ್ಯೂ ಪ್ರಾಪರ್ಟಿ ಒಂದು 200 ಕೋಟಿ ರೂಪಾಯಿಗೆ ಬೆಲೆ ಬಾಳುತ್ತೆ. ಆ ತರದ್ದೆಲ್ಲ ನಮ್ಮ ಹಿರಿಯರು ಮಾಡಿಟ್ಟು ಹೋಗಿದ್ದಾರೆ. ಅದನ್ನ ಸಂರಕ್ಷಿಸ್ಕೊಂತ ಇವತ್ತು ತನಕ ಯಾವುದೇ ತರದ ಅದಕ್ಕೆ ಅವರ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಚ್ಯುತಿ ಬರ್ದಂಗೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಹಾಸ್ಟೆಲ್ ನಿರ್ಮಾಣ ಆಗೇ 25 ವರ್ಷ ಆಯ್ತು. 25 ವರ್ಷದ ಹಿಂದೆ ಆ ಬೃಹತ್ತಾಕಾರದ ಹಾಸ್ಟೆಲ್ ಕಟ್ಟಿದಾರೆ ಅಂದ್ರೆ ಒಂದು ಅದ್ಭುತ. ಈಗ ಅದು ಏಷ್ಯಾಕ್ಕೆ ದೊಡ್ಡದು, ಬೆಂಗಳೂರಿಗೆ ದೊಡ್ಡದು. ಈಗ 25 ವರ್ಷದಿಂದ ಎಷ್ಟು ದೇಶಕ್ಕೆ ದೊಡ್ಡದಿರ್ಬೋದು, ಯಾವ ದೇಶದಲ್ಲೂ ಆ ತರದ್ದು ಹಾಸ್ಟೆಲ್ ಇಲ್ದಿರತ್ತ ಸಂದರ್ಭ ಅದು 25 ವರ್ಷದ ಹಿಂದೆ. ಅದನ್ನ ಇಲ್ಲಿ ತನಕ ನಮ್ಮೆಲ್ಲ ಹಿರಿಯರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸಂಘ ಒಂದು ಪ್ರತಿಷ್ಠಿತ ಸಂಘ. ಚಿಕ್ಕಮಗಳೂರಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಒಕ್ಕಲಿಗರಿಗೆ ಒಂದು ಪ್ರತಿಷ್ಠಿತೆ. ಒಕ್ಕಲಿಗರ ಹಾಸ್ಟೆಲ್ ಅಲ್ಲಿ ಮದುವೆ ಮಾಡುದು ಅಂದ್ರೇನೆ ಪ್ರತಿಷ್ಠಿತೆ. ನೀವು ಬೆಂಗಳೂರು ಪ್ಯಾಲೇಸ್ ಅಲ್ಲಿ ಮಾಡಿದ್ರು ಆ ಗೌರವ ಸಿಗಲ್ಲ. ಅನಂತರ ಈಗ ಒಕ್ಕಲಿಗರ ಸಂಘನ ಕಟ್ಟತ್ತಿಗೆ ಬಂದಂತ ಹಿರಿಯರು ಎಲ್ಲರೂ ಪಂಚೆಯವರೇ, ಎಲ್ಲ ಪಂಚೆ ಉಡ್ತಾ ಇದ್ರು ಅಲ್ವಾ. ಆ ನಂತರ ಪಂಚೆಯಿಂದ ಎಲ್ಲ ಪ್ಯಾಂಟಿಗೆ ಬಂದಿದೆ. ಆದ್ರೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಂದಷ್ಟು ನ್ಯೂನ್ಯತೆಗಳು, ಭ್ರಷ್ಟಾಚಾರ, ಆರೋಪ ಇದೆಲ್ಲ ಇದೆ. ಆದ್ರೆ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಇದುವರೆಗೂ ಆ ತರದ ಆರೋಪಗಳು ಇಲ್ಲಲ್ಲ, ಯಾಕೆ ಸರ್? ಇಲ್ಲ, ಜಿಲ್ಲಾ ಒಕ್ಕಲಿಗರ ಸಂಘ ಎಂಟೈರ್ಲಿ ಎಲ್ಲ ಸೌಹಾರ್ದಯುತವಾಗಿ ಇಲ್ಲಿವರೆಗೂ ನಡ್ಕೊ ಬಂದಿದೆ. ನಾವು ಯಾವುದೇ ಚುನಾವಣೆಗಳನ್ನ 12 ವರ್ಷಕ್ಕೊಂದ್ಸಲಿ 15 ವರ್ಷಕ್ಕೊಂದ್ಸಲಿ ಚುನಾವಣೆ ಆಗುತ್ತೆ ಬಿಟ್ರೆ ಯಾವುದೇ ಜಿದ್ದಿನ ಚುನಾವಣೆಗಳು ಆಗೋದಿಲ್ಲ. ನಮ್ಗೆ ಯಾರು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ನಾವು ಜಾಗವನ್ನ ತ್ಯಾಗ ಮಾಡಿದಂತ ಸಂದರ್ಭಗಳಿದಾವೆ. ನಮಗೆ ಒಳ್ಳೊಳ್ಳೆ ಹಿರಿಯರು ನಮ್ಮನ್ನ ಅಲ್ಲಿ ತಗೊಂಡೋಗಿ ಕೂರಿಸಿದಂತ ಸಂದರ್ಭನೂ ಇದೆ. ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಎಲ್ಲರೂ ಅವರವರ ಹುದ್ದೆಗಳನ್ನ ತ್ಯಾಗ ಮಾಡೇ ಹೋಗಿದ್ದಾರೆ. ಎಲ್ಲರಿಗೂ ಯೋಗ್ಯತೆ ಇದೆ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ನಿರ್ದೇಶಕರಾಗಿ ಬರೋದಕ್ಕೆ ಮತ್ತು ಅಧ್ಯಕ್ಷ ಆಗಕ್ಕೆ, ಉಪಾಧ್ಯಕ್ಷ ಆಗಕ್ಕೆ, ಕಾರ್ಯದರ್ಶಿ ಆಗಕ್ಕೆ. ತುಂಬಾ ಜನ ನಮ್ಮಲ್ಲಿ ಘಟಾನುಘಟಿ ನಾಯಕರುಗಳಿದ್ದಾರೆ. ಪಾಪ ಅವರೆಲ್ಲ ನಮಗೆ ಬೆನ್ನೆಲುಬಾಗಿ ಬ್ಯಾಕ್ ಬೋನ್ ಆಗಿ ಕೆಲಸ ಮಾಡ್ತಾರೆ ಬಿಟ್ರೆ ನನಗೆ ಹುದ್ದೆ ಬೇಕು ಅನ್ನೋ ಆಸೆಯನ್ನ ಪಡ್ದನೆ, ಪೈಪೋಟಿಗೆ ಬೀಳ್ದನೆ ಇಷ್ಟು ದಿವಸ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಯಾವುದೇ ಗೊಂದಲ ಇಲ್ಲದೆ ನಡ್ಕೊ ಬಂದಿದೆ. ಮತ್ತೆ ಇನ್ನೊಂದು ಸಾರ್ವಜನಿಕರಲ್ಲಿ ಒಂದಿದೆ, ಜಿಲ್ಲಾ ಒಕ್ಕಲಿಗರ ಸಂಘ ಆಗಲಿ ರಾಜ್ಯ ಒಕ್ಕಲಿಗರ ಸಂಘ ಆಗಲಿ ಅಲ್ಲಿ ಕಾಮನ್ ಮ್ಯಾನು ನಿರ್ದೇಶಕ ಆಗಿಲ್ಲ ಇದುವರೆಗೂ. ಎಲ್ಲ ದುಡ್ಡಿದ್ದಾರೆ, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು, ಯಾವುದೋ ರಾಜಕೀಯ ಘಟಾನುಘಟಿಗಳೇ ಮೆಂಬರ್ ಆಗೋದು, ನಿರ್ದೇಶಕರಾಗೋದು ಅನ್ನೋ ಒಂದು ಮಾತಿದೆ. ಹೌದಾ ಸರ್? ಇಲ್ಲ, ಒಂದ್ ಸ್ವಲ್ಪ ದಿವಸಗಳಲ್ಲಿ ಈ ತರದೊಂದು ಸಿಸ್ಟಮ್ ಇತ್ತು. ನೀವು ಹೇಳೋದು ಸುಳ್ಳು ಅಂತ ನಾನು ಹೇಳಲ್ಲ. ಅವ್ರ ಕುಟುಂಬದವರೇ ಆಗ್ತಿದ್ದಂತ ಸಂದರ್ಭ, ಅವ್ರಾದ್ಮೇಲೆ ಅವ್ರ ಮಕ್ಕಳಾಗೋದು, ಅವ್ರ ಮಕ್ಕಳಾದ್ಮೇಲೆ ಅವರು ಅಳಿಯದಿರಾಗೋದು, ಈ ರೀತಿ ಕೆಲವು ಘಟನೆಗಳು ನಡೆದಿದ್ದಾವೆ. ಆದ್ರೆ ಕೆಲದ 5 ವರ್ಷದ 6-7 ವರ್ಷಗಳಿಂದ ನಾವು ಯಾವಾಗ ಒಕ್ಕಲಿಗರ ಸಂಘದಲ್ಲಿ ಆಕ್ಟಿವ್ ಆಗಿದ್ದೀವಿ, ಮುಂಚೆ ಎಲ್ಲ ಅಧ್ಯಕ್ಷರು ಚೇಂಬರ್ನ ಬಾಗ್ಲ ಹಾಕೊಂಡು ಮೀಟಿಂಗ್ ಮಾಡೋರು. ಯಾರು ಹೋಗ್ಬೇಕಂದ್ರೆ ಅಧ್ಯಕ್ಷರು ಕರೆದ್ಮೇಲೆ ಒಳಗೆ ಹೋಗ್ಬೇಕಿತ್ತು. ಅಷ್ಟು ಸ್ಟ್ರಿಕ್ಟ್ ಆಗಿ ಹ್ಯಾಂಡಲ್ ಮಾಡೋರು. ಮಧ್ಯಮ ವರ್ಗದವರು, ಬಡ ಒಕ್ಕಲಿಗರದ್ದು ಕಂಪ್ಲೇಂಟ್ ಇತ್ತು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಕಳೆದ 3 ವರ್ಷಗಳಲ್ಲಿ ಭಾರಿ ಬದಲಾವಣೆಗಳನ್ನ ಮಾಡಿದೀವಿ. ನಾನು ಏನ್ ಭಾರಿ ಶ್ರೀಮಂತರ ಕುಟುಂಬದಲ್ಲಿ ಹುಟ್ಟಿದವನಲ್ಲ. ಒಂದು ಮೂಡಿಗೆರೆ ತಾಲೂಕಿನ ಮಾಲೆಮನೆಯ ಕುಗ್ರಾಮದಲ್ಲಿ ಹುಟ್ಟಿದವನು. ನಾನು ಚಿಕ್ಕಮಗಳೂರಿನಲ್ಲಿ ಹೋದ್ಮೇಲೆ
ಈಗ 24 ಅವರ್ಸ್ ನಾನು ಯಾವಾಗ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆದ ಯಾವತ್ತಿಂದ ಇವತ್ ತನಕ ಯಾರು ಒಳಗ್ ಬರಲ್ಲ ಅಂತ ಕೇಳ್ಕೊಂಡ್ ಬರ್ಬೇಕು ಅನ್ನೋ ಪರಿಸ್ಥಿತಿ ಇಲ್ಲ. ಯಾರು ಬೇಕಾದ್ರೂ ಒಳಗ್ ಬರ್ಬೋದು, ಯಾರು ಬೇಕಾದ್ರೂ ಬಂದು. ಮುಂಚೆ ಡೈರೆಕ್ಟರ್ ಸೀಟ್ ಮೇಲೆ ಕೂರೋದಕ್ಕೆ ಅಬ್ಜೆಕ್ಷನ್ ಇತ್ತು. ಈಗ ನಮ್ಮ ಒಕ್ಕಲಿಗರು ಯಾರು ಬಂದ್ರು ನಾವು ಡೈರೆಕ್ಟರ್ಗಳು ಎಲ್ಲಿ ಕೂರ್ತಾರೆ ಆ ಸೀಟ್ ಮೇಲೆ ಕೂರಿಸಿ ಅವರಿಗೆ ಗೌರವವನ್ನ ಕೊಡ್ತೇವೆ. ಮೀಡಿಯಂ ಕ್ಲಾಸ್ ಅವರು ಹೆಚ್ಚು ಒಕ್ಕಲಿಗರ ಸಂಘದ ಹತ್ರ ಬರ್ತಾ ಇದ್ದಾರೆ. ಬಡವರು ತುಂಬಾ ಜನ ಮೆಂಬರ್ ಮಾಡಿದೀವಿ. ಮುಂಚೆ ಒಂದು ಲಿಮಿಟೆಡ್ ಮೆಂಬರ್ ಇತ್ತು. 6,500 ಮೆಂಬರ್ಗೆ ನಿಲ್ಸಿ ಮತ್ತೆ ಮೆಂಬರ್ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಸುಮ್ಮನೆ ಇದ್ರು. ಈಗ 10,500 ಮೆಂಬರ್ ಮಾಡಿದೀವಿ. ನಾನು ಅಧ್ಯಕ್ಷ ಆದ್ಮೇಲೆ ಯಾರೇ ಒಕ್ಕಲಿಗರು ಅಂತ ನಮಗೆ ಪ್ರೂವ್ ಆದ್ರೆ, ಅಕ್ಕಪಕ್ಕದ ಊರವರು, ಪಕ್ಕದ ಮನೆಯವರು ನಮ್ಮವರು ಅಂತ ಹೇಳಿದ್ರೆ ಅಂತ ಅರ್ಜಿಗಳನ್ನ ನಾವು ಎಲ್ಲದನ್ನು ಮೆಂಬರ್ಶಿಪ್ಗೆ ತಗೊಂಡಿದೀವಿ. 10,650 ಮೆಂಬರ್ಗಳನ್ನ ಆಗಿದ್ದಾರೆ. ನನ್ನ ಅವಧಿನಲ್ಲಿ 2,500 ಮೆಂಬರ್ಶಿಪ್ ಅನ್ನ ಮೀಡಿಯಂ ಕ್ಲಾಸ್ ಮತ್ತು ಕೆಲವು ಒಕ್ಕಲಿಗರನ್ನೇ ನಮ್ಮ ರೈತ ಬಾಂಧವರು ಮತ್ತೆ ಮುಗ್ಧರು ಯಾರು ಒಕ್ಕಲಿಗರ ಸಂಘಕ್ಕೆ ಬರಕ್ಕೆ ಹೆದರ್ತಿದ್ರು ಅಂತವ್ರನ್ನು ಸಮೇತ ಇವತ್ತು ಒಕ್ಕಲಿಗರ ಸಂಘದ ಮೆಂಬರ್ಶಿಪ್ ಮಾಡಿದ್ವಿ. ಏನು ಮಾನದಂಡ ಏನ್ ಸರ್? ಅವನು ಒಕ್ಕಲಿಗಾಗಿರ್ಬೇಕು. ಜೊತೆಗೆ ಫೀಸ್ ಎಷ್ಟು ಸರ್ ಜಿಲ್ಲೆದು? ಜಿಲ್ಲೆದು ನಾವು ಈಗ ಇಷ್ಟ ದಿವಸ ಎಲ್ಲ 1,000 ರೂಪಾಯಿ ಇತ್ತು. ಈಗ ಖರ್ಚು ವೆಚ್ಚ ನಮ್ಮ ಸ್ಟಾಫ್ ಅದು ಇದು ಎಲ್ಲ ಗಮನದಲ್ಲಿ ಇಟ್ಕೊಂಡು ಅದ್ರಲ್ಲಿ ಲಾಭ ಏನು ಬರಲ್ಲ. ಜೊತೆಗೆ 1,000 ರೂಪಾಯಿನ ನಾವು ಸದಸ್ಯರು ಏನ್ ತಗೊಳ್ತೀವಿ ಅದು FD ಇಡಬೇಕಾಗುತ್ತೆ. ನಾವೇನು ಉಪಯೋಗಿಸಕ್ ಬರಲ್ಲ, ಅದು ಶೇರ್ನ FD ಇಡಬೇಕಾಗ್ತದೆ. ಹಾಗಾಗಿ 2,000 ರೂಪಾಯಿ ಪ್ಲಸ್ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅಂತ ತಗೊಳ್ತೀವಿ. ಮಾನದಂಡ ಇಷ್ಟೇ, ಒಕ್ಕಲಿಗನಾಗಿರ್ಬೇಕು. ನಾವು ಸಬ್ ಕಮ್ಯುನಿಟೀಸ್ಗೆ ನಮ್ಮ ಸಂಘದಲ್ಲಿ ನಮ್ಮ ಹಿರಿಯರ ಬೈಲಾ ಪ್ರಕಾರ ನಾವು ಅವಕಾಶ ಇಲ್ಲ. ಸೊ ಒಕ್ಕಲಿಗನೇ ಆಗಿರ್ಬೇಕು. ಮಾನದಂಡ ನಮ್ಮ ತಹಸೀಲ್ದಾರ್ ಅವರು ಮತ್ತು ಆ ಲೋಕಲ್ ಡೈರೆಕ್ಟರ್ಗಳು. ಇಡೀ ಜಿಲ್ಲೆಯಿಂದ ಕಡೂರು, ತರೀಕೆರೆ, ಕೊಪ್ಪ, ಶೃಂಗೇರಿ, NR ಪುರದ ಒಕ್ಕಲಿಗರು ನಮಗೆ ಪರಿಚಯ ಇರೋದಿಲ್ಲ. ಆ ಲೋಕಲ್ ಡೈರೆಕ್ಟರ್ ಅವರಿಗೆ ಸೈನ್ ಹಾಕಿ ಇವರು ನಮ್ಮವರು ಅಂತ ಸೈನ್ ಮಾಡಿ ಕೊಡಬೇಕು. ಅದೇ ಮಾನದಂಡ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಒಕ್ಕಲಿಗರು ಆಗದೆ ಇದ್ದವರು ಮೆಂಬರ್ ಆಗಿದ್ದಾರೆ ಅಂತ ಒಂದು ವದಂತಿ ಇದೆ, ನಿಜನಾ ಸರ್? ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ಯಾರು ಬೇಕಾದ್ರೂ ಒಕ್ಕಲಿಗರ ಸಂಘಕ್ಕೆ ಮೆಂಬರ್ ಆಗ್ಬೋದು. ಅಲ್ಲಿ ಆಚಾರರು, ಶೆಟ್ರು, ಇಡೀ ಎಲ್ಲಾ ಕುಲದವ್ರನ್ನು ಎಲ್ಲಾ ಜನಾಂಗದವ್ರನ್ನು ಮಾಡಿದ್ದಾರೆ. ಅಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಜಿಲ್ಲಾ ಒಕ್ಕಲಿಗರ ಸಂಘದ ಜೊತೆ ನೇರ ಸಂಪರ್ಕ ಏನಿಲ್ಲ. ನಾವು ಅವ್ರನ್ನ ಚುನಾಯಿತ ಮಾಡಿ ಕಳ್ಸೋದಷ್ಟೇ. ಅವರೆಲ್ಲ ಆಮೇಲೆ ಅಲ್ಲಿ ಅವ್ರವ್ರ ಸೀಟ್ಗಳನ್ನ ಅವ್ರವ್ರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳ್ಕೋಗಿದ್ದಾರೆ. 6 ತಿಂಗಳಿಗೆ ಒಬ್ಬ ಅಧ್ಯಕ್ಷನ್ ಚೇಂಜ್ ಮಾಡೋದು, ಅದೊಂಥರ ಈ ಜಿಲ್ಲಾ ಪಂಚಾಯತ್ ನಗರಸಭೆ ಅಧ್ಯಕ್ಷ ಎಲೆಕ್ಷನ್ ಆದಂಗೆ ಆಗ್ತಾ ಇರುತ್ತೆ. ಜನಸೇವೆ ಮಾಡಬೇಕು, ಸಮುದಾಯದ ದುಡ್ಡನ್ನ ತಿನ್ಬಾರ್ದು, ಸಮುದಾಯದ ಅಭಿವೃದ್ಧಿಗೆ ಶ್ರಮಿಸ್ಬೇಕು ಅನ್ನೋ ಮಾನದಂಡ ಅಲ್ಲಿ ಎದ್ ಕಾಣ್ತಾ ಇಲ್ಲ. ನಮ್ಗೆಲ್ಲರಿಗೂ ತಾಲೂಕು ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘದ ಪ್ರತಿಯೊಬ್ಬರಿಗೂ ಅದ್ರ ಬಗ್ಗೆ ಬೇಜಾರಿದೆ. ಅವ್ರು ಯಾವುದೇ ರೀತಿಯ ಜಿಲ್ಲೆಯ ಸಂಪರ್ಕದಲ್ಲಿ ಇಲ್ಲ. ಈಗ ಒಕ್ಕಲಿಗರ ಸಂಘ ನಿಮ್ ಸಂಪರ್ಕದಿಲ್ಲ ಅಂದ್ರೆ, ನಾನ್ ನೋಡೋ ಹಾಗೆ ಎಲ್ಲಾ ತಾಲೂಕುಗಳಲ್ಲೂ ಒಕ್ಕಲಿಗರ ಸಂಘ ಇದೆ, ಆದ್ರೆ ಮೂಡಿಗೆರೆನಲ್ಲಿ ಇಲ್ಲ. ಯಾಕೆ ಸರ್? ಮೂಡಿಗೆರೆ ಇಲ್ಲಿರ್ತಕ್ಕಂಥ ಒಕ್ಕಲಿಗರ ನಾಯಕರುಗಳನ್ನೇ ಈ ಪ್ರಶ್ನೆ ನೀವು ಕರೆದು ಕೇಳಿದ್ರೆ ಒಳ್ಳೆ ಉತ್ತರ ಸಿಗುತ್ತೆ ಅನ್ಸುತ್ತೆ. ಆದ್ರೆ NR ಪುರ, ಕೊಪ್ಪ, ಶೃಂಗೇರಿ, ಕೊಪ್ಪ ಇಸ್ ದ ಬೆಸ್ಟ್. ಕೊಪ್ಪದಲ್ಲಿ ದೇವೇಗೌಡರ ಕುಟುಂಬದವರು ಮತ್ತೆ ಅಲ್ಲಿರ್ತಕ್ಕಂಥ ಎಲ್ಲಾ ದಾನಿಗಳು ತುಂಬಾ ಚಂದಾಗಿ ಚೌಲ್ಟ್ರಿ ಮಾಡಿದ್ದಾರೆ, ಹಾಸ್ಟೆಲ್ ಮಾಡಿದ್ದಾರೆ, ಮದುವೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ ಒಕ್ಕಲಿಗರ ಸಂಘ ಇಡೀ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಒಳ್ಳೆ ಒಕ್ಕಲಿಗರ ಸಂಘ ಕೊಪ್ಪ ಒಕ್ಕಲಿಗರ ಸಂಘ. ಅಲ್ಲಿರೋ ಡೈರೆಕ್ಟರ್ಗಳು ಎಲ್ಲರೂ ಅಷ್ಟು ಶ್ರಮ ವಹಿಸಿ ಮಾಡ್ತಾರೆ. ಜೊತೆಗೆ NR ಪುರ ಚೆನ್ನಾಗಿದೆ, ಶೃಂಗೇರಿ ಚೆನ್ನಾಗಿದೆ, ಬಾಳೆಹೊನ್ನೂರು ಅಭಿವೃದ್ಧಿ ಆಗ್ತಾ ಇದೆ. ಮೂಡಿಗೆರೆನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಎಲೆಕ್ಷನ್ಗೆ ನಿಂತಿದ್ದೀವಿ. ಮತ್ತೇನಾದ್ರು ಅವಕಾಶ ಸಿಕ್ಕಿ 3 ವರ್ಷ ನಾನು ಕಂಟಿನ್ಯೂ ಆದ್ರೆ ಮೂಡಿಗೆರೆನಲ್ಲಿ ಒಕ್ಕಲಿಗರ ಸಂಘನ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಎಲ್ಲ ನಾಯಕರುಗಳನ್ನ ಕೂರಿಸಿ ನಾನು ಪ್ರಯತ್ನ ಪಡ್ತೀನಿ ಅಂತೇಳಿ ಅವಿನ್ TV ಮುಖಾಂತರ ಮೂಡಿಗೆರೆಯ ಎಲ್ಲ ನಮ್ಮ ಕುಲ ಬಾಂಧವರಿಗೆ ಆಶ್ವಾಸನೆ ಕೊಡ್ತಾ ಜಿಲ್ಲಾ ಒಕ್ಕಲಿಗರ ಸಂಘದಿಂದ ಅದಕ್ಕೆ ಬೇಕಾದಂತ ಎಲ್ಲ ಸಹಾಯವನ್ನು ಮಾಡೋದಕ್ಕೆ ನಾವು ತಯಾರಿದ್ದೀವಿ. ಓಕೆ ಸರ್, ಇದಿಷ್ಟು ರಾಜಶೇಖರ್ ಅವರ ಪರಿಚಯ, ಒಕ್ಕಲಿಗರ ಸಂಘದ ಪರಿಚಯ, ಯಾವಾಗ ಹುಟ್ಟಿತು, ಯಾರ್ಯಾರು ಇದ್ರು ಏನು ಅಂತ ಹೇಳಿ. ಬಹಳ 100 ರೂಪಾಯಿಗೂ ಕಷ್ಟ. ಅವತ್ತಿನ ದಿನ ಜಾಗ ಮಾಡಿದ್ದಾರೆ ಅಂದ್ರೆ ಅದು ಇವತ್ತು ಕಟ್ಟೋದು ಸುಲಭ, ಆದ್ರೆ ಜಾಗ ಮಾಡೋದಷ್ಟು ಸುಲಭ. 200-250 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ಅಂದ್ರೆ, ಮತ್ತೆ ಜೊತೆಗೆ ಯಾವುದೇ ಭ್ರಷ್ಟಾಚಾರ ಇಲ್ಲದೇ ನಡೀತಾ ಇದೆ ಅಂದ್ರೆ ಒಂದು ಬಹಳ ವಿಶೇಷವಾದ ಸಂಸ್ಥೆ ಅಂತ ಹೇಳ್ಬೋದು.
ಓಕೆ ಸರ್, ಈಗ ಇನ್ನು ಮುಂದೆ ಬಂದರೆ 3 ವರ್ಷ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ರಿ. ಆ ನಂತರನೂ ಕೂಡ ಮತ್ತೆ ಅಧ್ಯಕ್ಷ ಆಗ್ಬೇಕು ಅಂತ ಹೊರಟಿದ್ದೀರಿ. ನಾನು ಸದಸ್ಯ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ. ಜನ ಯಾಕೆ ಓಟ್ ಕೊಡ್ಬೇಕು ಸರ್ ನಿಮ್ಗೆ? ಅಂದ್ರೆ ಏನ್ ಅಭಿವೃದ್ಧಿ ಮಾಡಿದ್ರಿ ಈ 3 ವರ್ಷದಲ್ಲಿ? ಅಥವಾ ನಿಮ್ ಕನಸಿತ್ತಲ್ಲ ಅದೆಲ್ಲ ನೆನ್ಸ್ ಆಯ್ತಾ ಅಥವಾ ಇನ್ನೂ ಏನಾದ್ರು ಬಾಕಿ ಇದೆಯಾ? ಈಗ ನಾನು 2021 ಡಿಸೆಂಬರ್ 31ನೇ ತಾರೀಕು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದು. 3 ವರ್ಷ ಆಯ್ತು ಡಿಸೆಂಬರ್ 31ಕ್ಕೆ. ನಾನು ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಹೆಚ್ಚು ಕಮ್ಮಿ 1000 ದಿನ ನನಗೆ ಅವಕಾಶಗಳು ಸಿಕ್ಕಿದೆ. 1000 ದಿನದಲ್ಲಿ ನಾನು 800 ದಿನ ನನ್ನ ಕಚೇರಿಲಿ ನಾನು ಪ್ರೆಸೆಂಟ್ ಇದ್ದೀನಿ. 800 ದಿನ ನನಗೆ ನಾನು ತೋಟ ಗದ್ದೆಗೆ ಹೋಗೋಕ್ಕಿಂತ ಜಾಸ್ತಿ ಒಕ್ಕಲಿಗರ ಸಂಘದ ಏಳಿಗೆಗೆ ಶ್ರಮಿಸಿದ್ದೀನಿ. 1. 2ನೇದು, ನಾನು ಅಧ್ಯಕ್ಷನಾದ ಹೋದಾಗ 25 ವರ್ಷದಿಂದ ಆ ಅಕೌಂಟ್ನಲ್ಲಿ 3.5 ಕೋಟಿ ದುಡ್ಡಿತ್ತು. 3.5 ಕೋಟಿಯಿಂದ 4 ಕೋಟಿ FD ಇತ್ತು ನಮ್ಮ ಒಕ್ಕಲಿಗರ ಸಂಘದಲ್ಲಿ. ನನ್ನ 3 ವರ್ಷ ಅವಧಿನಲ್ಲಿ ನಾನು ಎಲ್ಲ ಥರದ ಸೋರಿಕೆಗಳನ್ನ ತಡೆದು ಎಲ್ಲ ಥರದ ಇನ್ಕಮ್ಗಳನ್ನ ರೈಸ್ ಮಾಡಿ ಒಂದು 2 ಕೋಟಿ ರೂಪಾಯಿನ ಕ್ರೋಢೀಕರಿಸಿ ಒಟ್ಟು 5.5 ಕೋಟಿ ದುಡ್ಡು ಮಾಡಿದ್ದೀನಿ ಸಂಘಕ್ಕೆ. ಈಗ 5.5 ಕೋಟಿ 3 ವರ್ಷದಲ್ಲಿ 5.5 ಕೋಟಿ, ನನ್ನ ಅವಧಿನಲ್ಲಿ 2 ಕೋಟಿ, ಕಳೆದ ಇಷ್ಟು ವರ್ಷದಲ್ಲಿ 3.5 ಕೋಟಿ. ಅಷ್ಟೆಲ್ಲ ಮಾಡಿ ನಮ್ಮ ಶಾಲೆಯಲ್ಲಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ 2019ನಲ್ಲಿ ಶಾಲೆಯ ಸಂಖ್ಯೆ ಇಳಿದಿತ್ತು. 650 ಜನಕ್ಕೆ ಬಂದಿದ್ರು. 650 ಜನರಿಂದ ಇವತ್ತು 860 ಜನನ ಮಾಡಿದ್ದೀನಿ ಮಕ್ಕಳನ್ನ, ಶಾಲೆಯ ಮಕ್ಕಳ ಅಡ್ಮಿಷನ್ನ. 2 ಬಸ್ ಇತ್ತು, 4 ಬಸ್ ಮಾಡಿದ್ದೀನಿ. ಸ್ಮಾರ್ಟ್ ಬೋರ್ಡ್ಸ್ಗಳು ನಮ್ಮ ಶಾಲೆನಲ್ಲಿ ಇರಲಿಲ್ಲ, ಬ್ಲ್ಯಾಕ್ ಬೋರ್ಡಲ್ಲಿ ಟೀಚ್ ಮಾಡ್ತಾ ಇದ್ರು. ಎಂಟೈರ್ 14 ಕ್ಲಾಸ್ ರೂಮು ಸ್ಮಾರ್ಟ್ ಬೋರ್ಡ್ಸ್ ಮಾಡಿದ್ದೀನಿ. ಎಂಟೈರ್ 450 ಚದರದ ಬಿಲ್ಡಿಂಗ್ ನಮ್ಮ ಶಾಲೆ, 450 ಚದರನ್ನು ಪೇಂಟ್ ಮಾಡಿ ಸ್ವಚ್ಛವಾಗಿ ನೀಟಾಗಿ ಇಟ್ಟಿದ್ದೀನಿ. ಇದುವರೆಗೂ ಹಿಸ್ಟ್ರಿನಲ್ಲೇ 25% ಸಂಬಳ ರೈಸ್ ಮಾಡಿದ್ದೀನಿ ನಮ್ಮ ಟೀಚರ್ಸ್ಗೆ. ಪಾಪ ಎಲ್ಲ 12,000, 14,000, 15,000, 20,000ದಲ್ಲಿ ಸಂಬಳದಲ್ಲಿದ್ರು. 25 ವರ್ಷ ಸರ್ವಿಸ್ ಮಾಡಿದ್ರು, ಎಲ್ಲ ಗೋಳಾಡ್ತಾ ಇದ್ರು. 25% ಸಂಬಳ ರೈಸ್ ಮಾಡಿದ್ದೀನಿ ಅವರಿಗೆ. ನೌಕರರು ಎಲ್ಲ ನೌಕರನ್ನ ಫುಲ್ಫಿಲ್ ಮಾಡಿದ್ದೀನಿ. ನಮ್ಮಲ್ಲಿ ಟೀಚಿಂಗ್ ಸ್ಟಾಫ್ 70 ಜನ ಇದ್ದಾರೆ, ಕಾಲೇಜ್ ಮತ್ತು ಸ್ಕೂಲಿಂದ ನಾನ್ ಟೀಚಿಂಗ್ ಆಯಾಸು ಸ್ಟಾಫ್ ಎಲ್ಲ ಸೇರಿ 25 ಜನ ಇದ್ದಾರೆ. ಒಟ್ಟು 100 ಜನ ಆಲ್ಮೋಸ್ಟ್ ನಮ್ಮ ಸ್ಟಾಫ್ ಇದ್ದಾರೆ ನಮ್ಮ ಕಚೇರಿನಲ್ಲಿ. ಹಾಗಾಗಿ ಏನು ಕೇಳಿದ್ರು, ಹಾಗಾಗಿ ಸ್ಕೂಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಆಮೇಲೆ ನಮ್ಮ JVS PU ಕಾಲೇಜ್ ಇದೆ. PU ಕಾಲೇಜ್ನಲ್ಲಿ ನಮಗೆ ಲಾಸ್ ಇತ್ತು, ನಮ್ಮ ಸ್ಟೂಡೆಂಟ್ಸ್ ಕಮ್ಮಿ ಇದ್ರು, ಕೊರತೆ ಇದ್ರು. 2021 ವರೆಗೂ ಕೊರತೆ ಇದ್ರು. ಇವತ್ತು ಖುಷಿ ಸಂಗತಿ ಏನು ಅಂದ್ರೆ ಆ ಕಾಲೇಜ್ ಅಲ್ಲಿಗೆ ಮಾಡ್ತಾ ಇದೆ. ನಮ್ಮ ಸಂಘದಿಂದ ನಷ್ಟ ಅನ್ನೋದಿಲ್ಲ, ನಾವು ಲಾಭ ತೋರಿಸಿದೀವಿ PU ಕಾಲೇಜ್ನಲ್ಲಿ. ಮತ್ತೆ ಸ್ಟೂಡೆಂಟ್ಸ್ ಅಡ್ಮಿಷನ್ 200ಕ್ಕೆ ತಂದಿದ್ದೀವಿ. ಆಮೇಲೆ ಇಡೀ ಚಿಕ್ಕಮಂಗ್ಳೂರಿನಲ್ಲಿ ಫ್ರೀ, ನಿಮಗೂ ಗೊತ್ತಿದೆ ಇವತ್ತು ಮೆಡಿಕಲ್ ಕಾಲೇಜ್ಗೆ ಮತ್ತು ಇಂಜಿನಿಯರಿಂಗ್ಗೆ ಏನು ಕೋಚಿಂಗ್ ಕೊಡ್ತಾರೆ ಎಷ್ಟು ದುಬಾರಿ ಇದೆ ಅಂತ ನಿಮಗೆ ಗೊತ್ತಿದೆ. ನಮ್ಮ PU ಕಾಲೇಜ್ನಲ್ಲಿ ಫ್ರೀ ಕೋಚಿಂಗ್ ಕೊಡ್ತೀವಿ, ನೀವು ನಂಬೋದೇ ಇಲ್ಲ. ಸ್ಟೂಡೆಂಟ್ಸಿಗೆ ನಾವು ಮಂಗಳೂರಿಂದ ಬೆಂಗಳೂರಿಂದ ಎಲ್ಲ ಸ್ಟಾಫ್ ತರಿಸಿ ಫ್ರೀ ಕೋಚಿಂಗ್ ಕೊಡ್ತೀವಿ ಅವರಿಗೆ. ಅಂದ್ರೆ ನಿಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ, ನಮ್ಮ ಶಾಲೆಯಲ್ಲಿ ಓದಿದ ಮಕ್ಕಳು, ನಮ್ಮ ಕಾಲೇಜಲ್ಲಿ ಓದ್ತಿರೋಂಥ ಮಕ್ಕಳಿಗೆ, ಸೈನ್ಸ್ ಮಕ್ಕಳಿಗೆ ಫ್ರೀ CET ಮತ್ತು NEET ಕೋಚಿಂಗ್ ಕೊಡ್ತೀವಿ. ಇಡೀ ಚಿಕ್ಕಮಂಗ್ಳೂರಲ್ಲಿ ಆ ಸಿಸ್ಟಮ್ ಇಲ್ಲ. ಬೇರೆ ಶಾಲೆನಲ್ಲಿ 1 ಲಕ್ಷ ರೂಪಾಯಿ ಫೀಸ್ ತಗೊಳ್ತಾರೆ. ನಾವು ಕಾಲೇಜಿಗೆ 20,000 ರೂಪಾಯಿ ಫೀಸು, ಸ್ಕೂಲಿಗೆ 25,000 ರೂಪಾಯಿ ಫೀಸು ವಿತ್ ಬ್ಯಾಗ್, ಬುಕ್ಸ್, ಟೈ, ಶೂಸ್ ಎಲ್ಲ ಸೇರಿ. ಹಾಗಾಗಿ ನಮಗೆ ಬರ್ತಕ್ಕಂಥ ವರಮಾನನ ನಾವು ಶಾಲಾ ಕಾಲೇಜಲ್ಲಿ ಓದ್ತಕ್ಕಂಥ ಮಕ್ಕಳುಗಳಲ್ಲಿ ಡಿವೈಡ್ ಮಾಡಿ ಅವರ ಒಂದು ಎಜುಕೇಶನ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಜೊತೆಗೆ ನಾವು ಪೇರೆಂಟ್ಸ್ ಜೊತೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡಿದಂಥ ಸಂದರ್ಭದಲ್ಲಿ ಮತ್ತು SLC ನಾನು ಅಧ್ಯಕ್ಷನಾದ್ಮೇಲೆ 3ನೇ ಬಾರಿಗೆ 100% ರಿಸಲ್ಟ್ ಬಂದಿದೆ. ಇದುವರೆಗೂ 90%, 92% ರಿಸಲ್ಟ್ ಬರ್ತಾ ಇತ್ತು. ಈಗ 3 ವರ್ಷದಿಂದ 100% ರಿಸಲ್ಟ್ ಬಂದಿದೆ. ಆ ತರ ಪ್ರೀತಿ ವಿಶ್ವಾಸದಲ್ಲೂ ಬಿಗಿ ಹಿಡಿತದಲ್ಲೂ ಎರಡೂ ಬೇಕು ಒಂದು ಆಡಳಿತ ಮಾಡಬೇಕಾದ್ರೆ. ಇದಿಷ್ಟು ಸ್ಕೂಲು ಶಾಲಾ ಕಾಲೇಜ್ ಆದ್ರೆ 25 ವರ್ಷ ನಮ್ ಚೌಲ್ಟ್ರಿ ಕಟ್ಟಿ 25 ವರ್ಷ ಆಯ್ತು. 22 ವರ್ಷ ನಾವು ಮಾಡ್ತಾ ಇದ್ದಿದ್ದ ಕಾರ್ಯಕ್ರಮನೇ 90. ನಮ್ಮ 365 ದಿವಸದಲ್ಲಿ 90 ದಿವಸ ಎಂಗೇಜ್ ಆಗ್ತಾ ಇತ್ತು. ಯಾವುದು ನಮ್ಮ ಚೌಲ್ಟ್ರಿ. ಕಳೆದ 3 ವರ್ಷದಿಂದ 125 ಕಾರ್ಯಕ್ರಮಗಳು ಮಾಡಿದ್ದೀನಿ ನಾನು. 35 ಕಾರ್ಯಕ್ರಮ 35 ಕಾರ್ಯಕ್ರಮ ಜಾಸ್ತಿ ಅಂದ್ರೆ ನಮ್ಮ ಚೌಲ್ಟ್ರಿಯ
ರೇಟು ನಮ್ಗೆ 60,000 ಒಂದ್ ಕಾರ್ಯಕ್ರಮಕ್ಕೆ ಉಳಿಯುತ್ತೆ. 60,000 ಉಳಿದ್ರೆ 35 ಕಾರ್ಯಕ್ರಮಕ್ಕೆ ಎಷ್ಟಾಯ್ತು? ವರ್ಷಕ್ಕೆ 3 ವರ್ಷಕ್ಕೆ ಎಷ್ಟಾಯ್ತು? ಈ ರೀತಿ ನಾನು ದುಡ್ಡನ್ನ ಕ್ರೋಢೀಕರಣ ಮಾಡಿದ್ದೀನಿ. ಅದರಲ್ಲಿ ಸ್ಕೂಲಿನ ಮಕ್ಕಳು ಜಾಸ್ತಿ ಮಾಡೋ ಮುಖಾಂತರ, ಚೌಲ್ಟ್ರಿಯಲ್ಲಿ ಕಾರ್ಯಕ್ರಮ ಜಾಸ್ತಿ ಮಾಡೋ ಮುಖಾಂತರ ನಮ್ಮ ವರಮಾನ ಜಾಸ್ತಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಕಾರ್ಯಕ್ರಮಗಳು, ಇನ್ವೆಸ್ಟ್ಮೆಂಟು, ಡೆವಲಪ್ಮೆಂಟ್ಸ್ ಜಾಸ್ತಿ ಮಾಡಿದ್ದೀನಿ. ಈಗ ಇನ್ನೊಂದು ಸಾರ್ವಜನಿಕರಿಗೆ ಕೇಳೋ ಪ್ರಶ್ನೆ, ಒಕ್ಕಲಿಗ ಸಮುದಾಯಕ್ಕೆ ಈ ಒಕ್ಕಲಿಗ ಹಾಸ್ಟೆಲ್ ಇಷ್ಟು ಬೆಳೆದು ನಿಂತಿದೆ, ರಾಜ್ಯದ ಬಿಟ್ಬಿಡಿ, ಜಿಲ್ಲೆದು ಇಷ್ಟು ಬೆಳೆದು ನಿಂತಿರೋದ್ರಿಂದ ಅಲ್ಲಿ ಬಡ ಒಕ್ಕಲಿಗರ ಮಕ್ಕಳಿಗೆ ಒಂದು ಶಿಕ್ಷಣಕ್ಕೆ ಏನಾದ್ರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡೋಂಥದ್ದು, ಅಥವಾ ಹೈಯರ್ ಎಜುಕೇಶನ್ ಮಾಡ್ತಾ ಇರುವಂತ ಒಕ್ಕಲಿಗರ ಮಕ್ಕಳಿಗೆ ಏನಾದ್ರೂ ನಿಮ್ಮಿಂದ ಒಂದು ಸ್ಕಾಲರ್ಶಿಪ್ ಟೈಪ್ ಕೊಡೋಂಥದ್ದು ಏನಾದ್ರು ಇದೆಯಾ ಸರ್? ಹೌದು, ಇದೆ. ನಮ್ಮಲ್ಲಿ ವರ್ಷಕ್ಕೆ ಕೆಲವು ದಾನಿಗಳು, ಸಿದ್ಧಾರ್ಥ ಹೆಗಡೆಯವರು, ದಿವಂಗತ ಸಿದ್ಧಾರ್ಥ ಹೆಗಡೆಯವರು ನಮ್ಮಲ್ಲಿ ಒಂದು 15 ಲಕ್ಷ ರೂಪಾಯಿ FD ಇಟ್ಟಿದ್ದಾರೆ. ವರ್ಷಕ್ಕೆ ಆ ಬರ್ತಕ್ಕಂಥ ಬಡ್ಡಿ ದುಡ್ಡಲ್ಲಿ ನಾವು ಸ್ಕಾಲರ್ಶಿಪ್ ಕೊಡೋದಕ್ಕೆ ಉಪಯೋಗಿಸ್ತೀವಿ. MD ಕೃಷ್ಣೇಗೌಡರು ಅಂತ ನಮ್ಮ ಮಾಕೋಡು ಕೃಷ್ಣೇಗೌಡರು, ಗಂಧದ ಕೃಷ್ಣೇಗೌಡರು, ಪಾಪ ಅವ್ರ ದೊಡ್ಡ ದಾನಿಗಳು, ಅವರು ಒಂದು 5 ಲಕ್ಷ FD ಇಟ್ಟಿದ್ದಾರೆ. ನಾನು ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಂದು 5 ಲಕ್ಷ FD ಇಟ್ಟಿದ್ದೀನಿ. ಈ ರೀತಿ ನಮ್ಮ ಹತ್ರ ಒಂದು 30-40 ಲಕ್ಷ ರೂಪಾಯಿ FD ಇದೆ. ಆ FD ನಲ್ಲಿ ಬರ್ತಕ್ಕಂಥ ಬಡ್ಡಿ ದುಡ್ಡಲ್ಲಿ ಸ್ಕಾಲರ್ಶಿಪ್ ಮಾತ್ರ ಉಪಯೋಗಿಸ್ಕೋಬೇಕು ಅನ್ನೋ ಕಂಡೀಷನ್ ಇದೆ. ಅದರಲ್ಲಿ ನಾವು ಇಡೀ ಜಿಲ್ಲಾದ್ಯಂತ ರ್ಯಾಂಕ್ ತಗೊಳ್ಳಂತರು ಅವರು ಮಕ್ಳುಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನ ಕೊಡ್ತೀವಿ. ಒಂದು ಎರಡನೇದು, ಒಂದು 25 ಮಕ್ಕಳಿಗೆ ನಾವು ಈ ತರ ತೊಂದರೆ ಇರ್ತಕ್ಕಂಥ ಮಕ್ಕಳಿಗೆ ಮತ್ತೆ ಫೀಸ್ ಕಟ್ಟಕ್ ಆಗ್ದಿರಂತ ಮಕ್ಕಳಿಗೆ 50% ಡಿಸ್ಕೌಂಟ್ ಅನ್ನ ಕೊಟ್ಟು ಅವ್ರಿಗೆ ಬರೀ ಬಟ್ಟೆ, ಬ್ಯಾಗು, ಬುಕ್ಸಿಗೆ ದುಡ್ಡು ಕಟ್ಟಿದ್ರೆ ಸಾಕು. ವರ್ಷದ ಫೀಸ್ ಎಲ್ಲ ನಾವು ಕಟ್ಟೋ ಮುಖಾಂತರ ಎಲ್ಲಾ ಡೈರೆಕ್ಟರ್ಗಳು ಒಂದು 5-5 ಸಾವಿರ ಹಾಕಿದ್ರೆ ನಾವು 25 ಜನ ಇದೀವಿ, 1.25 ಲಕ್ಷ ರೂಪಾಯಿ ಬರ್ತದೆ. 1.25 ಲಕ್ಷ ರೂಪಾಯಿ ನಾವು 10 ಜನ ಮಕ್ಳದ್ ಫೀಸ್ ನಾವೇ ಕಟ್ಬೋದು. ಈ ತರ ಎಲ್ಲ ನಾನು ನನ್ನ ಡೈರೆಕ್ಟರ್ಗಳಿಗೆ ಸಮಜಾಯಿಸಿ ಈ ತರ ಎಲ್ಲಾ ಕಾರ್ಯಗಳಲ್ಲಿ ನಮ್ಮ ಡೈರೆಕ್ಟರ್ಗಳನ್ನ ತೊಡಗಿಸ್ಕೊಂಡು ತುಂಬಾ ಕಾರ್ಯಕ್ರಮಗಳಿಗೆ ಕೆಲವು ಮಕ್ಳುಗಳನ್ನ ದತ್ತುನು ತಗೊಂಡಿದೀವಿ. ಮೊನ್ನೆ ಒಂದು ನಮ್ಮ ವಕೀಲರು ಸಂಘದವರೆಲ್ಲ ಬಂದಿದ್ರು. ಒಂದ್ ಮಗು ಬಾರಿ ಬಡೋದು, ಓದಕ್ ಕಟ್ಟಕ್ ಫೀಸೇ ಇಲ್ಲ ಅಂತವ್ರಿಗೆ ಹಾಸ್ಟೆಲು ಕೊಟ್ಟು, ಸ್ಕೂಲು ಕೊಟ್ಟು ಓದ್ಸಂತ ಸಿಸ್ಟಮ್ ನಾನು ಬೆಳೆಸ್ಕೊಂಡಿದ್ದೀನಿ. ಅದ್ರದ್ದು ಒಂದು ದೊಡ್ಡ ಕಾರ್ಯಕ್ರಮ ಹಾಕೊಂಡಿದ್ದೀನಿ. ಮುಂದಕ್ಕೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ನಮ್ಮ ಒಕ್ಕಲಿಗರು ಬೆಂಗಳೂರಲ್ಲಿ ಇದ್ದಾರೆ. ಅವರು ಒಂದು 25 ಮಕ್ಕಳನ್ನ ದತ್ತು ತಗೊಳ್ಳೋಂಥದ್ದು, ದೊಡ್ಡ ದೊಡ್ಡ ಬೆಳೆಗಾರರ ಹತ್ರ ಹೋಗಿ ಈ ತರ ಸ್ಕಾಲರ್ಶಿಪ್ ಫಂಡ್ ಅನ್ನ ರೈಸ್ ಮಾಡೋದು, ಒಂದು 25 ಮಕ್ಕಳನ್ನ ದತ್ತು ತಗೊಳಕ್ಕೆ ಪ್ರೇರೇಪಣೆ ಕೊಡೋದು, ಈ ತರ ಮಾಡಿ ನಾನು ಏನ್ 850 ಮಕ್ಕಳು ಸ್ಕೂಲಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮುಂದೆ ನನಗೆ ಅವಕಾಶ ಸಿಕ್ಕರೆ 1100 ಮಕ್ಕಳ ತನಕ ನಾನು ಸ್ಕೂಲಿಗೆ ಅಡ್ಮಿಷನ್ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀನಿ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಜೊತೆಗೆ ಮೊನ್ನೆ ಒಂದು ಬೆಳ್ಳಿ ಭವನ ಕಟ್ಟಡವನ್ನ ನಿರ್ಮಲಾನಂದ ಶ್ರೀಗಳು, ನಮ್ಮ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಶ್ರೀಗಳು ಬಂದು ಉದ್ಘಾಟನೆಯನ್ನ ಮಾಡಿದ್ರು. ತಾವೆಲ್ಲ ಆ ಬಿಲ್ಡಿಂಗಿನ ಫೋಟೋವನ್ನ ನೋಡಿದೀರಾ? ನೋಡಿದೆ, ವಿಡಿಯೋ ನೋಡಿದೆ, ತುಂಬಾ ಹೊಗಳಿದ್ದಾರೆ ಸ್ವಾಮೀಜಿ ನಿಮ್ಮನ್ನ. ವಿಡಿಯೋ ಎಲ್ಲ ನೋಡಿದ್ರಿ. ನಮಗೂ ಅದೊಂದು ಹೆಮ್ಮೆ ವಿಚಾರ. ನನ್ನ ಜೀವನದಲ್ಲಿ ನಾನು ಕಂಡಿದ್ದು ಕನಸು, ಒಬ್ಬ ಮನುಷ್ಯ ಸತ್ ಮೇಲೂ ಆ ಮನುಷ್ಯನ ಬಗ್ಗೆ ಮಾತಾಡ್ಬೇಕು, ಅವನ್ ಮಾಡಿರೋ ಸಾಮಾಜಿಕ ಕಾರ್ಯಗಳು ಅವನ್ ತೀರೋದ್ಮೇಲೂ ಮಾತಾಡುತ್ತೆ ಅಂದ್ರೆ ಆ ಪ್ರೇರಣೆಯಿಂದ ನಾನು ಆ ವಾಕ್ಯದ ಪ್ರೇರಣೆಯಿಂದ ನಾನು ಆ ಬಿಲ್ಡಿಂಗ್ ಕಟ್ಟಿದ್ದು. ನೀವು ನಂಬಲ್ಲ, ನಮಗೆ ದೇವರು, ನಮಗೆ ಬಿಂಡಿಗದ ದೇವರಮ್ಮನ ಬಲ 1 ವರ್ಷ 2 ತಿಂಗಳಲ್ಲಿ 500 ಚದರ ಬಿಲ್ಡಿಂಗ್ ಫಿನಿಶ್ ಮಾಡಿ. ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದೆ 1 ವರ್ಷ 2 ತಿಂಗಳಲ್ಲಿ. ಒಂದೇ ವರ್ಷ 2 ತಿಂಗಳು. ಯಾಕಂದ್ರೆ ನನ್ನ ಅವಧಿನೂ ಮುಗಿತಾ ಇತ್ತು, ಕಟ್ಲೂಬೇಕು ಅಂತ. ಒಂದ್ ಮನೆ 50 ಚದರದ ಕಟ್ಟಕ್ಕೆ 2 ವರ್ಷ ಬೇಕು. 550 ಚದರ ಬಿಲ್ಡಿಂಗ್ ನ ಫಿನಿಶ್ ಮಾಡಿದೀವಿ 1 ವರ್ಷ 2 ತಿಂಗಳು. ಗುದ್ಲಿ ಪೂಜೆ ಡೇಟಿಗೂ ನಮ್ಮ ಉದ್ಘಾಟನೆ ಡೇಟಿಗೂ ನೋಡ್ತಾ ಇರಿ ಹಿಂದ್ಗಡೆ ನಿಮ್ಮ ಇದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೂಜೆ ಬಿಲ್ಡಿಂಗ್ ಓಪನ್. ಸ್ವಾಮೀಜಿ ಬಂದು ಆಶೀರ್ವಚನ ಮಾಡಿದ್ರು. ಆ ಬಿಲ್ಡಿಂಗ್ ನ 8.5 ಕೋಟಿ ಅಲ್ಲಿ ಖರ್ಚು ಮಾಡಿ ಕಟ್ಟಿದೀವಿ. 8.5 ಕೋಟಿ ಆಗಿದೆ. 1,75,00,000 GST ಆಗಿದೆ. ಇನ್ಕ್ಲೂಡಿಂಗ್ ಎಲ್ಲ ಸೇರಿ 10.5 ಕೋಟಿ ರೂಪಾಯಿ ಆಗಿದೆ. 10.5 ಕೋಟಿಲಿ 2 ಲಿಫ್ಟ್ ಇದೆ. ಅದರಲ್ಲಿ ಎಂಟೈರ್ ಎಕ್ಸ್ಟೀರಿಯರ್ ನೀವು ಇಲ್ಲಿ ನನ್ನ ಹತ್ರ ಇದೆ. ಎಕ್ಸ್ಟೀರಿಯರ್ ನೀವು ನೋಡಿದ್ರೆ ಸೇಮ್ ಎಕ್ಸ್ಟೀರಿಯರ್ ಅಲ್ಲಿ ಅದು ಇದೆ. ಯಾರು ಮನೇಲೂ ಮಾಡಿರಲ್ಲ ಆ ತರ ಎಕ್ಸ್ಟೀರಿಯರ್ ಮಾಡಿದೀವಿ. ಸ್ವಾಮೀಜಿ ಬಂದು ಬಾರಿ ಹೊಗಳಿದ್ರು, ಹೇಳಿದ್ರು ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದ ಸಂಘ ಸಂಸ್ಥೆಗಳಲ್ಲಿ, ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ಪಿಲ್ಲರ್ಗಳು ಹಾಕಿ ದಶಕಗಳೇ ಕಳೆದಿದ್ದಾವೆ, ಬಿಲ್ಡಿಂಗ್ ಮುಗ್ದಿಲ್ಲ. ಅಧ್ಯಕ್ಷರು 1.5 ವರ್ಷದಲ್ಲಿ ಮುಗಿಸಿದ್ದಾರೆ ಅಂದ್ರೆ ಗ್ರೇಟ್ ಅಂತ ಹೇಳಿದ್ರು. ಜೊತೆಗೆ ಪ್ರಾಮಾಣಿಕವಾಗಿ ಮಾಡಿದ್ಯಪ್ಪ ನೀನ್ ಇದನ್ನ. ಯಾಕಂದ್ರೆ ಅವರೊಬ್ಬ IIT ನಲ್ಲಿ ರ್ಯಾಂಕ್ ಹೋಲ್ಡರು ನಮ್ಮ ಸ್ವಾಮೀಜಿ ಅವರು. ಇಡೀ ದೇಶಕ್ಕೆ ಗೋಲ್ಡ್ ಮೆಡಲಿಸ್ಟ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಲ್ಲಿ.
ಹಂಗಾಗಿ ಅವರಿಗೆ ಈ ಬಿಲ್ಡಿಂಗ್ ನೋಡಿದ್ರೆ ಈ ಬಿಲ್ಡಿಂಗ್ ಇನ್ ವ್ಯಾಲ್ಯೂ ತಕ್ಷಣ ಕೂತ್ಕೊಂಡು ಪೆನ್ ಪೇಪರ್ ಲೆಕ್ಕ ಹಾಕ್ತಾರೆ. ಸ್ಟ್ರಕ್ಚರಲ್ ಇಂಜಿನಿಯರು ಇಡೀ ದೇಶಕ್ಕೆ ಒಬ್ಬ ಗೋಲ್ಡ್ ಮೆಡಲಿಸ್ಟ್ IIT ಡಿಗ್ರಿ ಹೋಲ್ಡರ್ ಅವ್ರು ಬಂದು ಹೇಳಿದ್ರು, ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದ ಬಿಲ್ಡಿಂಗು ತುಂಬಾ ಸುಂದರವಾಗಿ ಕ್ವಾಲಿಟಿಯಾಗಿ ತುಂಬಾ ಚೀಪ್ ಆಗಿ ಕಟ್ಟಿದ್ಯಾ ಅಂತ. ಇಷ್ಟು ದುಡ್ಡು 1900 ರೂಪಾಯಿ ಚದರಕ್ಕೆ ಖರ್ಚು ಮಾಡಿದ್ಯಾ, ಈ ಖರ್ಚು ನಿಮ್ ಮನೇಲೂ ಮಾಡಕ್ಕಾಗಲ್ಲ, ಇದಕ್ಕಿಂತ ಜಾಸ್ತಿ ಆಗ್ತದೆ. ನೀವು ಅಷ್ಟು ಲೆಕ್ಕಾಚಾರದಲ್ಲಿ ಒಂದು ಸಂಘ ಸಂಸ್ಥೆಯಲ್ಲಿ ನಾನು ಕೇಳಿರೋದು ನೋಡಿರೋದು ಇದೇ ಫಸ್ಟ್ ಅಂತ ಹೇಳಿದ್ದಾರೆ. ಅದ್ರ ವಿಡಿಯೋಸು 1,10,000 ವ್ಯೂ ಆಗಿದೆ. ಅದು ಸ್ವಾಮೀಜಿ ಅವರು ಹೊಗಳಿರೋದು 1,10,000 ವ್ಯೂ ಆಗಿದೆ. ನಮ್ ಜೀವನದಲ್ಲೇ ಏನು ಬೇಡ, ನಮಗೆ ಸ್ವಾಮೀಜಿಯವರು ಒಬ್ಬ ಪ್ರಾಮಾಣಿಕ ಅಂತ ಬಿರುದು ಕೊಟ್ಟಿದ್ದಾರೆ. ನಮ್ ತಂದೆ ತಾಯಿ ಆತ್ಮಕ್ಕೂ ಶಾಂತಿ ಸಿಗಂತ ಕೆಲಸವನ್ನ ನಾನು ಮಾಡಿದೀನಿ ಅಂತ ನನ್ ಮನ್ಸು ಹೇಳುತ್ತೆ. ಸ್ವಾಮೀಜಿಯವರು ಸಾಮಾನ್ಯವಾಗಿ ಯಾರನ್ನು ಹೊಗಳದ್ ಕಡಿಮೆ. ನನಗೆ ಸ್ವಾಮೀಜಿಯವರು ಹೋಗ್ಲಿದ್ದು ಒಂದೇ, ದೇಶದ ಪ್ರಧಾನಿ ಹೋಗ್ಲಿದ್ದು ಒಂದೇ. ಆ ಮಟ್ಟಕ್ಕೆ ನಮಗೆ ಖುಷಿ ಆಯ್ತು. ದೇಶದ ಪ್ರಧಾನಿನೇ ಬಂದು ನೀನು ಪ್ರಾಮಾಣಿಕ ಅಂತ ಹೇಳ್ದಂಗಾಯ್ತು. ಆ ಮಟ್ಟಕ್ಕೆ ಸ್ವಾಮೀಜಿ ಹೇಳಿದ್ದು ನನ್ನ ಜೀವನದಲ್ಲೇ ನನಗೆ ಯಾರಂದ್ರು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ನನಗೆ ಅಷ್ಟು ನಮ್ ತಂಡಕ್ಕೆ ಇದೆಲ್ಲದು ನಮಗೆ ನಮ್ಮ ಸೆಕ್ರೆಟರಿ ಅವರು ಮಾಡ್ಲಾ ಪ್ರಕಾಶ್ ಅಂತ, ನಮ್ಮ ಉಪಾಧ್ಯಕ್ಷರು ಮುಕ್ತಿಹಳ್ಳಿ ರವಿ ಅಂತ, ಮತ್ ನನ್ನ ಎಲ್ಲಾ ನಿರ್ದೇಶಕರು ಎಲ್ಲ ಅಲ್ಲಿ ಉಮೇಶ್ ಚಂದ್ರ ಇದ್ದಾರೆ, ಸೆಂಟಮ್ಮೇಗೌಡ್ರ ಮಗ ಇದ್ದಾರೆ ಉಮೇಶ್ ಚಂದ್ರ, ನಮ್ಮ ವಾಜವಳ್ಳಿ ಬಿಳಿಯಪ್ಪ ಗೌಡ್ರ ಮಗ ಸುಜಿತ್ ಅಂತ, ಅವರು ಪಾಪ ಅವರು ತುಂಬಾ ದಾನ ಕೊಟ್ಟಂತವ್ರು, ಒಂದು 25-30 ಲಕ್ಷ ದಾನ ಕೊಟ್ಟಿದ್ದಾರೆ. ಅವ್ರ ಮಗ ಇದ್ದಾರೆ. ಅವರೆಲ್ಲರೂ ಸ್ಕೂಟಿನಿ ಮಾಡಿ ನಾವು ಅವ್ರು ಹೇಳ್ದಂತೆ ನಾನು ನಡ್ಕೊಂಡಿದ್ದಕ್ಕೆ ಈ ಬಿಲ್ಡಿಂಗ್ ಎಷ್ಟು ಸುಂದರವಾಗಿ ಬಂದಿದೆ ಅಂತ ನನ್ನ ಫೀಲಿಂಗ್. ನನಗೆ ಎಲ್ಲರೂ ನೀವು ನಂಬಲ್ಲ, ಒಂದು ಸಂಘ ಸಂಸ್ಥೆಯಲ್ಲಿ 10,000 ಕೋಟಿ ರೂಪಾಯಿನ ಒಂದು ವರ್ಷದಲ್ಲಿ ಡ್ರಾ ಮಾಡಕ್ ಚಾನ್ಸೇ ಇಲ್ಲ. ಯಾಕೆಂದ್ರೆ ಒಬ್ರು ಸೆಕ್ರೆಟರಿ ಕೊಯ್ಮೂರ್ ಅಂದ್ರೂ ಡ್ರಾ ಮಾಡಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ. ನಮ್ ಸಮಿತಿ ಒಪ್ದಿದ್ರು ನಾವು ಕನ್ಸ್ಟ್ರಕ್ಷನ್ ನ ಮುಂದುವರ್ಸಕ್ಕಾಗಲ್ಲ. ಎಲ್ಲ 25 ಡೈರೆಕ್ಟರ್ಗಳನ್ನ ವಿಶ್ವಾಸಕ್ಕೆ ತಗೊಂಡು 1 ವರ್ಷದಲ್ಲಿ ಈ ಕೆಲಸ ಮುಗಿಸಿದೀನಿ ಅಂದ್ರೆ ಇದೆಲ್ಲ ನನ್ನ ಟೈಮಲ್ಲಿ ಇದ್ದ ಸಮಿತಿಯ, ನನ್ನ ಬೋರ್ಡಿನ ಎಲ್ಲ ಸದಸ್ಯರುಗಳ ಅವರಿಗೆ ನಾನು ಆ ಗೌರವವನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಈಗ ನೋಡಿ, ಅದ್ರ ಜೊತೆನಲ್ಲೇ ಸರ್, ನಿಮ್ಮ ಒಕ್ಕಲಿಗರ ಹಾಸ್ಟೆಲ್ ಏನಿದೆ, ಹಾಸ್ಟೆಲ್ನಲ್ಲಿ ನಾನು DC ಮೀಟ್ ಮಾಡಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವ್ರನ್ನು ಮಾತಾಡಿದೆ. ಈಗ ನೋಡಿ, ಒಂದು ಕಲ್ಯಾಣ ಮಂಟಪ ಇವತ್ತು ಒಂದು ದಿನಕ್ಕೆ ಕನಿಷ್ಠ 2,000 ಪ್ಲಾಸ್ಟಿಕ್ ಬಾಟ್ಲಿನ ಹೊರಗೆ ಹಾಕುತ್ತೆ. ಈಗ ನೀವು 125-150 ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಒಕ್ಕಲಿಗರ ಹಾಸ್ಟೆಲ್ ಇಂದನೇ ಒಂದು 3 ಲಕ್ಷ ಬಾಟ್ಲು ಹೊರಗಡೆ ಹೋಗ್ತಿತ್ತು. ಪ್ಲಾಸ್ಟಿಕ್ ಬಾಟ್ಲಿಗಳು ಮಾರಕ ಆಗಿರೋ, ರೈತರಿಗೆ ಮಾರಕ ಆಗಿರೋಂಥ. ಅದು ನೀವು ಇವತ್ತಲ್ಲಿ ಪ್ಲಾಸ್ಟಿಕ್ ಲೋಟದಲ್ಲೇ ನೀರು ಕೊಡೋದು, ಎಷ್ಟು ದೊಡ್ಡ ಮನುಷ್ಯ ಆಗ್ಲಿ ಬೇಡ ಅಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಆದ್ರೆ ಈ ಒಂದು ಸಿಸ್ಟಮ್ ಈ ನಮ್ ಜಿಲ್ಲೆನಲ್ಲಿ, ರಾಜ್ಯದ ಬೇಡ ಬಟ್ ನೋಡಿ, ನಮ್ ಜಿಲ್ಲೆನಲ್ಲಿ ಯಾವ ಕಲ್ಯಾಣ ಮಂಟಪದಲ್ಲೂ ಇಲ್ಲ. ಯಾಕೆ ಸರ್ ಸಾಧ್ಯ ಇಲ್ಲ? ಸಾಧ್ಯ ಇದೆ, 100ಕ್ಕೆ 100 ಸಾಧ್ಯ ಇದೆ. ನೀವು ಮನುಷ್ಯನಿಗೆ ಆಸೆ ಎಷ್ಟು, ಅತಿ ಆಸೆ ದುರಾಸೆ ಎಲ್ಲ ಪಟ್ಟಾಗ ಸಾಧ್ಯ ಇಲ್ಲ. ನೀವು ನಿಶ್ಚಯ ಮಾಡ್ಕೊಂಡು ಮನ್ಸಲ್ಲಿ ನಾನು ಬಿಡೋದೇ ಇಲ್ಲ, ನನಗೆ ಆ ಬಾಟಲ್ನ ಬಿಡದನೇ ನಾನು ಬಿಸ್ನೆಸ್ ಅನ್ನ ಮಾಡ್ತೀನಿ ಅಂತ ನಿಶ್ಚಯ ಮಾಡ್ಬೇಕು. ಬೇರೆ ಚೌಲ್ಟ್ರಿಗಳಲ್ಲಿ ಏನಾಗಿದೆ ಅಂದ್ರೆ ನಾವು ಬಿಡಲ್ಲ. ಸರಿ, ನಮ್ಮಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ 5-6 ಚೌಲ್ಟ್ರಿ ಇದೆ, ಎಲ್ಲರೂ ಬಿಡ್ತಾರೆ. ಈಗ ನಮ್ಮಲ್ಲಿ ಮದುವೆ ಕೇಳ್ಕೊ ಬರ್ತಾರೆ, ನಾವು ಬಾಟ್ಲಿ ಬಿಡಲ್ಲ ಅಂತೀವಿ, ಪಕ್ಕದ ಚೌಲ್ಟ್ರಿಗೆ ಹೋಗಿ ಮದುವೆ ಮಾಡ್ತಾರೆ. ಆ ರೀತಿ ಅವರು ಪ್ರೈವೇಟ್ ಚೌಲ್ಟ್ರಿಗಳು ಪ್ಲಾಸ್ಟಿಕ್ ಇವತ್ತು ನೀವ್ ಹೇಳಿದ ಲೆಕ್ಕಾಚಾರದಂತೆ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಭೂಮಿ ಒಳಗೆ ಸೇರಿಸ್ತಾ ಹೋದ್ರೆ ಮುಂದಿನ ಪೀಳಿಗೆ ಪ್ಲಾಸ್ಟಿಕ್ನೇ ಅಕ್ಕಿ ತರ ತಿನ್ಬೇಕಾದ ಪರಿಸ್ಥಿತಿ ಬರುತ್ತೆ. ಇವರು ಭತ್ತ ಹಾಕಿದ್ರೆ ಅಕ್ಕಿ ಬರಲ್ಲ, ಭತ್ತ ಹಾಕಿದ್ರೆ ಪ್ಲಾಸ್ಟಿಕ್ ಬರಂತ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಅನುಭವಿಸ್ಬೇಕಾಗತ್ತೆ. ಮನುಷ್ಯನ ಅತಿಯಾದ ಆಸೆ ಈ ಎಲ್ಲ ದುಃಖಕ್ಕೆ ಕಾರಣ ಅನ್ನೋ ರೀತಿನಲ್ಲಿ ಈ ದುಡ್ಡಿನ ಆಸೆ ಹಿಂದೆ ಹೋಗಿ ನಮ್ಮ ಚೌಲ್ಟ್ರಿ ನಡಿಬೇಕು, ನಮಗೆ ಲಾಭ ಆಗಬೇಕು ಅನ್ನೋ ಉದ್ದೇಶದಿಂದ ಬೇಸಿಕ್ ನೀಡ್ಸ್ ನ ವೈಲೇಟ್ ಮಾಡ್ತಾ ಇದ್ದಾರೆ. ನಾವು 100ಕ್ಕೆ 100 ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದೀವಿ. ನಗರಸಭೆನೂ ಪ್ಲಾಸ್ಟಿಕ್ ಅನ್ನ ಬ್ಯಾನ್ ಮಾಡಿದೆ. ಇಡೀ ರಾಜ್ಯದಲ್ಲೇ ನಮ್ಮ ಚೌಲ್ಟ್ರಿಲಿ ಮಾತ್ರ ಪ್ಲಾಸ್ಟಿಕ್ ಬಾಟಲ್ನ ಒಳಗ್ ಬಿಡೋದಿಲ್ಲ. ನಾವು ಅಷ್ಟೇ ದೊಡ್ಡ ಪ್ಯೂರಿಫೈಯರ್ನ ಹಾಕಿದೀವಿ, ಇದುವರೆಗೂ ಯಾವುದೇ ತರದ ಕಂಪ್ಲೇಂಟ್ ಬಂದಿಲ್ಲ. 3 ತಿಂಗಳಿಗೆ ಒಂದ್ಸಲಿ ಎಲ್ಲ ಪ್ಯೂರಿಫೈಯರ್ನ ಮೇಂಟೈನ್ ಮಾಡ್ತೀವಿ. ನಮಗೂ 2-2.5 ಲಕ್ಷ ಕಾಸ್ಟ್ ಬರುತ್ತೆ. ಆದ್ರೆ ಎಲ್ಲ ಎನ್ವೈರನ್ಮೆಂಟಿನ ಹಿತದೃಷ್ಟಿಯಿಂದ, ಪರಿಸರದ ಹಿತದೃಷ್ಟಿಯಿಂದ ನಾವು ಕ್ರಮ ಕೈಗೊಂಡಿದ್ದೀವಿ. ಯಾವುದೇ ತರದ ನೀರಿನ ಸಮಸ್ಯೆ ನಮ್ಮ ಚೌಲ್ಟ್ರಿನಲ್ಲಿ ನೀರು ಕುಡಿದಂತ ಸಂದರ್ಭದಲ್ಲಿ ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ.
ಈಗ ಮೊನ್ನೆ ಬಿಲ್ಡಿಂಗ್ ನ ಓಪನ್ ಮಾಡಿದ್ರಲ್ಲ ಸರ್, ಅದು ಏನಕ್ಕೆ ಬಾಡಿಗೆ ಕೊಡ್ತೀವಿ ಸರ್? ಅದ್ರಲ್ಲಿ ಏನೇನು ನಡೆಸಬಹುದು? ಆಕ್ಚುಲಿ ಬಿಲ್ಡಿಂಗ್ ಕಟ್ಟಿದ್ದು ನಾವು 80 ಅಡಿ ಅಗಲದ ಬಿಲ್ಡಿಂಗ್, 120 ಅಡಿ ಉದ್ದದ ಬಿಲ್ಡಿಂಗ್. ನೀವು ಇಡೀ ಚಿಕ್ಕಮಗಳೂರು ಹಿಸ್ಟ್ರಿನಲ್ಲೇ ಇದೊಂದು ಹೊಸ ಟೆಕ್ನಾಲಜಿಯಲ್ಲಿ ಕಟ್ಟಿರೋ ಬಿಲ್ಡಿಂಗ್. ಇದಕ್ಕೆ ಮಧ್ಯ ಪಿಲ್ಲರ್ ಇಲ್ಲ, ಬೀಮ್ ಇಲ್ಲ, ಪಿಲ್ಲರ್ ಇಲ್ಲ. ಬೀಮ್ ಇದೆ, ಬೀಮ್ ಇದೆ, ಪಿಲ್ಲರ್ ಇಲ್ಲ. ಮಧ್ಯ ನಿಮಗೆ ಡಿಸ್ಟರ್ಬೆನ್ಸ್ ಪಿಲ್ಲರ್ ಇಲ್ಲ. ಯಾವತ್ತೂ 40 ಅಡಿ 50 ಅಡಿ ಮಾತ್ರ ನೋಡಿದಿರ ನೀವು ಚಿಕ್ಕಮಗಳೂರಿನಲ್ಲಿ. 80 ಅಡಿ ಅಗಲದ ಮೇಲೆ RCC ಇರತಕ್ಕಂತ ಬಿಲ್ಡಿಂಗ್ ನ ಚಿಕ್ಕಮಗಳೂರಲ್ಲಿ ಯಾರು ನೋಡಿಲ್ಲ. ಇದು ನಮ್ದು ಹೊಸ ಟೆಕ್ನಾಲಜಿ, ಪೋಸ್ಟ್ ಟೆನ್ಷನ್ ಟೆಕ್ನಾಲಜಿ ಅಂತ. ಬೇರೆ ಕನ್ಸ್ಟ್ರಕ್ಷನ್ ಕಿನ ಒಂದು 10,000 ರೂಪಾಯಿ ಕಾಸ್ಟ್ ಜಾಸ್ತಿ ಇದಕ್ಕೆ. ಇದನ್ನ ಕೇಬಲ್ ನಲ್ಲಿ, ಕಬ್ಬಣದ ಜೊತೆಗೆ ಕೇಬಲ್ ನಲ್ಲಿ ನಿಲ್ಲಿಸ್ತಾರೆ. ಕಬ್ಬಣ ಒಂದು 50 ವರ್ಷ 100 ವರ್ಷ ಆದ್ಮೇಲೆ ತುಕ್ಕಿಡಿದ್ರು ಆ ಕೇಬಲ್ ಟೆನ್ಷನ್ ನಲ್ಲಿ ಮತ್ತೆ ಎಳೆದು ಟೈಟ್ ಮಾಡಿ ಟೆನ್ಷನ್ ಕೊಟ್ಟು ನಿಲ್ಸಂತ ವ್ಯವಸ್ಥೆನೇ ಈ ಟೆಕ್ನಾಲಜಿ. ಇದು ಹೊಸ ಟೆಕ್ನಾಲಜಿ. ಎಲ್ಲ 100, 200, 300 ಅಡಿ ಆಗ್ಲದ್ದು ಹಾಲ್ಗಳು ಬೆಂಗಳೂರಲ್ಲಿ, ಬಾಂಬೆಲಿ ಎಲ್ಲ ನೋಡ್ತೀವಲ್ಲ, ದುಬೈಲೆಲ್ಲ ಆ ಟೆಕ್ನಾಲಜಿಲಿ ಕಟ್ಟಿದ್ದು. ನಮ್ಮ ಮನ್ಸಲ್ಲಿ ಚಿಕ್ಕಮಗಳೂರಿಗೆ ಒಂದು ಒಳ್ಳೆ ಹಾಸ್ಪಿಟಲ್ ಬರಬೇಕು ಅನ್ನೋದು ನಮ್ಮ ಮನ್ಸಲ್ಲಿತ್ತು. ನಾವೆಲ್ಲ ಚಿಕ್ಕಮಗಳೂರಿನ ಜನ ಶಿವಮೊಗ್ಗ ಹೋಗ್ಬೇಕು, ಹಾಸನ ಹೋಗ್ಬೇಕು, ಬೆಂಗಳೂರು ಮಂಗಳೂರು ಹೋಗ್ಬೇಕು. ಸೊ ಒಂದು ಬೃಹತ್ ಆಕಾರದ ಹಾಸ್ಪಿಟಲ್ ಚಿಕ್ಕಮಗಳೂರಿಗೆ ಬರಬೇಕು, ಒಕ್ಕಲಿಗರ ಸಂಘ ನಡೆಸಬೇಕು ಅನ್ನೋ ಆಸೆ ಒಂದಿಗೆ ಸ್ಟಾರ್ಟ್ ಮಾಡಿದ ಪ್ರಾಜೆಕ್ಟ್ ಇದು ನಾನು. ಆದ್ರೆ ಚಿಕ್ಕಮಗಳೂರಿನಲ್ಲಿ ನಾವು ಹೋದ್ವಿ, ಕಿಮ್ಸ್ ನ ಭೇಟಿ ಮಾಡಿದ್ವಿ, ಮಣಿಪಾಲ ಇನ್ಸ್ಟಿಟ್ಯೂಟ್ ಅವ್ರು ಬಂದು ಹೋದ್ರು, ಮಂಗಳೂರವ್ರು ಒಂದ್ 2-3 ಹಾಸ್ಪಿಟಲ್ ಅವ್ರು ಬಂದೋದ್ರು. BGS ನಿರ್ಮಲಾನಂದ ಸ್ವಾಮೀಜಿನ ಕರ್ಸಿದ್ದೆ, ಸ್ವಾಮೀಜಿ ಇದನ್ನ ಹಾಸ್ಪಿಟ್ಲಿಗೆ BGS ಕೊಡ್ತೀವಿ ತಗೊಳ್ಳಿ, ನೀವು ನಡೆಸಿ, ನಮಗೆ ಇಲ್ಲಿ ಡಾಕ್ಟರ್ಗಳನ್ನ ಹಾಕಿ ಹಾಸ್ಪಿಟಲ್ ನಡೆಸಿ ಅಂತೇಳಿ. ಆದ್ರೆ ನಮಗೆ ಇಲ್ಲಿ ಸಿಗ್ತಕ್ಕಂತ ಲೈಸೆನ್ಸಿನ ಪ್ರಮಾಣ ಚಿಕ್ಕಮಗಳೂರಿನಲ್ಲಿ G+2 ಗ್ರೌಂಡ್ +2 ಮಾತ್ರ ಕೊಡೋದು. ಅವರಿಗೆ ಅವರು ತುಂಬಾ ಇನ್ವೆಸ್ಟ್ಮೆಂಟ್ ಇರುತ್ತೆ. ಹಾಸ್ಪಿಟಲ್ ಅಂದ್ರೆ 50 ಕೋಟಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಇರುತ್ತೆ. ಜೊತೆಗೆ ಜನನೂ ಅಷ್ಟು ಇನ್ವೆಸ್ಟ್ಮೆಂಟ್ಗೆ ಆ ರಿಲಯಬಿಲಿಟಿ ಚಿಕ್ಕಮಗಳೂರು ನಗರದಲ್ಲಿ ಇಲ್ಲ. ಇಲ್ಲಿರೋ ಪೇಷಂಟ್ಗಳು ಅರ್ಧ ಜನ ಮಂಗಳೂರು, ಬೆಂಗಳೂರು, ಮೈಸೂರು ಅಭ್ಯಾಸ ಆಗ್ಬಿಟ್ಟಿದೆ, ಅವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಈ ಹಾಸ್ಪಿಟಲ್ಗಳು ರಿಲಯಬಿಲಿಟಿ ಇಲ್ಲ, ವರ್ಕೌಟ್ ಆಗಲ್ಲ ಅಂತ ಹೇಳಿ ನಮ್ಗೆ 5 ಪಾಪ JP ಕೃಷ್ಣೇಗೌಡರು ಈ ಸಂದರ್ಭದಲ್ಲಿ ಅವ್ರನ್ನ ನೆನ್ಸ್ಕೋಬೇಕು. ಡಾಕ್ಟರ್ CK ಸುಬ್ರಾಯ್ ಅವರು ನಮ್ಮ AIT ರಿಜಿಸ್ಟರ್ಡ್ ಆಗಿದ್ದಾರೆ. ಈಗ ಅವರು ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ರಿಜಿಸ್ಟರ್ಡ್ ಆಗಿದ್ದಾರೆ ಯೂನಿವರ್ಸಿಟಿದು. ಅವರೆಲ್ಲರೂ ಪ್ರಯತ್ನ ಪಟ್ರು, ಒಂದು ಹಾಸ್ಪಿಟಲ್ ತರಬೇಕು ಚಿಕ್ಕಮಗಳೂರಿಗೆ ಅಂತ. ಒಕ್ಕಲಿಗರ ಸಂಘದವ್ರು ಹಾಸ್ಪಿಟಲ್ ಮಾಡ್ತಾ ಇದಾರೆ ಅಂತ, ಹಾಸ್ಪಿಟ್ಲಿಗೆ ಅಂತಾನೆ ಕಟ್ಟಿದ್ ಬಿಲ್ಡಿಂಗ್. ಈಗೇನಾಗಿದೆ, ಹಾಸ್ಪಿಟ್ಲಿಗೆ ಅದು ರಿಲೇಬಲ್ ಅಲ್ಲ, ನಮ್ಗೆ ವರ್ಕೌಟ್ ಆಗಲ್ಲ ಅಂತ ಕೈ ಬಿಟ್ಟ ಮೇಲೆ ನಾವು ಅದನ್ನ ಬೆಂಗಳೂರವ್ರೊಬ್ಬರಿಗೆ ನಾವು ಅದನ್ನ ರೆಂಟ್ ಔಟ್ ಮಾಡಿದ್ದೀವಿ. ಬೆಂಗಳೂರವ್ರಿಗೆ ಒಂದು ರೆಂಟ್ ಔಟ್ ಮಾಡಿದ್ದೀವಿ. ನೀವು ನಂಬಲ್ಲ, ಇಡೀ ಹಿಸ್ಟ್ರಿನಲ್ಲಿ ಚಿಕ್ಕಮಗಳೂರು ಒಕ್ಕಲಿಗರ ಸಂಘಕ್ಕೆ 1 ಕೋಟಿ ರೂಪಾಯಿ ವಾರ್ಷಿಕ ಬಾಡಿಗೆಗೆ ರೆಂಟ್ ಔಟ್ ಮಾಡಿದ್ದೀನಿ. ಅದನ್ನ 1 ಕೋಟಿ ರೂಪಾಯಿ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ, ಅದು ಮತ್ತೆ ಅದ್ರ ಪಕ್ಕದ ಪೆಟ್ರೋಲ್ ಬಂಕಿನ ಜಾಗ ಸೇರಿ 1 ಕೋಟಿ ರೂಪಾಯಿ ವರಮಾನ ಬರಂಗ್ ಮಾಡಿದ್ದೀನಿ. ಕಟ್ಟಿರೋದು 15 ತಿಂಗಳಲ್ಲಿ 1 ಕೋಟಿ ರೂಪಾಯಿ ವರಮಾನ ಬರಂಗ್ ಮಾಡಿದ್ದೀನಿ. ಆ ದುಡ್ಡನ್ನ ನಾವು ದುಡ್ಡು ಮಾಡೋದೇ ಸಂಸ್ಥೆಗಳ ಕೆಲಸ ಅಲ್ಲ, ಆದ್ರೆ ದುಡ್ಡು ಇಲ್ದೇನೂ ಸಂಸ್ಥೆ ನಡೆಯಲ್ಲ. ದುಡ್ಡು ಇಂಪಾರ್ಟೆಂಟ್. ಆ ದುಡ್ಡಿಂದ ನಾವು ಶಾಲಾ ಮಕ್ಕಳು ಒಂದು 25-50 ಜನನ ಫ್ರೀ ಓದಿಸ್ಬೇಕು. ನಾವೊಂದು PU ಕಾಲೇಜ್ ಸ್ಟಾರ್ಟ್ ಮಾಡಬೇಕು ಫಾರ್ ಗರ್ಲ್ಸ್. ಈಗ ಇದೆಯಲ್ಲ, ಅದನ್ನೇ ನಾವು ದೊಡ್ಡದಾಗಿ ಮಾಡಬೇಕು ಅನ್ನೋ ಒಂದು ಕನಸನ್ನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ಬರೋ ವರಮಾನದಿಂದ ಇವೆಲ್ಲ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತ ನಮ್ಮ ಆಸೆ ಇದೆ. ಓಕೆ ಸರ್, ಇಷ್ಟು ಒಕ್ಕಲಿಗರ ಅವ್ರು ಬೆಳೆದು ಬಂದ ದಾರಿ, ಅವರ ಪ್ರಾಮಾಣಿಕತನ, ಜೊತೆಗೆ ಏನು ಒಕ್ಕಲಿಗರ ಸಂಘ ಏನೇನು ಮಾಡಕ್ಕೆ ಹೊರಟಿದೆ, ಮತ್ತು ಈಗ ಮಾಡಿದ್ರಿಂದ ಏನು ಪ್ರಯೋಜನ ಆಗಿದೆ, ಇದನ್ನೆಲ್ಲ ಹೇಳಿದ್ದಾರೆ. ಇನ್ನು ಮುಂದೆ ಇನ್ನೊಂದು ವಿಚಾರಕ್ಕೆ ಹೋಗೋಣ. ಈಗ ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಯಾವುದೇ, ನೀವು ಸೊಸೈಟಿ ಇರಲಿ, ಗ್ರಾಮ ಪಂಚಾಯತಿ ಇರಲಿ, ಚುನಾವಣೆಗೆ ನಿಂತಂಥವ್ರು MLA ಇರ್ಬೋದು. ಆದರೆ ಇನ್ನೊಂದ್ಸರಿ ಯಾಕೆ ನಿಲ್ತಾನೆ ಅಂತಂದರೆ ಅಲ್ಲಿ ಏನೋ ಇದೆ. ಪ್ರಾಮಾಣಿಕರು ಇನ್ನೊಂದ್ಸರಿ ನಿಲ್ಲದೇ ಇಲ್ಲ ಎಲೆಕ್ಷನ್ಗೆ. ಸವಸ ಬೇಡ, ಅವನ ಹತ್ರ ಯಾಕೆ ಮಾತು ಕೇಳಬೇಕು, ಇವನ ಹತ್ರ ಯಾಕೆ ಕೇಳಬೇಕು ಅಂತ. ಆದರೆ 3 ವರ್ಷಗಳ ಕಾಲ, ಸುಮಾರು ಒಂದು 20 ವರ್ಷದಿಂದ ಒಕ್ಕಲಿಗರ ಸಂಘ ನೋಡ್ಕೊಂಡ್ಬಂದಂಥ ವ್ಯಕ್ತಿ ಈ 3 ವರ್ಷದಲ್ಲಿ ಅಧ್ಯಕ್ಷರಾಗಿ ಮತ್ತೆ 1.25 ವರ್ಷದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಿ 1 ಕೋಟಿ ರೂಪಾಯಿ ವರಮಾನ ಮಾಡಿಸ್ಕೊಟ್ಟು, ಇನ್ನೂ ಒಂದಷ್ಟು ಕನಸಿದೆ, ಏನೋ ಇನ್ನೊಂದಷ್ಟು ಇದೆ ಮನುಷ್ಯನ ತಲೆಯಲ್ಲಿ. ಹಾಗಾಗಿ ಅವ್ರು ಮತ್ತೆ ಚುನಾವಣೆ ನಿಲ್ಲೋದು ಅಂತಂದ್ರೆ ಅದು ನೋಡಿ ಎಷ್ಟು ನಗುತ್ತಾ ಖುಷಿಲಿ, ಚುನಾವಣೆ ಹೆಂಗೋ ಏನೋ, ಓಟ್ ಹಾಕ್ತಾರ ಇಲ್ಲ, ಎಲ್ಲ ನನ್ನ ಸೋಲ್ಸು, ಆ ಥರದ್ದು ಏನಿಲ್ಲ. ಕೆಲಸ ಮಾಡಿದ್ದೀನಿ, ಕೆಲಸಗಳನ್ನೆಲ್ಲ ಹೇಳಿದ್ದಾರೆ. ಇನ್ನೂ ಸಣ್ಣ ಪುಟ್ಟದೆಲ್ಲ ಹೇಳೋಕ್ಕಾಗಲ್ಲ ಬಿಡಿ, ಅದು ತುಂಬ ಕಾರ್ಯಕ್ರಮಗಳಿರುತ್ತೆ.
ಆದ್ರೆ ಮತ್ತೆ 2ನೇ ಸರಿ ಚುನಾವಣೆನ ಬಯಸಿದಿರಿ ಸರ್. ಚುನಾವಣೆ ವಿಚಾರಕ್ಕೆ ಹೋಗೋಣ ಈಗ. ಎಸ್. ಆ ಚುನಾವಣೆ 2ನೇ ಸರಿ ನೀವು ಚುನಾವಣೆಗೆ ಹೋಗ್ತಿರ್ತಕ್ಕಂಥ ಉದ್ದೇಶ ಏನ್ ಸರ್? ಪ್ರಾಮಾಣಿಕವಾಗಿ ಹೇಳಿ ಸರ್. ಇಂಥದೇ ಉದ್ದೇಶ, ಇಷ್ಟು ನಂದು ಫುಲ್ಫಿಲ್ ಆಗಿಲ್ಲ, ಇಷ್ಟು ಬಾಕಿ ಇದೆ, ಒಂದಷ್ಟು ದೂರ ಸಾಗಿದೀವಿ, ಇನ್ನೊಂದಷ್ಟು ದೂರ ಸಾಗ್ಬೇಕಾಗಿದೆ ಅಂತ ಏನ್ ಎಸ್ ಎಂ ಕೃಷ್ಣ ಅವ್ರು ಹೇಳ್ತಾ ಇದ್ರು. ಪಾಪ ಅವ್ರು ಇವತ್ತಿಲ್ಲ, ತೀರೋಗಿದ್ದಾರೆ. ನಾವು ಶ್ರದ್ಧಾಂಜಲಿ ಮಾಡಬೇಕಿತ್ತು. ಇರ್ಲಿ, ಅವ್ರು ಹೇಳಿದ ಮಾತು ಇನ್ನು ಅರ್ಧ ಕ್ರಮಿಸಿದೀನಿ, ಇನ್ನರ್ಧ ಅನ್ನೋ ಒಂದು ವಾಕ್ಯ ಇದ್ದಂಗಿದೆ. ಹಾಗಾಗಿ ಚುನಾವಣೆ ನಿಂತಿರೋ ಉದ್ದೇಶ ಇನ್ನು ಸಾಧಿಸೋದಕ್ಕೆ ಏನಿದೆ ಸರ್? ಈಗ ಈ 3 ವರ್ಷದಲ್ಲಿ ನಾನು ಒಕ್ಕಲಿಗರ ಸಂಘಕ್ಕೆ ನಾನು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಮುಂದುವರೆದರೆ 1 ಕೋಟಿ ರೂಪಾಯಿ ಬಾಡಿಗೆ ರೂಪದಲ್ಲಿ ಬರುತ್ತೆ. ಇನ್ನೂ 1-1.5 ಕೋಟಿ ರೂಪಾಯಿ ಶಾಲಾ ಹಾಸ್ಟೆಲ್ಲು ಮತ್ತೆ ಬೇರೆ ಬಾಡಿಗೆ ರೂಪದಲ್ಲಿ ಬರುತ್ತೆ. 2.5 ಕೋಟಿ ರೂಪಾಯಿ ವಾರ್ಷಿಕ ಆದಾಯ ಬರುತ್ತೆ ನಮಗೆ, ವಾರ್ಷಿಕ ಆದಾಯ. ಜೊತೆಗೆ ಚಿಕ್ಕಮಂಗ್ಳೂರಿನಲ್ಲಿ ಒಕ್ಕಲಿಗರು ಏನು ವಾಸ ಇದ್ವಿ ಟೌನಲ್ಲಿ, ನಾವು ನಮ್ಮ ಮನೇಲಿ ಯಾರು ತೀರೋದಂಥ ಸಂದರ್ಭದಲ್ಲಿ, ನಮ್ಮ ಸ್ನೇಹಿತರು ತೀರೋದಂಥ ಸಂದರ್ಭದಲ್ಲಿ ನಮ್ಮ ಶವಗಳನ್ನ ಸಾಗಿಸ್ಲಿಕ್ಕೆ ನಾವು ಬೇರೆಯವ್ರ ಮೇಲೆ ಅವಲಂಬನೆ ಆಗ್ಬೇಕಿತ್ತು. ವೆಹಿಕಲ್ಲಿಗೆ ಹಳ್ಳಿಗಳಲ್ಲಿ ಸಮಸ್ಯೆ ಇರಲ್ಲ, ಜೀಪ್ ಇರುತ್ತೆ, ಅಕ್ಕಪಕ್ಕ ಮನೆ ಇರುತ್ತೆ, ಕುಟುಂಬದವ್ರು ಬರ್ತಾರೆ, ನಡೆದೋಗ್ಬಿಡುತ್ತೆ. ಟೌನಲ್ಲಿ ಇದ್ದಂಥವ್ರು ಒಬ್ಬೊಬ್ಬರೇ ಇರ್ತಾ ಇದ್ರು. ನಾನು ಒಂದು ಅತ್ಯುತ್ತಮವಾದ ಒಳ್ಳೆ ನಿಮ್ ನೋಡಿದ್ರೆ ಯಾವುದೋ ಹೈಫೈ ಕಾರ್ ಅನ್ಬೇಕು, ಮಾರುತಿ ಎಕೋ ಕಾರನ್ನ ಆಲ್ಟ್ರ್ ಮಾಡಿ ಅಷ್ಟು ಚಂದವಾಗಿ ನಂಬರ್ 1 ವೆಹಿಕಲ್ ಚಿಕ್ಕಮಂಗ್ಳೂರಿನಲ್ಲಿರೋದು. ನೀವು ಶವ ಸಾಗಿಸ್ಕೊಂಡು ಹೋದ್ರೆ ಶಾಂತಿ ವಾಹನ ಅಂತ ಹೆಸರಿಟ್ಟಿದ್ದೀನಿ ಅದಕ್ಕೆ. ಅಷ್ಟೂ ಜನ ಖುಷಿ ಪಡ್ತಾರೆ. ಹಬ್ಬ ತೀರೋದ್ರೂ ನಾವು ಬೇರೆ ಜನಾಂಗದ ಮೇಲೆ ಅವಲಂಬನೆ ಆಗ ತಪ್ತು ಅನ್ನೋ ಉದ್ದೇಶದಿಂದ ಆ ಥರದ ಒಂದು ವಾಹನವನ್ನ ಮಾಡಿದ್ದೀನಿ. ಅದು ಹೇಳೋದು ಮರ್ತೋಗಿದ್ದೆ ನಿಮಗೆ. ಅಷ್ಟು ಒಳ್ಳೆ ಕೆಲಸ ಅದು ಮಾಡಿದ್ದೀನಿ. ಈ ಸಲ ನೀವು ಕೇಳಿದ್ರಿ ಚುನಾವಣೆಗೆ ಏಕ್ ನಿಂತಿದ್ದೀರಾ, ಇಷ್ಟು 3 ವರ್ಷ ಅವಧಿನಲ್ಲಿ ಏನು ಉಳಿದಿದೆ ಬಾಕಿ ಅಂತ. ಚುನಾವಣೆಗೆ ನಾನು ನಿಮ್ಗೆ ಹೇಳಿದೆ 3 ಕೋಟಿ 3.5 ಕೋಟಿ ದುಡ್ಡಿತ್ತು. 2 ಕೋಟಿ ನಾನು ಬಂದ ಮೇಲೆ, ಅಧ್ಯಕ್ಷ ಆದ್ಮೇಲೆ ಗುಡ್ಡ ಹಾಕಿದ್ದೀನಿ. ಗುಡ್ಡ ಹಾಕಿದ್ದೀನಿ ಅಂದ್ರೆ ಸಂಘದ ದುಡ್ಡನ್ನೇ ಪೋಲಾಗದ ರೀತಿನಲ್ಲಿ, ಆ ಕಡೆ ಈ ಕಡೆ ವೇಸ್ಟ್ ಆಗದ ರೀತಿನಲ್ಲಿ ಗುಡ್ಡ ಹಾಕಿ 5.5 ಕೋಟಿ ಮಾಡಿದ್ದೀನಿ. 10.5 ಕೋಟಿ ಹೆಂಗ್ ಬಂತು ಅಂತ ನೀವು ಪ್ರಶ್ನೆ ಕೇಳಲಿಲ್ಲ. 5.5 ಕೋಟಿಗೆ ಬಿಲ್ಡಿಂಗ್ ಕಟ್ಟಲಿಲ್ಲ ನಾನು, 10.5 ಕೋಟಿ ಕಟ್ಟಿರೋದು. ಇನ್ನು 5 ಕೋಟಿ ಹೇಗ್ ಬಂತು ಅಂತ ಕೇಳಲಿಲ್ಲ. ಕೇಳಲಿಲ್ಲ ಅಂದ್ರೆ ನೀವು 3.5 ಕೋಟಿಯಿಂದ 5.5 ಮಾಡಿದಿರಿ ಅಂದ್ರೆ ಇನ್ನು 5.5 10.5 ಮಾಡೋದೇನು ದೊಡ್ಡ ವಿಚಾರ ಆಗಿಲ್ಲ ನಿಮಗೆ. ಮತ್ತೆ ಒಕ್ಕಲಿಗರು ಅಂದ್ರೆ ಒಂದಷ್ಟು ದಾನಿಗಳು ಅಂತ ಎಲ್ಲರೂ ಅಂತಲ್ಲ. ಇವಾಗ ದಾನ ಒಂಚೂರು ನಮ್ಮ ಒಕ್ಕಲಿಗರು ನಾವು ಮೇಲ್ನೋಟಕ್ಕೆ ನಾವು ಚಂದಾಗೆ ಬೆಳ್ಳಿಗೆ ಬಟ್ಟೆಲಿ ನಮ್ಮ ಟ್ರೆಡಿಷನಲಿ ಇರ್ತೀವಿ ಬಿಟ್ರೆ, ನಮ್ಮ ಬೆಳೆಗಾರರು ತುಂಬಾ ಕಷ್ಟದಲ್ಲಿದ್ದಾರೆ. ನಮ್ಮ ಬೆಳೆಗಾರರ ಸಂಕಷ್ಟ ಕೇಳೋರಿಲ್ಲ, ಹಾಗಾಗಿ ಹೋಗಿದೆ. ಇವತ್ತು ಕಾಫಿ ರೇಟ್ ಇರ್ಬೋದು ಬಿಟ್ರೆ, ಕಾಫಿ ಕಣದಲ್ಲಿ ಯಾರ ಕಾಫಿ ಇದೆ? ಕಣದಲ್ಲಿ ಎಲ್ಲಾ ಭೂಮಿಯಲ್ಲಿ ಸೇರ್ಕೊಂಡಿದೆ. ಈ ಪರಿಸರದ ವೈಫಲ್ಯ, ರೇಟಿನ ಏರುಪೇರು. ಈಗ ರೇಟ್ ಇದ್ದಾಗ ಏನೋ ಹೇಳ್ತಾರಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಹಲ್ಲಿಲ್ಲ ಅನ್ನೋ ಪರಿಸ್ಥಿತಿ ಆಗಿದೆ. ರೇಟ್ ಇದೆ, ಕಾಫಿ ನೆಲದಲ್ಲಿದೆ, ರೈತನ ಹತ್ರ ಕಾಫಿ ಇಲ್ಲ. ಮೆಣಸು, ಅಡಿಕೆ, ನುಸಿ ರೋಗ, ಎಲೆ ಚುಕ್ಕಿ ರೋಗ ಪರಿಹಾರ ಇಲ್ಲ. ಅದಕ್ಕೆ ಔಷಧಿ ಓಡ್ದೋಡ್ ಸುಸ್ತಾಗಿದ್ದಾರೆ. 20,000 ರೇಟ್ ಇರ್ಬೋದು, ಆದ್ರೆ ಖರ್ಚು ಅಷ್ಟೇ ಡಬಲ್ ಆಗಿದೆ, ಟ್ರಿಬಲ್ ಆಗಿದೆ. ಖಂಡಿತ ಸಾಲದ ಬ್ಯಾಂಕಿನ ಕಾಟಗಳು ಅತಿ ಹೆಚ್ಚಾಗಿದೆ. ಈ ಸರ್ಫಸಿ ಆಕ್ಟ್, ಮತ್ತೊಂದು ಆಕ್ಟ್ ಎಲ್ಲ ಏನಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಬೇಕು. ಮೊನ್ನೆ ಏನೋ ವಿಚಾರ ಕೇಳ್ಪಟ್ಟೆ, ಕಾಫಿ ತೋಟಗಳನ್ನ ಸರ್ಫಸಿ ಆಕ್ಟ್ ಇಂದ ಹೊರಗಿಡ್ತೀವಿ ಅನ್ನೋ ಚರ್ಚೆ ನಡೀತಿದ್ಯೋ ಅಥವಾ ಏನೋ ಆಗಿದೆ ಅಂತ. ಅದಕ್ಕೆ ಇನ್ನೊಬ್ರು ಹೇಳಿದ್ರು, ಲಕ್ಷ್ಮಣ್ ಕುಮಾರ್ ಅಂತ. ಈ 8-10 ವರ್ಷದ ಹಿಂದೆನೂ ಇದೇ ಎಂತದ ಗೋಯಲ್ ಅಂತಾನೆ ಇದೇ ಮಾತು ಹೇಳಿದ್ರು, ಆದ್ರೆ ಇಂಪ್ಲಿಮೆಂಟ್ ಮಾಡಿಲ್ಲ. ಈ ವರ್ಷನೂ ಹೇಳಿದ್ದಾರೆ ಅಷ್ಟೇ, ಅದು ಇಂಪ್ಲಿಮೆಂಟ್ ಇನ್ನೂ ಆಗಿಲ್ಲಂತೆ. ಅವತ್ ಏನ್ ಹೇಳಿದ್ರು, ಆ ತರ ಏನಾರು ಆದ್ರೆ ನಮ್ಮ ಬೆಳೆಗಾರರ ಆಸ್ತಿಗಳು ಉಳಿತವೆ. ಇವತ್ತು ನಮ್ಮ ಬೆಳೆಗಾರರ ಆಸ್ತಿಗಳು ಅರ್ಧ ಬೆಂಗಳೂರವ್ರದ್ದಾಗಿದೆ. ಅಲ್ಲಿ ಒಂದು ಸೈಟ್ ಮಾರಿದ್ರೆ ಇಲ್ಲಿ ಬಂದು 100 ಎಕರೆ ತಗೊಳ್ತಾರೆ. ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಇಂದ, ನನಗೊಂದು ತೋಟ ಇತ್ತು, 20 ಲಕ್ಷ ರೂಪಾಯಿ ಅವತ್ತಿನ ಕಾಲಕ್ಕೆ 10 ವರ್ಷದಿಂದ ಕೇಳಿದ್ರು, ಖುಷಿಲಿ ಕೊಟ್ಟೆ. ಇವತ್ತು ಅದೇ ತೋಟ 50 ಲಕ್ಷ ರೂಪಾಯಿ ಅಂತಾರೆ. ಆಸ್ತಿಗಳನ್ನ ಮಾರ್ಬೇಡಿ ನಮ್ಮ ಒಕ್ಕಲಿಗರು. ಆಸ್ತಿಗೆ ಚಿನ್ನದ ಬೆಲೆ ಬರುತ್ತೆ. ಆಸ್ತಿ ಯಾವತ್ತೂ ಡಬಲ್ ಆಗಲ್ಲ. ನಗರದಲ್ಲಿದ್ದವನ ಕೈಲಿ ದುಡ್ಡು ಡಬಲ್ ಆಗುತ್ತೆ, ಸಿಗುತ್ತೆ, ಬೇಕಾದಷ್ಟಾಗುತ್ತೆ. ಆದ್ರೆ ಭೂಮಿ ಮೇಲೆ ಆಸ್ತಿ ಯಾವತ್ತೂ ಡಬಲ್ ಆಗಲ್ಲ. ಯಾರ್ಯಾರು ನೀವು ಬೇಕಾದ್ರೆ ಹಿಸ್ಟ್ರಿ ತೆಗೀರಿ, ದುಡ್ಡು ಇಟ್ಕೊಂಡವ್ನು ಯಾರೂ ಉದ್ಧಾರ ಆಗಿಲ್ಲ. ಆಸ್ತಿ ಇಟ್ಕೊಂಡವ್ನು ಮಾತ್ರ ಇವತ್ತು ಏನೋ
ಬದುಕ್ತಿರೋದು. ಕಷ್ಟನೋ ಸುಖನೋ ನಮ್ಮ ಒಕ್ಕಲಿಗರ ಜನಾಂಗದವರು ಆಸ್ತಿಗಳನ್ನ ಮಾರಬಾರ್ದು, ರೈತರಾಗೆ ಇರಬೇಕು. ಅದರಲ್ಲೇ ಅವರಿಗೆ ಸುಖ, ನೆಮ್ಮದಿ, ಶಾಂತಿ. ನಮ್ಮ ಅಜ್ಜಂದಿರು, ನಮ್ಮ ಹಿರಿಯರೆಲ್ಲ ಅದರಲ್ಲೇ ಬದುಕ್ತಂತರು. ಅದೊಂದು ಕಿವಿ ಮಾತನ್ನ ಹೇಳ್ತಾ ಎಲೆಕ್ಷನ್ ವಿಚಾರಕ್ಕೆ ಬರ್ತೀನಿ. ಎಲೆಕ್ಷನ್ಗೆ ನಾನು ಒಂದು ಸರ್, ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಈಗ ನೀವೀಗ ಭೂಮಿನ ಮಾರಬೇಡಿ, ಭೂಮಿ ಇಟ್ಕೊಳ್ಳಿ ಬೇಕಾಗುತ್ತೆ ಅಂದ್ರೆ ಒಂದು ಸ್ಲೋಗನ್ ಇದೆ, ಒಕ್ಕಲಿಗನ್ ಒಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ. ಒಕ್ಕಲಿಗನ್ ಒಕ್ಕದಿರೆ ಅಂದ್ರೆ ಅಲ್ಲಿ ಒಕ್ಕಲಿಗೆ ಹೋಗಿ ನೆರೆ ಇಟ್ಕೊಂಡು ಒಕ್ಕದಲ್ಲ. ಅದಕ್ಕೆ ದಲಿತರು ಇದ್ರು. ಅದ್ರ ಜೊತೆ ಒಂದು ದಲಿತ ಕುಟುಂಬಗಳು ಏನಿತ್ತು ಅದು ನಮ್ಮ ಜೊತೆನೇ ಇತ್ತು. ಏನು ಒಕ್ಕಲಿಗ ಸಮುದಾಯ ಅಂತಿದೆ, ಅದು ಹುಟ್ಟಿದಲ್ಲಿಂದನೂ ದಲಿತ ಕುಟುಂಬ ಹುಟ್ಟಿದೆ, ಒಟ್ಟಿಗೆ ಅನ್ಯೋನ್ಯತೆ ಇತ್ತು. ಅನಂತರ ಇತ್ತೀಚಿನ ರಾಜಕೀಯ ಬೆಳವಣಿಗೆನಲ್ಲಿ ಅವ್ರು ಯಾವುದೋ ಬೇರೆ ಬೇರೆ ಪಕ್ಷಗಳಲ್ಲಿ ಅಲ್ಲೆಲ್ಲ ಇದ್ದಾರೆ, ಓಕೆ. ಆದ್ರೆ ಇತ್ತೀಚೆಗೆ ನಡೀತಿರತಕ್ಕಂಥ ಒಂದು ಘರ್ಷಣೆಗಳು, ಈಗ ನಿಮ್ಗೆ ಗೊತ್ತು, ಬೇರೆ ಕೊಪ್ಪ, ಶೃಂಗೇರಿ, ಅನ್ನಾಪುರ ಎಲ್ಲ ಕಡೆ ಮೂಡಿಗೆರೆ ನಡೆದಿದೆ, ಆಲ್ದೂರು ನಡೆದಿದೆ ಮೊನ್ನೆ. ಈ ದಲಿತರನ್ನ ದೂರ ಇಟ್ಟು ಒಕ್ಕಲಿಗರು ಒಂದು ತೋಟ ಮಾಡೋಂಥದ್ದು ಅಥವಾ ಒಂದು ಅನ್ಯೋನ್ಯತೆಯಾಗಿರೋಂಥದ್ದು ಸಾಧ್ಯ ಆಗುತ್ತೆ ಸರ್? ಇಲ್ಲ, ಸಾಧ್ಯ ಆಗಲ್ಲ. ಏನಾಗಿದೆ ಈಗ, ದಲಿತರು ಅಂತ ಪದ ಉಪಯೋಗಿಸೋದೇ ತಪ್ಪು. ಅದಕ್ಕೆ ಎಲ್ಲರೂ ಹಿಂದೂಗಳು ಅಂತ ಉಪಯೋಗಿಸ್ಬೇಕು. ಅವರು ನಮ್ಮರು ಹಿಂದೂಗಳಲ್ವಾ? ಅವರು ದಲಿತರು ಬೇರೆ, ಅವ್ರಿಗೆ ಬೇರೆ ಇದಿದೆಯಾ? ದಲಿತರು ಹಿಂದೂಗಳೇ. ನಾವು ಎಲ್ಲಿ ತನಕ ದಲಿತರು, ನಮ್ಮ ಅಣ್ಣ ತಮ್ಮದಿರು, ಈಗ ನಾವು ದೇವ್ರು ನಮಗೆಲ್ಲ ಕೊಟ್ಟಿದ್ದಾನೆ. ನಾವೇ ಬಡವ್ರ ಮೇಲೆ, ಶೋಷಿತ ವರ್ಗದ ಮೇಲೆ ಪ್ರೀತಿಯನ್ನು ತೋರಿಸ್ಬೇಕಾಗ್ತದೆ. ನಾವು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ರೆಬಲ್ ಆಗೇ ಆಗ್ತಾರೆ. ಅದು ಒಂದು ಪಾರ್ಟ್. ಕೆಲವು ಸಂಘಟನೆಗಳು, ದಲಿತ ಸಂಘಟನೆಗಳು ಕೆಲವು ದುಷ್ಟಶಕ್ತಿಗಳ ಜೊತೆ ಮಿಂಗಲ್ ಆಗಿದ್ದಾವೆ. SDPI ಇರ್ಬೋದು, SSIB ಇರ್ಬೋದು. ಅವರೆಲ್ಲ ಹಿಂಬಾಗಿಲಿಂದ ಕೆಲವು ಸಂಘಟನೆಗಳಿಗೆ ದುಡ್ಡನ್ನು ಫೀಡ್ ಮಾಡ್ತಾ ಇದ್ದಾರೆ. ಯಾಕೆ ಫೀಡ್ ಮಾಡ್ತಾ ಇದ್ದಾರೆ? ಯಾವ ದಲಿತ ಯುವಕರು ಅವರ ಸಂಪರ್ಕದಲ್ಲಿದ್ದಾರೆ ಅಲ್ಲಿ ಘರ್ಷಣೆಗಳು ನಡೀತಾ ಇದ್ದಾವೆ. ಯಾವ ದಲಿತರು ಊರಿನಲ್ಲಿ ಅಚ್ಚುಕಟ್ಟಾಗಿ ಗೌಡ್ರ ಮಕ್ಕಳ ಜೊತೆ ಆಟ ಆಡ್ಕೊಂಡಿದ್ದಾರೆ, ಗೌಡ್ರ ಮಕ್ಕಳ ಜೊತೆ ತೋಟದಲ್ಲಿ ಕೆಲಸ ಮಾಡ್ಕೊಂಡು ಅವರ ಪ್ರೊಟೆಕ್ಷನ್ನಲ್ಲಿ ಇವರು ಅವರಿಗೆ, ಅವ್ರ ಕಷ್ಟಕ್ಕೆ ಇವ್ರ ಕಷ್ಟಕ್ಕಾಗಿದ್ದಾರೆ, ಅಲ್ಲಿ ಸಂಘರ್ಷ ಇಲ್ಲ. ಈ ಪೇಟೆ ಸಹವಾಸ ಮಾಡಿ, ರಾಜಕಾರಣಿಗಳ ಸಹವಾಸ ಮಾಡಿ ದಲಿತರು ಯುವಕರು ಹಾಳಾಗಿದ್ದಾರೆ. ಅದೇ ರೀತಿ ಈಕ್ವಲ್ ಆಪೋಸಿಟ್ ರಿಯಾಕ್ಷನ್ಸ್ ಇದ್ದೇ ಇರುತ್ತೆ. ನಮ್ಮ ಯುವಕರು ಇನ್ನು ತಿದ್ದುಪಡಿ ಆಗಬೇಕು, ನಾವು ದಲಿತರನ್ನ ಪ್ರೀತಿ ಮಾಡಬೇಕು, ನಾವು ಅವ್ರನ್ನ ಕೂಡಿ ಬಾಳ್ಬೇಕು ಅನ್ನೋದು ನಮ್ಮಲ್ಲಿ ಒಕ್ಕಲಿಗರಲ್ಲಿ ಯಾರೇನು ಹೇಳ್ಕೊಡೋದು ಬೇಡ. ನಮ್ಮ ಮುತ್ತಜ್ಜ, ಅಜ್ಜ, ಅಜ್ಜಿ, ನಮ್ಮ ಅಪ್ಪ ಅಮ್ಮನ ಕಾಲದಿಂದಲೂ ನಮ್ಮನ್ನ ಹೆತ್ತ ತಕ್ಷಣ ನಮ್ಮನ್ನ ಒಂದು 3-4 ವರ್ಷ ಸಾಕದೆ ದಲಿತ ತಾಯಂದಿರು, ದಲಿತ ಮಕ್ಕಳ ಜೊತೆನೆ ಆಟ ಆಡಿ ಬೆಳೆಯೋದು ನಾವು ಮಲೆನಾಡು ಭಾಗದಲ್ಲಿ. ಆ ಒಂದು ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಕ್ಷೀಣಿಸ್ತಿದೆ. ಎಲ್ಲರೂ ದುಡ್ಡಿನಿಂದೆ, ಎಲ್ಲರೂ ಅವ್ರವ್ರ ಪ್ರಿಸ್ಟೇಜ್ ಹಿಂದೆ ಓಡ್ತಾ ಇದ್ದಾರೆ. ಅದರಲ್ಲಿ ಮಿಸ್ಗೈಡ್ ಮಾಡೋಂಥ ಕೆಲವು ಸಂಘಟನೆಗಳು, ಯಾಕೋ ಅವ್ರ ಜೊತೆ ತಿರ್ಗಾಡ್ತೀರಾ ಅನ್ನೋದು, ಅಥವಾ ಅವ್ರನ್ನ ದೇವಸ್ಥಾನದೊಳಗೆ ಬಿಡ್ತೀರಾ ಅನ್ನೋದು, ಇವ್ರುವೇ ಒಂದು ನಾವೇನ್ ಕಮ್ಮಿ ಅನ್ನೋದು, ಈ ತರ ಸಂಘಟನೆಗಳು ಕೆಲವರು ತಲೆ ಹಾಳು ಮಾಡಿ ನಮ್ಮ ಹಾಗೂ ದಲಿತರ ಮಧ್ಯೆ ಮಲೆನಾಡು ಭಾಗದಲ್ಲಿ ಅವ್ರ ತೋಟಕ್ಕೆ ಕೆಲ್ಸಕ್ಕೆ ಹೋಗ್ಬೇಡಿ ಅನ್ನೋದು, ಅವ್ರ ಜೊತೆ ತಿರ್ಗಾಡ್ಬೇಡಿ ಅನ್ನೋದು, ಅವ್ರ ಜೊತೆ ಬಿಸ್ನೆಸ್ ಮಾಡಬೇಡಿ ಅನ್ನೋದು, ಈ ರೀತಿ ಎಲ್ಲ ಬೇರೆ ಬೇರೆ ರಾಜಕಾರಣ ದುಷ್ಟ ಶಕ್ತಿಗಳು ಸೇರಿ ನಮ್ಮ ಹಾಗೂ ದಲಿತರ ಒಂದು ಸಂಪರ್ಕವನ್ನ ಮತ್ತು ಸಂಬಂಧವನ್ನ ಹಾಳು ಮಾಡ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಅದು ಸರಿ ಹೋಗ್ಬೇಕು. ಅವರು ನಾವು ಎಲ್ಲ ಅಣ್ಣ ತಮ್ಮದಿರ ರೀತಿ ಹುಟ್ಟಿ ಬೆಳೆದಿದ್ದೀವಿ. ಒಂದು ಹಳ್ಳಿಯ ವಾತಾವರಣದಲ್ಲಿ ಮಲೆನಾಡು ಭಾಗದಲ್ಲಿ ನಮ್ಮನ್ನ ಅವ್ರನ್ನ ಬೇರ್ಪಡಿಸೋಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಇದೆಲ್ಲ ನಾವು ಹಿಸ್ಟ್ರಿನಿಂದ ನೋಡ್ಕೊಂಡು ಬಂದಿದ್ದೀವಿ. ಈ ಬೇರೆಯವ್ರು ಬಂದು ಏನೇ ಪ್ರವೋಕ್ ಮಾಡಿದ್ರು, ಮೊನ್ನೆ ಆಲ್ದೂರ್ನಲ್ಲಿ ಒಂದು ಘಟನೆ ಆಯಿತು. ಅದನ್ನ ನಾನೇ DC SP ಸಾಹೇಬ್ರ ಹತ್ರ, DC ಮೇಡಮ್ ಹತ್ರ ಎಲ್ಲ ಮಾತಾಡಿ ಸಾರ್ಟ್ ಔಟ್ ಮಾಡಿದ್ದೀನಿ. ನಮ್ಮಲ್ಲೂ ಯುವಕರು ಬಿಸಿ ರಕ್ತ ಇರುತ್ತೆ, ಅವರಲ್ಲೂ ಯುವಕರು ಬಿಸಿ ರಕ್ತ ಇರ್ತಾರೆ. ಆದರೆ ಯಾವ್ದು ನ್ಯಾಯ, ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು ಅಂತ ತಿಳ್ಕೊಳ್ಳೋ ವಿವೇಚನೆ ಎಲ್ಲರಿಗೂ ಇರುತ್ತೆ. ಅದೆಲ್ಲದಕ್ಕಿಂತ ಒಕ್ಕಲಿಗರು ಜನಾಂಗ ಎಲ್ಲರ ಜೊತೆ ಬೆರೆತು ಅಭ್ಯಾಸ ಇರೋಂಥ ಜನಾಂಗ. ನೀವು ಎಷ್ಟೇ ಜನ ಒಕ್ಕಲಿಗರನ್ನ ನೋಡಿ,
ನಾವ್ ಯಾವತ್ತು ನಾವು 5-6 ಜನ ಒಕ್ಕಲಿಗರು ಹುಡುಗರು ಒಂದ್ ಗುಂಪಲ್ಲಿ ನಿಂತು ಮಾತಾಡೋದೇ ಇಲ್ಲ ನಾವು. ಆ ಗುಂಪಲ್ಲಿ ಶೆಟ್ರು ಇರ್ತಾರೆ, ಯಾರೋ ದಲಿತರು ಇರ್ತಾರೆ, ಯಾರೋ ಮಾರೋಡಿ ಇರ್ತಾರೆ, ಯಾರೋ ಲಿಂಗಾಯತರು ಇರ್ತಾರೆ, ಅವರೆಲ್ಲ ಸೇರೇ ಮಾತಾಡ್ತಾ ಇರ್ತಾರೆ. ಯಾವತ್ತು ನಾವು ಬೇರೆ ಜನಾಂಗದವ್ರು ಇಲ್ಲಿದ್ದಾರೆ ಅಂದ್ರೆ ನಾವು ಯಾವ್ದೋ ಸಂಧಿಗೆ ಹೋಗಿ ಗುಸು ಅಂತ ಮಾತಾಡೋ ಅಭ್ಯಾಸನೇ ಇಲ್ಲ ನಾವು. ಹಾಗಾಗಿ ನಾವು ಅದನ್ನ ದಲಿತರ ಜನಾಂಗ ಆತರ ಮನ್ಸಲ್ಲಿ ಇಟ್ಕೊಂಡಿಲ್ಲ. ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ನಡೆಯುತ್ತೆ, ಕೆಲವರು ಪ್ರಚೋದನೆ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಸೇರಿ ಬಾಳಂತ ಸೌಹಾರ್ದಯುತವಾದ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾ ಒಕ್ಕಲಿಗರ ಸಂಘ ನಮ್ಮೆಲ್ಲ ಕುಲಬಾಂಧವರ ಜೊತೆ ಕೈ ಜೋಡಿಸಿ ಎಲ್ಲ ಸಮಾಜದ ಏಳಿಗೆಗೆ ನಾವು ಶ್ರಮಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೇವೆ. ನೀವು ಮಾತಾಡೋದಕ್ಕೆ ಒಂದು ಹೇಳಿದ್ರಿ, ನಿರ್ಮಲಾನಂದ ಸ್ವಾಮೀಜಿ ನನಗೊಂದು ಮಾತು ಹೇಳಿದ್ದು, ಒಂದು ಆಶೀರ್ವಾದ ಮಾಡಿದ್ದು ನನಗೆ ಮೋದಿ ಹೇಳ್ದಂಗಾಯ್ತು ಅಂತ. ಅದ್ರ ಮಧ್ಯದಲ್ಲಿ ಮತ್ತೆ ಮಾತಾಡಿದ್ರಿ ನಾವು ಎಲ್ಲ ಹಿಂದೂಗಳೇ ಅಂತ, ಮತ್ತೆ ಮಾತಾಡಿದ್ರಿ SDPI ಅಂತ. ಹಾಗಾದ್ರೆ ನೀವು ಯಾವ್ದಾದ್ರು ರಾಜಕೀಯ ಪಕ್ಷದಲ್ಲಿದ್ದೀರಾ ಸರ್? ಹೌದು, ನಾನು ಬಿಜೆಪಿನಲ್ಲಿದ್ದೀನಿ. ನಾನು ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ. ಈಗಲ್ಲ, ಕಳೆದ 15 ವರ್ಷದಿಂದ ನಾನು ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ. ನಾನು ಕಳೆದ 3 ಟರ್ಮಿಂದ ನಗರಸಭೆ ಸದಸ್ಯ ಇದ್ದೀನಿ. ನನ್ನ ವೈಫ್ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷರಾಗಿ 2 ವರ್ಷ ಸೇವೆ ಸಲ್ಲಿಸಿದ್ದಾರೆ. ನಾವು ಗಂಡ ಹೆಂಡತಿ ಇಬ್ರು ನಗರಸಭೆ ಸದಸ್ಯರಾಗಿ ಗೆದ್ದಿದ್ವಿ. ಒಂದ್ ಟೈಮಲ್ಲಿ ನಾನು JDS ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧವಾಗಿ JDS ಇಂದಲೂ ಒಂದ್ಸಲಿ ನಾನು ಇಂಡಿಪೆಂಡೆಂಟ್ ಆಗಿ ನಗರಸಭೆ ಗೆದ್ದಿದ್ದೀನಿ. ನಮ್ಗೆ ಭೋಜೇಗೌಡರು ನಮ್ಗೆ ರಾಜಕೀಯ ಪಟ್ಟನ್ನ ಕಲ್ಸ್ಕೊಟ್ಟಿದ್ದಾರೆ. CT ರವಿ ಅವರು ಬುದ್ಧಿವಂತಿಕೆಯನ್ನ ಕಲ್ಸ್ಕೊಟ್ಟಿದ್ದಾರೆ. ಪ್ರಾಣೇಶಣ್ಣವರು ನಮ್ಗೆ ಒಕ್ಕಲಿಗರ ಜನಾಂಗಕ್ಕೆ ಒಂದ್ ಶಕ್ತಿಯನ್ನ ತುಂಬಂತ ಪಟ್ಟನ್ನ ಹಾಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲಾ ರಾಜಕಾರಣಿಗಳ ಜೊತೆ ನನ್ನ ಒಡನಾಟ ತುಂಬಾ ಚೆನ್ನಾಗಿದೆ. ಎಲ್ಲ TD ರಾಜೇಗೌಡರು ಇರ್ಬೋದು, SL ಭೋಜೇಗೌಡರು ಇರ್ಬೋದು, ಎಲ್ಲರ ಜೊತೆ ನನ್ನ ಒಡನಾಟ ಇದೆ. ನಾನು ರಾಜಕಾರಣಿ ಆದ್ರೂ ಈ ಸಮಾಜ ಸೇವೆಯಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದೀನಿ. 25 ಜನದಲ್ಲಿ ನಮ್ಮ ಸಂಘದಲ್ಲಿ 5 ಜನ ಕಾಂಗ್ರೆಸ್ ಅವರು ಇದ್ದಾರೆ, 5 ಜನ ದಳದವ್ರು ಇದ್ದಾರೆ, ನಾವು ಒಂದು 5-6 ಜನ ಬಿಜೆಪಿ ಅವರು ಇದ್ದೀವಿ. ಎಲ್ಲರನ್ನ ಸೇರಿಸ್ಕೊಂಡು ತಗೊಂಡೋಗಿ ಈ ಬಿಲ್ಡಿಂಗ್ ಅನ್ನ ಕಟ್ಟಿ, ಈಗ ನಮ್ಮ ಟೀಮಲ್ಲಿ ನಾನು ಚುನಾವಣೆಗೆ ನಿಂತಿರೋದ್ರಲ್ಲಿ ನಾವು TD ರಾಜೇಗೌಡರ ಅಣ್ಣನೂ ಇದ್ದಾರೆ, TD ಮಲ್ಲೇಶ್ ಇದ್ದಾರೆ, BC ಲೋಕಪ್ಪ ಗೌಡರು ಇದ್ದಾರೆ, ಉಳುವಾಗ್ಲು ಮನು ಇದ್ದಾರೆ. ಎಲ್ಲ ಕಾಂಗ್ರೆಸ್ JDS ಬಿಜೆಪಿ ಎಲ್ಲ ಮಿಕ್ಸ್ ಇದೀವಿ. ಹಾಗಾಗಿ ಇದರಲ್ಲಿ ಸಂಘದೊಳಗೆ ರಾಜಕೀಯ ಮಾಡಬಾರ್ದು ಅನ್ನೋದು ಒಂದು ಧ್ಯೇಯದೊಂದಿಗೆ ನಾನು ಸಂಘವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ರಾಜಕೀಯ ಮಾಡಕ್ಕೆ ಪಬ್ಲಿಕ್ ಫೀಲ್ಡ್ ಇದೆ, ಅಲ್ಲಿ ನನ್ನ ಪಕ್ಷ ಇದೆ. ನಾನು ಅವರೆಲ್ಲರ ಜೊತೆ ನಿಕಟ ಸಂಪರ್ಕದಲ್ಲಿದ್ದೀನಿ. ಎಲ್ಲರ ಸಹಕಾರನೂ ನನಗಿದೆ. ಓಕೆ, ಈಗ ರಾಜಕಾರಣ ಸಾಕು ಅಷ್ಟಿದ್ದೀರಿ. ನಾನು ನಿಮ್ಮನ್ನ ನೋಡಿ ಫಸ್ಟಿಗೆ ಬಂದಾಗ ನೋಡಿ, ಇನ್ನು ಹುಡುಗ ಮದುವೆ ಆಗಿಲ್ಲ ಅಂತ ಮಾಡಿದ್ದೆ. ಪರವಾಗಿಲ್ಲ ಸರ್. ಏನ್ ನಿಮ್ಮ ಮನೆಯವ್ರ ಹೆಸರೇನು? KM ಶಿಲ್ಪಾ ಅಂತ, ಕಬ್ಬಿನಹಳ್ಳಿ ಅವರು, ಕಬ್ಬಿನಹಳ್ಳಿ ಕುಟುಂಬದಿಂದ ಬಂದಿರೋದು. ಎಷ್ಟು ಜನ ಮಕ್ಕಳು? ಒಬ್ಬಳೆ ಮಗಳು ಈಶ್ವರಿ ಅಂತ, MBA ಮಾಡ್ತಾ ಇದ್ದಾಳೆ, ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ, ಫೈನಲ್ ಇಯರ್. ಕುತೂಹಲಕ್ಕೆ ಕೇಳ್ತೀನಿ ಸರ್, ಲವ್ ಮ್ಯಾರೇಜ್ ಅರೇಂಜ್? ಇಲ್ಲ, ಅರೇಂಜ್ ಮ್ಯಾರೇಜ್. ಕುಟುಂಬದವರೇ ನೋಡಿ ಮಾಡಿದ್ದೆ. ಓಕೆ ಸರ್. ಈಗ ಒಕ್ಕಲಿಗರ ಸಂಘದ ಚುನಾವಣೆಗೆ ನಾನು ಯಾಕೆ ನಿಂತಿದ್ದೀನಿ, ಈಗ ನಾನೇನ್ ಕೆಲಸ ಮಾಡಿದ್ದೀನಿ ಅಷ್ಟನ್ನು ಪ್ರಾಮಾಣಿಕವಾಗಿ ಹೇಳಿದ್ದಾರೆ. ಅದರಲ್ಲಿ ಇದುವರೆಗೂ ನಾನು ಕಳೆದ 3 ವರ್ಷಗಳಲ್ಲೂ ಕೂಡ ಸುಮಾರು ಸರಿ ನಿಮ್ಮ ಒಕ್ಕಲಿಗರ ಸಂಘದ ಕಚೇರಿಗೂ ಬಂದಿದ್ದೀನಿ. ಬಾಗಿಲು ಹಾಕಿ ಮೀಟಿಂಗ್ ಮಾಡೋದು ಇಲ್ಲ ಅಂತ ಹೇಳಿದ್ರಿ, ಅದು ನಾನು ನೋಡಿದ್ದೀನಿ. ಬಾಗಿಲು ಹೋದ ತಕ್ಷಣನೇ ಅಧ್ಯಕ್ಷರು ಇದ್ದಾರೆ, ಆಮೇಲೆ ಬರ್ತೀವಿ, ಇಲ್ಲೆಲ್ಲ ಈಗಲೇ ಬನ್ನಿ ಅಂತ ಹೇಳಿದರೆ. ನಮ್ಮ ಬಕ್ಕಿ ಮಂಜು ನಾವೆಲ್ಲ ಒಂದ್ಸರಿ ಡೊನೇಷನ್ ಕೇಳಕ್ ಬಂದಾಗಲೂ ಕೂಡ ಒಂದು ಹಾಡು ಹೇಳಿ ಸರ್ ಅಂತ ಬಕ್ಕಿ ಮಂಜುನ ಹತ್ರ ನಿಮ್ಮ ಮೀಟಿಂಗ್ ನಲ್ಲಿ ಒಂದು ಹಾಡು ಹೇಳಿಸಿದ್ರಿ. ಒಂದು ನಮ್ಗೆ ಒಂದು ಕಾಂಟ್ರಿಬ್ಯೂಷನ್ ನ ಸಂಘದ ವತಿಯಿಂದನೂ ಕೊಟ್ರಿ. ಮತ್ತೆ ಅವಿನ್ ಸ್ವರ ಸಂಗಮ 400ನೇ ಎಪಿಸೋಡ್ ಅನ್ನ ಚಿಕ್ಕಮಂಗ್ಳೂರಿನಲ್ಲಿ ಮಾಡ್ತೀವಿ ಅಂದಾಗ ಸಂಘದಿಂದನೂ ಡೊನೇಷನ್ ಕೊಟ್ರಿ, ಪರ್ಸನಲ್ ಆಗು ಕೊಟ್ರಿ ನೀವು. ಆ ನಂತರ ಈಗ 2 ವರ್ಷ ಹಿಂದೆ ಸಿದ್ಧಾರ್ಥ್ ಅವರ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅವ್ರು ತೀರೋದ್ ದಿನ ಅಂದಾಗ್ಲೂ ಕೂಡ ನೀವು ಅದೇ ಹೇಳಿದ್ಲ, ಭವನ ಕಟ್ಟಿದ್ರಲ್ಲ ಅಲ್ಲಿ ಪಕ್ಕದಲ್ಲಿ ಹಾಲು, ಅಲ್ಲಿ ಫ್ರೀ ಕೊಡ್ತೀವಿ ನಾವು, ನೀವೇನು ಕೊಡೋದ್ ಬೇಡ ಅಂತ ಹೇಳಿದ್ರಿ. ಆಮೇಲೆ ನಾವು ಯಾಕೋ ಬದಲಾವಣೆ ಮಾಡಿ ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡಿದ್ವಿ, ಕೃಷ್ಣೇಗೌಡರು ಅಂಧ ಮಕ್ಕಳ ಶಾಲೆಯಲ್ಲಿ. ಆ ಮಕ್ಕಳು ತುಂಬಾ ಚಂದ ಹಾಡು ಹೇಳ್ತಾರೆ, ಹಾಗೆ ಅಲ್ಲಿ ಮಾಡಿದ್ವಿ. ಹಾಗಾಗಿ ನಮ್ಗೆ ಒಕ್ಕಲಿಗರ ಸಂಘಕ್ಕೆ ಒಂದು ಯಾವುದೇ ವಿಚಾರಗಳಾಗ್ಲಿ ಒಂದು ಸಂಪರ್ಕ. ಮತ್ತೆ ಅವತ್ತು ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇರೋದು ಯಾಕೆ ಅಂತಂದ್ರೆ, ನಾನು ರಾಜಶೇಖರ್ ಗೊತ್ತಾ ಇಲ್ಲ ಅಂತ ನಾನು ಒಳಗ್ ಬಂದ ತಕ್ಷಣನೇ ನೀವೇ ಬನ್ನಿ ಗಣೇಶ ಅಂತ ಮಾತಾಡಿಸ್ಬಿಟ್ರಿ. ನಾನು ರಕ್ತ ಕರೆಯುತ್ತೆ. ನಾನು ಜನಪರ ರಘುನ ಹತ್ರನೂ ಹೇಳಿದ್ದೆ, ನೋಡಿ ಈ ತರ ಬಹಳ ಆತ್ಮೀಯತೆಯಿಂದ ಮಾತಾಡಿದ್ರು ಅಂತ. ಮತ್ತೆ ಇವತ್ತು ನೀವು ಬರೋದಕ್ಕೆ ಕಾರಣನೂ ಕೂಡ ಜನಪರ ರಘು ಅವರೇ. ಯಾಕೆಂದ್ರೆ
ನೀವು ಅವ್ರನ್ನ ಯಾಕೆ ಇಂಟರ್ವ್ಯೂ ಮಾಡಿಲ್ಲ ಅಂದ್ರು. ಅದಕ್ಕೆ ನಾನು ಹೇಳಿದೆ, ಅವ್ರ ಹತ್ರ ಕಾಂಟ್ರಿಬ್ಯೂಷನ್ ಕೇಳೋದ್ ಬಿಟ್ರೆ ಇಂಟರ್ವ್ಯೂ ಮಾಡ್ಬೇಕಂತ ಅನ್ಸಿರ್ಲೇ ಇಲ್ಲ. ತುಂಬಾ ಸಾಧನೆಗಳಿದೆ. ಈ ಚುನಾವಣೆಗಾಗಲ್ಲ, ಸುಮ್ಮನೆ ನಿಮ್ಮನ್ನ ಜನರಲ್ ಆಗಿ ನಾವು ಇವತ್ತು ಕರೆದಿರೋದು. ಆದ್ರೆ ಇವತ್ತು ಚುನಾವಣೆ ಬಂದ್ಬಿಟ್ಟಿದೆ. ಹಾಗಾಗಿ ಮುಂದೆ ಈಗ ವಕೀಲರ ಸಂಘದ ನಿರ್ದೇಶಕರುಗಳಿರ್ಬೋದು, ಸಾಕಷ್ಟು ಜನ ಇವತ್ತು ನೋಡ್ತಾ ಇದ್ದಾರೆ. 24 ದೇಶದಲ್ಲಿ ಕಾರ್ಯಕ್ರಮ ನೋಡುತ್ತೆ. ನೀವು ಮೊದಲೇ ವಿಶ್ವ ವಕೀಲರ ಸಂಘ ಅಂತಾನು ಹೇಳ್ತೀರಿ ಒಂದ್ ಕಡೆ, ಹಾಗಾಗಿ ವಿಶ್ವದವರೆಲ್ಲರೂ ನೋಡ್ತಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ಈ ವಕೀಲರ ಸಂಘದ ಮತದಾರರು ಏನ್ ಮಾಡ್ಬೇಕು ಹೇಳಿ ಸರ್. ನಮ್ಮ ಕುಲಬಾಂಧವರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಕೆಲಸ ಮಾಡೋರಿಗೆ ಅವಕಾಶ ಕೊಡಿ. ನಮ್ಮ ಒಕ್ಕಲಿಗರ ಸಂಘ ಕಟ್ಟಿರೋ ಧ್ಯೇಯ ಏನು? ಸಂಘದ ಜನಾಂಗದ ಅಭಿವೃದ್ಧಿಗೋಸ್ಕರ, ಶ್ರೇಯಸ್ಸಿಗೋಸ್ಕರ, ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೋಸ್ಕರ, ನಮ್ಮ ಜನಾಂಗದ ಸೇವೆ ಮಾಡಲಿ ಅಂತೇಳಿ ಒಕ್ಕಲಿಗರ ಸಂಘವನ್ನು ಕಟ್ಟಿರೋದು. ಅಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಿ ಅಂತ ಅಲ್ಲ. 28ನೇ ತಾರೀಕು ಚುನಾವಣೆ ಬರ್ತಾ ಇದೆ. ನಾನು ನಿಮಗೆ ಬ್ರೀಫ್ ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ ಅಪಪ್ರಚಾರಗಳು ಸರ್ವೇ ಸಾಮಾನ್ಯ. ಏನೇ ಒಳ್ಳೆ ಕೆಲಸ ಮಾಡಿ ಅಂತ ಶ್ರೀರಾಮಚಂದ್ರನ್ನೇ ಬಿಡ್ಲಿಲ್ಲ ಅಂತ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಂತ ಅಂಬೇಡ್ಕರ್ನೇ MP ಆಗಕ್ ಬಿಡ್ಲಿಲ್ಲ. ಅವ್ರು ಪಾರ್ಲಿಮೆಂಟಿಗೆ ಹೋಗ್ಲೇ ಇಲ್ಲ ಅಂತ ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು, ಉದ್ಘಾಟನೆ ಮಾಡಿದ್ದಾರು, ಬೇರೆ ರಾಜೀನಾಮೆ ಕೊಡಿಸಿದ್ರು. ಇಂಥ ಸಂದರ್ಭದಲ್ಲಿ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ನೂರಾರು ಆಪಾದನೆಗಳನ್ನ ಮಾಡ್ತಾರೆ. 10.5 ಕೋಟಿ ರೂಪಾಯಿ ದುಡ್ಡನ್ನ ಟ್ರಾನ್ಸಾಕ್ಷನ್ ಆಗಿದೆ. ಈ ಸಹಜ, ಒಂದು ಸಂಘ ಸಂಸ್ಥೆಯಲ್ಲಿ ದುಡ್ಡನ್ನ ಮಿಸ್ಯೂಸ್ ಮಾಡೋದು ತುಂಬಾ ಸಹಜ ಆಗಿದೆ ಇತ್ತೀಚಿನ ದಿವಸ. ಖಂಡಿತ. ಆದ್ರೆ ನಾನು ಆ ದುಡ್ಡನ್ನ ಹೆಂಗ್ ಯೂಸ್ ಮಾಡಬೇಕು, ಏನಕ್ಕೆ ಯೂಸ್ ಮಾಡಬೇಕು, ನಮ್ ₹1 ದುಡ್ಡನ್ನು ಪೋಲಾಗದ ರೀತಿನಲ್ಲಿ ಕಟ್ಟಿದ್ದಕ್ಕೆ ಒಬ್ಬ ವಿಶ್ವಗುರು, ಇಡೀ ಮೋದಿ, ಇಡೀ ರಾಷ್ಟ್ರನೇ ಮೆಚ್ಚಂತ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ನನ್ನನ್ನ ಹೊಗಳಿ ಒಂದ್ ದೊಡ್ಡ ಹಾರವನ್ನ ಹಾಕಿ ನೀನ್ ಪ್ರಾಮಾಣಿಕ ಅಂತ ಹೇಳಿ ಹೋಗಿದ್ದು. ನನಗೆ ಅವ್ರಕಿನ ಸರ್ಟಿಫಿಕೇಟು ಈ ಚುನಾವಣೆಗೆ ನಿಂತರ ಹತ್ರ ಬೇಕಾಗಿಲ್ಲ. ಚುನಾವಣೆಗೆ ನಿಂತವರು ಯಾರು ಅನ್ನೋದನ್ನು ನಾವು ನೋಡ್ಬೇಕಲ್ಲ, ಅವ್ರ ಸಾಧನೆ ಏನು ಅಂತ ನೋಡ್ಬೇಕಲ್ಲ. ಇಫ್ ದೇ ಆರ್ ಬೆಟರ್ ದನ್ ರಾಜಶೇಖರ್, ಐ ವಿಲ್ ಕ್ವಿಟ್. ಯಾವ್ದಾದ್ರು ಒಬ್ಬ ವ್ಯಕ್ತಿ ರಾಜಶೇಖರ್ಕಿನ ಒಳ್ಳೆ ವ್ಯಕ್ತಿ ಅಧ್ಯಕ್ಷ ಆಗ್ತೀನಿ ಬಂದ್ರೆ, ಇಟ್ಸ್ ಎನಫ್ ಫಾರ್ ಮೀ. 3 ವರ್ಷ ಸೇವೆ ಸಲ್ಲಿಸಿದೀನಿ, ನಾನ್ ಕ್ವಿಟ್ ಮಾಡ್ತೀನಿ. ಆದ್ರೆ ಆ ವ್ಯಕ್ತಿ ನಮಗ್ ನಂಬಿಕೆ ಇರಬೇಕು, ಸಂಘನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾನೆ ಅಂತ. ನಾನು ಯಾರ್ಯಾರೋ ದಾರಿಲಿ ಹೋಗೋರ್ಗೆ, ಅಲ್ಲಿ ಸೊಸೈಟಿ ಮುಳುಗಿಸಿದವ್ರಿಗೆ, ಸೊಸೈಟಿಲಿ 4-5 ಕೋಟಿ ಸಾಲ ಮಾಡಿ ಸೊಸೈಟಿ ಬಾಗ್ಲಾಕ್ಸಿದವ್ರಿಗೆ, ಅವರೆಲ್ಲ ಅಧ್ಯಕ್ಷ ಆಗ್ತೀನಿ ಅಂತ ಬಂದ್ರೆ, ತಾಯಂದಿರ ಬಗ್ಗೆ ಗೌರವ ಇಲ್ದವರು, ಸಮಾಜದ ಬಗ್ಗೆ ಗೌರವ ಇಲ್ದವರು, ಬಡವ್ರ ಬಗ್ಗೆ ಅಸಡ್ಡೆ ಇರೋರು, ಅವರೆಲ್ಲ ಬಂದ್ರೆ ಒಕ್ಕಲಿಗರ ಸಂಘದ ಚೇರಲ್ಲಿ ಕೂರಕ್ ಬಿಡಬೇಡ ಅಂತ ನನಗೆ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೆ ಈ ರೀತಿ ನಡ್ಕೊಳ್ತಾ ಇದ್ದೀನಿ. ಆ ಚೇರಲ್ಲಿ ಕೂರ್ಬೇಕಾದ್ರೆ ಇಡೀ ಸಮಾಜ ಒಪ್ಪಂತವ್ರು ಆ ಚೇರಲ್ಲಿ ಕೂರಕ್ಕೆ ಯಾರು ಬಂದ್ರು ನಮ್ಮ ತಂಡ ಇನಾನಮಸ್ ಆಗಿ ಕೂರ್ಸಕ್ಕೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಬದ್ಧನಾಗಿದ್ದೀನಿ. ನನಗೆ ಯಾವುದೇ ಆಸೆ ಮುಂದೆ ಇರಬೇಕು, ಅಲ್ಲೇ ಫಿಕ್ಸ್ ಆಗಬೇಕು ಅಂತ ಏನಿಲ್ಲ. ನನಗೆ ಬೇಕಾದಷ್ಟು ಅವಕಾಶಗಳು ಇದಾವೆ. ಚುನಾವಣೆಗೆ ಯಾಕೆ ನಿಂತಿದ್ದೀರಾ ಅಂತ ಕೇಳಿದ್ರಿ. ನಾನು 5 ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದೀವಿ ಸಂಘಕ್ಕೆ. ಈಗ ಒಂದು ವರಮಾನ ಬರೋ ರೀತಿನಲ್ಲಿ ಮಾಡಿದ್ದೀವಿ. ನನ್ನ ಅವಧಿ 1.5 ವರ್ಷ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನ ಅದ್ರ ಕಡೆನೇ ಗಮನ ಇದ್ದು ಅದನ್ನೇ ಮುಗಿಸ್ಬೇಕು ಅನ್ನೋ ಗಮನವನ್ನ ಕೊಟ್ಟಿದ್ದೇನೆ. 65 ಲಕ್ಷ ರೂಪಾಯಿ ಸರ್ಕಾರಿ ದುಡ್ಡನ್ನ ಹಾಕಿಸಿ ಬಾಲ್ ಗಂಗಾಧರನಾಥ ಸ್ವಾಮೀಜಿಯ ಪುತ್ಥಳಿ ಅನ್ನೋ ಒಂದು ಸ್ಟ್ಯಾಚ್ಯೂ ಅನ್ನ ನಿರ್ಮಾಣ ಮಾಡ್ತಾ ಇದೀವಿ ನಮ್ಮ AIT ಸರ್ಕಲ್ ನಲ್ಲಿ. ಅದು ಫೌಂಡೇಶನ್ ಹಾಕಿದೀವಿ. ಆ ಪುತ್ಥಳಿಗೆ ದುಡ್ಡು ಕೊಟ್ಟು ಎಲ್ಲ ಮಾಡಿ ಆರ್ಡರ್ ಮಾಡಿದೀವಿ. ನಾವು ಬಿಲ್ಡಿಂಗ್ ದಿವಸನೇ ಉದ್ಘಾಟನೆ ಮಾಡಬೇಕು ಅಂತ ಮಾಡಿದ್ವಿ, ಆದ್ರೆ ಸಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಅದನ್ನ ಮಾಡಕ್ ಆಗ್ಲಿಲ್ಲ. ಹಾಗೆ ಈಗ ಏನು 1 ಕೋಟಿ ರೂಪಾಯಿ ವರಮಾನ ಬರೋ ರೀತಿನಲ್ಲಿ ಮಾಡಿದೀವಿ. 5 ಕೋಟಿ ರೂಪಾಯಿ ಇನ್ನೊಂದು ಭಾಗದಲ್ಲಿ ಸಾಲ ಮಾಡಿದೀವಿ. ಚುನಾವಣೆಗೆ ನಿಂತರ ಅಪಪ್ರಚಾರ, ನಮ್ಮ ಹಿಸ್ಟ್ರಿನಲ್ಲೇ ಸಾಲ ಮಾಡಿಲ್ಲ, ರಾಜಶೇಖರ್ ಬಂದ್ ಸಾಲ ಮಾಡ್ಬಿಟ್ಟ ಅನ್ನೋ ಒಂದು ಅಪಾದನೆಯನ್ನ ನಮ್ಮ ಮೇಲೆ ಹೊರಿಸಿದ್ದಾರೆ. ಅದು ಜನ ಯೋಚನೆ ಮಾಡ್ತಾರೆ. 5 ಕೋಟಿ ರೂಪಾಯಿ ರಾಜಶೇಖರ್ ನಾನು ಜನರಲ್ ಬಾಡಿನಲ್ಲಿ ಅಪ್ರೂವಲ್ ತಗೊಂಡು ಸಾಲ ಮಾಡ್ತೀನಿ, ಇದನ್ನ ಫಿನಿಶ್ ಮಾಡ್ತೀನಿ ಅಂತ ಅಪ್ರೂವಲ್ ತಗೊಂಡು ಮಾಡಿರೋದು. ಜನರಲ್ ಬಾಡಿ ಬುಕ್ ಅಲ್ಲೇ ಪೇಜ್ ನಂಬರ್ 18 ಇದೆ ಅದೆಲ್ಲ. ಆದ್ರೆ ಒಂದು ಆಪಾದನೆಯನ್ನ ಮಾಡಿದ್ದಾರೆ. ಅದನ್ನ ನಾನು ಚಾಲೆಂಜ್ ಆಗಿ ಒಂದು ಸ್ವೀಕಾರವನ್ನ ಮಾಡಿದ್ದೀನಿ. ನನ್ನ ಬಂಧು ಮಿತ್ರರಿಗೆ ಒಂದು ಪತ್ರವನ್ನ ಬರೆದಿದ್ದೀನಿ. ಏನು ಅಂದ್ರೆ, ಖರ್ಚು ವೆಚ್ಚ ಎಷ್ಟೆಷ್ಟು ಆಗಿದೆ ಅಂತ. 5 ಕೋಟಿ ರೂಪಾಯಿ ಸಾಲದ ವಿಚಾರದಲ್ಲಿ ನನಗೆ ಮತ್ತೊಂದು ಅವಧಿ ಅವಕಾಶ ಕೊಡಿ. 5 ಕೋಟಿ ರೂಪಾಯಿ ಸಾಲವನ್ನ ತೀರಿಸಿ 5 ಕೋಟಿ ರೂಪಾಯಿ ಬಡ್ಡಿ ಎಲ್ಲ ಸೇರಿಸಿ 8.5 ಕೋಟಿ ಆಗುತ್ತೆ.
3 ವರ್ಷದಲ್ಲಿ 8.5 ಕೋಟಿ, 4 ವರ್ಷದಲ್ಲಿ 8.5 ಕೋಟಿ ಯಾರು ತೀರ್ಸಕ್ ಸಾಧ್ಯನೇ ಇಲ್ಲ. ಹೆಂಗ್ ತೀರ್ಸೋದು? ಬೇರೆ ಖರ್ಚು ವೆಚ್ಚ ಆಗಿ ನಮ್ಗೆ GST ಎಲ್ಲ ಹೋಗಿ ದುಡ್ಡು ಸಿಗೋದು ಕಮ್ಮಿ ಆಗುತ್ತೆ. ನಾನು ಕುಲ ಬಾಂಧವರಿಗೆ ಒಂದು ಲೆಟರನ್ನ ಬರೆದಿದ್ದೀನಿ. ನನ್ನ ತಂಡವನ್ನ ಗೆಲ್ಲಿಸಿ 4 ವರ್ಷದಲ್ಲಿ ಆ ಸಾಲವನ್ನ ತೀರಿಸಿ ನಿಮಗೆ NOC ಅನ್ನ ತಂದ್ಕೊಡ್ತೇನೆ. ನಾನು ತಂದ್ಕೊಡಕ್ ಆಗ್ಲಿಲ್ಲಪ್ಪ, ಒಂದು 50 ಲಕ್ಷ 1 ಕೋಟಿ ದುಡ್ಡು ಬಾಕಿ ಉಳಿತು. ನಾನು ನಮ್ಮ ತಂದೆ ತಾಯಿ ಹೆಸರಲ್ಲಿ ಒಕ್ಕಲಿಗರ ಸಂಘಕ್ಕೆ ದಾನ ಕೊಡ್ತೀನಿ ಅಂತ ಹೇಳಿದ್ದೆ. ಎಷ್ಟು ಉಳಿಯುತ್ತೆ? 50 ಲಕ್ಷ ಉಳಿದ್ರು ಕೊಡ್ತೀನಿ, 1 ಕೋಟಿ ಉಳಿದ್ರು ಕೊಡ್ತೀನಿ. ದಾನ ಕೊಟ್ಟಾದ್ರೂ ಸಂಘದ ಸಾಲವನ್ನ ತೀರಿಸ್ತೀನಿ. ನಾನು ಅದರಲ್ಲಿ ಬರ್ತಕ್ಕಂಥ ವರಮಾನವನ್ನ ಡಬಲ್ ಮಾಡಕ್ಕೆ, ಇನ್ಕಮ್ ಅನ್ನ ಡಬಲ್ ಮಾಡಕ್ಕೆ, ಎಲ್ಲೂ ಸೋರಿಕೆ ಆಗದ ರೀತಿಯಲ್ಲಿ ಮಾಡಿ ಎಲ್ಲ ಪ್ರಯತ್ನ ಪಟ್ಟು ಬ್ಯಾಂಕ್ ಸಾಲ ತೀರ್ಸಕ್ ಆಗದೆ ಇದ್ರೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಇನ್ನು ಉಳಿಕೆಯ ದುಡ್ಡು 50 ಲಕ್ಷನಾರ ಉಳಿಲಿ, 1 ಕೋಟಿನಾರ ಉಳಿಲಿ, ನಾನು ಅದನ್ನ ದಾನದ ರೂಪದಲ್ಲಿ ಸಂಘಕ್ಕೆ ಕೊಡ್ತೀನಿ ಅಂತ. ಚುನಾವಣೆ ಬರೋದ್ರ ಒಳಗೆ ಮುಂದಿನ ಚುನಾವಣೆ 4 ವರ್ಷ ಅವಧಿ ಕೇಳಿದೀನಿ ನಾನು, 3 ಅಲ್ಲ 4 ವರ್ಷ. ನಾನೆಲ್ಲ ಲೆಕ್ಕಾಚಾರ ಹಾಕಿ ಇನ್ನು 1 ಕೋಟಿ ಶಾರ್ಟೇಜ್ ಆಗುತ್ತೆ. ನಾನು ನನ್ನ ಸ್ನೇಹಿತರು ಡೊನೇಷನ್ ಎತ್ತೋದು, ಅದರಲ್ಲೂ ಶಾರ್ಟೇಜ್ ಆದ್ರೆ ನಾನು ದಾನ ಕೊಡೋದು. ನಮ್ಮ ದಿವಂಗತ ನಮ್ಮ ತಂದೆ MN ತಿಮ್ಮಪ್ಪನವರು ಮತ್ತು K ಶಾಂತಮ್ಮನ ಹೆಸರಲ್ಲಿ 50 ಲಕ್ಷ ಆದ್ರೂ ಆಗ್ಲಿ, 1 ಕೋಟಿ ಆದ್ರೂ ಆಗ್ಲಿ ಸಂಘಕ್ಕೆ ದಾನ ಕೊಟ್ಟು ನಾನು NOC ತಂದು ಕೊಡೋ ಜವಾಬ್ದಾರಿ ನಂದು. ನೀವು ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ತಂಡನ ಗೆಲ್ಸಿ ಅಂತ ಒಂದು ಚಾಲೆಂಜ್ ರೂಪದಲ್ಲೂ ಆಪೋಸಿಷನ್ ಟೀಮಿಗೆ ಹಾಕಿದ್ದೀನಿ. ಸದಸ್ಯರಲ್ಲೂ ಒಂದು ಹೈಲೈಟ್ ಮಾಡಿಬಿಟ್ಟು ಬೇಡ್ಕೊಂಡಿದ್ದೀನಿ, ನಾನು ಸಾಲವನ್ನ ತೀರ್ಸೋದಕ್ಕೆ ಬದ್ಧ, ನನಗೆ ಇನ್ನೊಂದು ಅವಕಾಶ ಕೊಡಿ ಅಂತ. ಈಗ ಸಾಲ ಮಾಡಿರೋದು ನಾನು, ತೀರ್ಸ್ಕೊಡೋದು ನಾನು. ಕಷ್ಟಪಟ್ಟು ಸಂಘದ ವರಮಾನವನ್ನ 1 ಕೋಟಿ ರೂಪಾಯಿಗೆ 1.5 ಕೋಟಿ ರೂಪಾಯಿ ವರಮಾನವನ್ನ ಏರಿಸಿದ್ದೀನಿ. ನನಗೆ ಇನ್ನೊಂದು 3 ವರ್ಷ ಅವಕಾಶ ಕೊಡಿ, ಸಂಘಕ್ಕೆ ಒಂದು 5 ಎಕರೆ ಜಾಗ ತಗೋಬೇಕು ಅಂತ ನನ್ನ ಪ್ಲಾನ್ ಇದೆ. CBSE ಕಾಲೇಜು ಸ್ಕೂಲು ನಮ್ದು ಸ್ಟೇಟ್ ಸಿಲೆಬಸ್ ಇರೋದು, ನಾವು CBSE ಮಾಡ್ಬೇಕು. ಈಗೆಲ್ಲ ಪೇರೆಂಟ್ಸು ಅಪ್ಗ್ರೇಡೇಷನ್ ಕೇಳ್ತಾರೆ. ಎಷ್ಟು ದಿವಸ ಸ್ಟೇಟ್ ಅಲ್ಲೇ ಇರ್ತೀರಾ ಸರ್, CBSE ಮಾಡಿ ಸರ್ ಅಂತಾರೆ. ಮತ್ತೆ ಗರ್ಲ್ಸಿಗೆ ಒಂದು PU ಕಾಲೇಜ್ ಮಾಡಬೇಕು, 5 ಎಕರೆ ಜಾಗ ತಗೋಬೇಕು, ನಮಗೆ ಅಲ್ಲಿ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಎಲ್ಲ ತರದ ಸಮಸ್ಯೆಗಳನ್ನ ನನ್ನ ಸಂಘದ ಜನರಿಗೆ ಇಲ್ಲಿ ನಾನು ಏನೇನು ಮುಂದಿನ ವರ್ಷ ಮಾಡ್ತೀನಿ ಅಂತ ಹೇಳಿದ್ದೀನಿ. PU ನಮ್ಮ ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ 850 ಇದ್ದಾರೆ, 1100 ಮಾಡ್ತೀನಿ. ಮತ್ತೆ ನಮ್ಮ 5 ಎಕರೆ ಜಾಗವನ್ನ ತಗಂತೀನಿ. ಮತ್ತೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ಆಲ್ರೆಡಿ ನಾನು 6 ಲಕ್ಷ ರೂಪಾಯಿ ದಾನವನ್ನ ಜಿಲ್ಲಾ ಒಕ್ಕಲಿಗರ ಸಂಘಕ್ಕೆ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ಮಹಿಳಾ ಒಕ್ಕಲಿಗರ ಸಂಘದ್ದು ವಿಶೇಷವಾಗಿ ಮಹಿಳಾ ಒಕ್ಕಲಿಗರ ಸಂಘಕ್ಕೆ ಅವ್ರದ್ದೇ ಆದ ಜಾಗ ಇಲ್ಲ. ಅವರು ನನ್ನನ್ನ ತುಂಬಾ ನಂಬ್ಕೊಂಡಿದ್ದಾರೆ, ಒಂದು ಜಾಗವನ್ನ ಮಾಡ್ಕೊಂಡಿದ್ದಾರೆ. ಅದು ಕನ್ಸ್ಟ್ರಕ್ಷನ್ ಅರ್ಧಂಬರ್ಧಕ್ಕೆ ನಿಂತಿದೆ. ಅವರಿಗೆ 6 ಲಕ್ಷ ರೂಪಾಯಿ ಡೊನೇಷನ್ ಅನ್ನ ನಮ್ಮ ತಾಯಿ ಹೆಸರಲ್ಲಿ ಮೊನ್ನೆ ಕೊಟ್ಟಿದ್ದೀನಿ. ನಮ್ಮ ತಂದೆ ತಾಯಿ ಹೆಸರಲ್ಲಿ ಸಂಘಕ್ಕೆ 5 ಲಕ್ಷ ಕೊಟ್ಟಿದ್ದೀನಿ. ನಾನು ವರ್ಷಕ್ಕೆ ನನ್ನ ದುಡಿಮೆಯಲ್ಲಿ 10ರಿಂದ 15% ದಾನ ಧರ್ಮ ಮಾಡಿಕೊಂಡು ಕಳೆದ 15 ವರ್ಷದಿಂದ ಬಂದಿದ್ದೀನಿ. ಹಾಗಾಗಿ ಜನ ನಮ್ಮನ್ನ ಪ್ರೀತಿಯಿಂದ ನಗರಸಭೆಯಲ್ಲೂ ಸೋಲ್ಸಿಲ್ಲ, ಒಕ್ಕಲಿಗರ ಹಾಸ್ಟೆಲಲ್ಲೂ ಸೋಲ್ಸಿಲ್ಲ. ಜೊತೆಗೆ ನಾನು ಡೆಡಿಕೇಟೆಡ್ ಆಗಿ ಕೆಲಸವನ್ನ ಮಾಡ್ತೇನೆ. ಗುರು ಹಿರಿಯರಿಗೆ, ನಮ್ಮ ಹಾಕೊಟ್ಟಂತ ಮಾರ್ಗದರ್ಶನ ಕೊಟ್ಟಂತ ನಮ್ಮ ಹಿರಿಯರಿಗೆ ಗೌರವವನ್ನು ಕೊಡ್ತೇನೆ. ಎಲ್ಲರೂ ಖುಷಿಯಾಗಿದ್ದಾರೆ. ಅದಕ್ಕೆ ನೀವು ಕೇಳಿದ್ರಿ ಎಲೆಕ್ಷನ್ ಬಂದ್ರು ಯಾಕೆ ನೆಗಾಡ್ತಾ ಇದ್ದೀರಿ ಅಂತ. ನನಗೆ ಧೈರ್ಯ ಇದೆ, ನನ್ನ ಜನ ಕೆಲಸ ಮಾಡೋರ ಕೈ ಬಿಡಲ್ಲ. ಯಾವುದೇ ಅಪಪ್ರಚಾರ, ಯಾವುದೇ ಈ ಕೆಲಸ ಮಾಡೋರು ಗುರುಗಳು ಒಂದು ಹೇಳಿದ್ರು, ಹಣ್ಣಿರೋ ಮರಕ್ಕೆ ಕಣಯ್ಯ ಕಲ್ಲೊಡಿಯೋದು, ಹಣ್ಣಿಲ್ದಿದ್ ಖಾಲಿ ಮರಕ್ಕೆ ಕಲ್ಲೊಡಿತಾರ ಜನ ಏನು ಹುಚ್ಚರ? ಹಣ್ಣಿರೋ ಮರಕ್ಕೆ ಕಲ್ಲೊಡಿಯೋದು. ನಿನಗೆ ಆ ಕಲ್ಲು ಹೊಡ್ತಾ ತಡ್ಕೊಳ್ಳೋ ತಾಕತ್ತಿದ್ರೆ ಅಧ್ಯಕ್ಷ ಆಗು, ನಿನಗೆ ಅಳ್ತೀಯ ಬೇಜಾರು ಮಾಡ್ಕೊಳ್ತೀಯ ಅನ್ನೋದಾದ್ರೆ ಚೇರ್ ಬಿಟ್ಟು ಹೋಗು. ಇಷ್ಟೇ ಇರೋದು. ಈಗ ನಿಂದನೆಗಳನ್ನ ಯಾರು ನಿಂದಕರು ಇರಬೇಕಯ್ಯ ಅಂತ ಬಸವಣ್ಣನವ್ರು ಹೇಳವ್ರೆ. ಇನ್ನೊಂದು, ನಿಂದನೆಗಳನ್ನ ಯಾರು ತಾಳ್ಮೆಯಿಂದ ಸ್ವೀಕರಿಸ್ತಾನೆ ಅವನಿಗೆ ನಾಯಕ ಗುಣ ಇರೋದು. ಹೌದು, ಎಲ್ಲದೂ ಬರೀ ನಮಗೆ ತುರಾಯಿನೇ ಹಾಕಿ ಜೈ 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 ಅಂದ್ಬಿಟ್ರೆ ನಾವು ಎಲ್ಲೋ ಹೋಗ್ಬಿಡ್ತೀವಿ ಅಂತ ಗಾಂಧೀಜಿನೇ ಹೊಡೆದಾಕಿದ್ರು, ಅಹಿಂಸಾವಾದಿನೇ. ಹಂಗಾಗಿ ನಿಂದಕರು ಇರಬೇಕು ಜೀವನದಲ್ಲಿ. ಆವಾಗ್ಲೇ ನಾವು ಅದನ್ನ ತಿದ್ದಿ, ನಮ್ದೇನಾದ್ರು ತಪ್ಪಾಗಿದ್ರೆ ತಿದ್ದಿ. ಜೊತೆಗೆ ನಮ್ದೊಂದು ಸ್ಲೋಗನ್ ಹಾಕಿದೀವಿ. ಕುವೆಂಪುರವರ ವಾಕ್ಯದೊಂದಿಗೆ ನನ್ನ ಪಾಂಪ್ಲೆಟ್ಸ್ ಎಂಡ್ ಮಾಡಿದೀನಿ. ಯಾವುದೇ ತರದ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ ಅಂತ ಹೇಳಿದೀನಿ. ಯಾಕಂದ್ರೆ ನೀವು ಬಿಲ್ಡಿಂಗ್ ನ ನೋಡಿ, ನೀವು ಬಿಲ್ಡಿಂಗ್ ಒಳಗೆ ಹೋಗಿ ಬಂದು ಬಿಲ್ಡಿಂಗ್ ಬಗ್ಗೆ ಮಾತಾಡ್ಬೇಕು. ಸುಮ್ನೆ ಎಲ್ಲೋ ತೋಟದಲ್ಲಿ ಕೂತ್ಕೊಂಡು ನನ್ನ ಲೈನಿಗೆ ಇಷ್ಟ ಆಯ್ತು ಕಣಯ್ಯ, ಆ ಬಿಲ್ಡಿಂಗಿಗೆ ಯಾಕಯ್ಯ ಅಷ್ಟು ಅಂದ್ರೆ ನಾನೇನು ಉತ್ತರ ಕೊಡಕ್ ಆಗಲ್ಲ. ಅದಕ್ಕೆ ಕುವೆಂಪುರವ್ರದ್ದು ಒಂದು ವಾಕ್ಯವನ್ನ ಹಾಕಿದೀನಿ, ಹೊಟ್ಟೆ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಒಟ್ಟಿಗೆ ಬಾಳುವ ತರದಲ್ಲಿ ಹರಿಸು ಅಂತ. ಒಬ್ಬ ಮನುಷ್ಯ ಒಳ್ಳೇದಾಗ್ತಾನೆ ಅಂದ್ರೆ ತುಂಬಾ ಜನ ವಿರೋಧಿಗಳು ಹೊಟ್ಟೆ ಕಿಚ್ಚು ಪಡ್ತಾರೆ.
ಅವನಿಗೆ ಒಳ್ಳೆ ಹೆಸರು ಬರುತ್ತೆ ಅಂದ್ರೆ, ಒಳ್ಳೇದ್ ಆಗ್ತಾನೆ ಅನ್ನೋಕಿನ ಒಳ್ಳೆ ಹೆಸರು ಬರುತ್ತೆ ಅನ್ನೋದೇ ತಡ್ಕೊಳಕ್ ಆಗಲ್ಲ ಕೆಲವ್ರಿಗೆ. ಈಗ ನೋಡಿ, ಸ್ವಾಮೀಜಿ ಬಂದು ಹೋಗ್ಲಿ ಇಷ್ಟು ದೊಡ್ಡ ಹಾರ ಹಾಕಿ ಹೋಗಿದ್ದಾರೆ, ನೀವು ಆ ವಿಡಿಯೋ ನೋಡ್ಬೇಕು. ನನ್ನ ಜೀವನದಲ್ಲೇ ಮರೆಯಲಾರದ ಕ್ಷಣ ಅದು. ಈಗ ನಾನು ಅದಕ್ಕೆ ಹಾಕಿದೀನಿ ನನ್ನ ಮನೆ ಒಟ್ಟು ತಾರೀಕು ನೋಡಿ. ಎಲ್ಲಾ ಗೆಸ್ಟ್ಗಳು, ನಾವು ಅಂಶುಮನ್ನು, ನಮ್ ದಿನೇಶ್ ಅವರು, ನನ್ಗೆ ಇನ್ನೊಂದು ಯಾವ್ದೋ ಇತ್ತು ಅದ್ರಲ್ಲಿ ಇದೆ, ಒಂದು ಹಾರ ಹಾಕಿರೋದು. ನೀವು ಸ್ವಲ್ಪ ಫೋಟೋ ಫ್ರೇಮಿ ಅಲ್ಲ, ಹಂಗೆ ಜಾಸ್ತಿ ನನ್ನ ಹತ್ರ ಒಂದು ಫೋಟೋ ಇಲ್ಲ. ನನ್ನ ಹತ್ರ ನಾವು ಕೆಲಸ ಮಾಡೋದು ಫೋಟೋ ನೀವು ಕೇಳಿದ್ಮೇಲೆ ನಾನು ಅದನ್ನ ಕೆಲವ್ರ ಹತ್ರ ಕಲೆಕ್ಟ್ ಮಾಡಿ ನಿಮಗೆ ಕಳ್ಸಿದ್ದು. ನಾನು ಮೊನ್ನೆ ಒಂದು ಪ್ಲಾಂಟರ್ ಮನೆಗೆ ಹೋಗಿದ್ದೆ. ಒಂದು ಮನೆ ಬಿಲ್ಡಿಂಗ್ ನ ಓಪನ್ ಕರೆದಿದ್ರು. ಆ ಮನೆಯ ಖರ್ಚು, ಮನೆ ಕಟ್ಟೋದಕ್ಕೆ 15 ಕೋಟಿ. ಅವತ್ತಿನ ಖರ್ಚು 65 ಲಕ್ಷ ಎಲ್ಲ ಬಂತು ವಿಷಯ. ಅದು ಒಂದು ರೈಟ್ರು ಮತ್ತೆ ಒಂದು 2-3 ರೈಟ್ರಿಗೆ ಇರೋದಕ್ಕೆ ಕ್ವಾರ್ಟರ್ಸ್ 1 ಕೋಟಿ ರೂಪಾಯಿ. ಅದೇ ನನಗೆ ಒಂದು 20 ಕೋಟಿ ರೂಪಾಯಿ ಒಬ್ಬರ ವ್ಯವಸ್ಥೆಗೆ ಮಾಡ್ಕೊಂಡ್ರಂಥದ್ದು. ನೀವೀಗ ನೋಡಿದ್ರೆ 8.5 ಕೋಟಿ ರೂಪಾಯಿ 10 ಕೋಟಿ ಖರ್ಚು ಮಾಡಿ ಸಾರ್ವಜನಿಕರಿಗಾಗಿ ಮಾಡಿ 1 ಕೋಟಿ ವರಮಾನ ಆದಾಯ ಬೇರೆ ಬರಂಗೆ ಮಾಡಿದಲ್ಲ. ಇದು ನೋಡಿ, ಸಂಘ ಸಂಸ್ಥೆಯ ಅಧ್ಯಕ್ಷನಾಗದನಿಗೆ ಒಂದು ಸಮಾಜ ಸೇವೆ ಮಾಡ್ತೀನಿ ಅನ್ನೋನಿಗೆ ಈ ಒಂದು ಗುಣಗಳೇ ಇರ್ಬೇಕು. ಹೇಳಿ ಸರ್, ಇನ್ ಮುಂದೆ ಸಮಯ ಆಗ್ತಾ ಬಂತು, ಚುನಾವಣೆ ಕಾಲ ಬೇರೆ, ನೀವು ಬೇರೆ ಕಡೆ ಹೋಗ್ಬೇಕು. ಹಾಗಾಗಿ ಮತದಾರರಿಗೆ ಇನ್ನೊಂದ್ಸರಿ ಕೊನೆಯದಾಗಿ ಚಿಕ್ಕಮಗಳೂರು ಜಿಲ್ಲಾ ಒಕ್ಕಲಿಗರ ಸಂಘದ ಮತದಾರರಿಗೆ ನಿಮ್ಮ ಕೊನೆಯ ಮಾತು ಸರ್. ಕೊನೆಯದಾಗಿ ನನ್ನೆಲ್ಲ ಕುಲಬಾಂಧವರಿಗೆ 28ನೇ ತಾರೀಕು ಡಿಸೆಂಬರ್ 28, 2024 ರಂದು ಆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಚುನಾವಣೆ ನಡೀತದೆ. ಮೂಡಿಗೆರೆದು BGS ಸ್ಕೂಲ್ ನಲ್ಲಿ ಇಟ್ಟಿದ್ದೀವಿ, ಚಿಕ್ಕಮಂಗ್ಳೂರ್ದು JVS ಸ್ಕೂಲ್ ನಲ್ಲಿ ಇಟ್ಟಿದ್ದೀವಿ. ಹಾಗಾಗಿ ನೀವೆಲ್ಲ ಕುಲಬಾಂಧವರು ಯಾವುದೇ ತರದ ನಮ್ಮ ಕುಟುಂಬದವನು, ಇವನು ನಮ್ಮ ಕಡೆಯವನು ಅನ್ನೋ ಭಾವನೆಯನ್ನ ಮಾಡ್ದಾನೆ ಯಾವುದೇ ಅಭ್ಯರ್ಥಿ ನಿಂತಿರ್ಲಿ, ನಾವು ಯಾರು ಕೆಲಸ ಮಾಡ್ತಾರೆ, ಹೊಸ ಚಿಗುರು ಹಳೆ ಬೇರು ಎಂಬ ರೀತಿನಲ್ಲಿ 25 ಜನದಲ್ಲಿ ಒಂದು 12 ಜನ ಹಳಬ್ರು, ಒಂದು 12 ಜನ ಹೊಸಬ್ರು ಯುವಕರು ಬರೋಂಥ ತಂಡವನ್ನ ಕೊಡಿ. ನಾನು ಅದೇ ರೀತಿನಲ್ಲಿ ನಮ್ಮೆಲ್ಲ ನಿರ್ದೇಶಕರುಗಳನ್ನ ಜೊತೆ ಮಾಡ್ಕೊಂಡು ಒಂದು ಟೀಮನ್ನು ಕಟ್ಕೊಂಡು ನಾನು ಚುನಾವಣೆಗೆ ಬರ್ತಾ ಇದ್ದೀನಿ. ಹಾಗಾಗಿ ನಮಗೆ ಮತ್ತೊಮ್ಮೆ ಅವಕಾಶ ಕೊಟ್ರೆ ನಾನು ಸಂಘಕ್ಕೆ ಒಂದು 5 ಎಕರೆ ಜಾಗ, ಮಾಡಿರ್ತಕ್ಕಂಥ ಸಾಲ ಮತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರ 65 ಲಕ್ಷ ರೂಗಳಲ್ಲಿ ಸರ್ಕಾರದ ದುಡ್ಡಲ್ಲಿ ನಾನೇ ಹಾಕ್ಸಿರೋ ಸರ್ಕಾರದ ದುಡ್ಡಲ್ಲಿ CT ರವಿಯವರು ಹಾಕೊಟ್ಟಿರತಂತ ಅನುದಾನವನ್ನ ಹಾಕೊಟ್ಟಿದ್ದಾರೆ. ಆದ ಪುತ್ಥಳಿಯನ್ನ, ಒಂದು ಸ್ಟ್ಯಾಚ್ಯೂವನ್ನ ಪೂರ್ಣಗೊಳಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಸಂಘದ ಏಳಿಗೆ ಮತ್ತು ಜನಾಂಗದ ಯಾವುದೇ ತರದ ಗೌರವವನ್ನ ಕಮ್ಮಿ ಮಾಡೋ ರೀತಿಯಲ್ಲಿ ನಾನು ನಡ್ಕೊಳ್ಳೋದಿಲ್ಲ. ಸಂಘದ 1 ರೂಪಾಯಿ ದುಡ್ಡನ್ನು ಪೋಲಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತೇಳಿ ನಿಮಗೆ ಮಾತನ್ನ ಕೊಡ್ತಾ, ಯಾವುದೇ ಅಪಪ್ರಚಾರಕ್ಕೆ ನೀವು ಅಲ್ಲಿ ಪರಾಮರ್ಶಿಸಿ ನೋಡಿ, ಸ್ವಾಮೀಜಿಯವರ ವಿಡಿಯೋಗಳನ್ನು ನೋಡಿ. ಯಾರೋ ಒಬ್ಬ ಸೊಸೈಟಿ ಹಾಳು ಮಾಡ್ದಂಥವ್ರು ಅಥವಾ ಸಮಾಜದಲ್ಲಿ ಒಂದು ಘಾತಕ ಶಕ್ತಿಯಾಗಿ ಇರ್ತಕ್ಕಂಥವ್ರು ಬಂದು ನಿಮ್ಮ ಮುಂದೆ ಏನಾರೋ ಒಂದು ಕತೆ ಹೇಳಿದ್ರೆ ಅದನ್ನ ನಮ್ಮದೇ ರೀತಿಯಲ್ಲಿ ತಾವು ಪರಾಮರ್ಶಿಸಿ ನೋಡಿ ನಿರ್ಣಯವನ್ನು ಕೈಗೊಳ್ಳಿ. ಮತ್ತೊಮ್ಮೆ ನನ್ನ ತಂಡಕ್ಕೆ ಅವಕಾಶ ಮಾಡಿಕೊಟ್ರೆ, ನಾನು ಹೇಳಿದ್ದೀನಿ, ಸಾಲವನ್ನ 3 ವರ್ಷದಲ್ಲಿ 4 ವರ್ಷದಲ್ಲಿ ತೀರಿಸ್ತೀವಿ. ಶಾರ್ಟೇಜ್ ಆದ್ರೆ ನಮ್ಮ ತಂದೆ ತಾಯಿ ಹೆಸರಲ್ಲಿ ದಾನವನ್ನ ಕೊಡ್ತೇನೆ. ಅದು ಎಷ್ಟು 50 ಲಕ್ಷ ಆದ್ರೂ ಕೊಡ್ತೇನೆ, 1 ಕೋಟಿ ಆದ್ರೂ ಕೊಡ್ತೇನೆ ಅಂತೇಳಿ ನಿಮ್ಮೆಲ್ಲರ ಮುಂದೆ ಮಾತನ್ನ ಕೊಡ್ತಾ ಮತ್ತೊಮ್ಮೆ ನಮ್ಮ ತಂಡವನ್ನ ಬೆಂಬಲಿಸಿ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಓಕೆ ಸರ್, ಕೊನೆಯದಾಗಿ ನಾವು ಫಸ್ಟ್ 2 ವರ್ಷ ಹಿಂದೆ ನಿಮ್ಮ ಕಚೇರಿಗೆ ಬಂದಾಗ ನೀವು ಗಣೇಶ್ ಬನ್ನಿ ಅಂತ ಕರಿತಿದ್ರಿ. ಆ ನಂತರ ಮೊನ್ನೆ ಬಂದಾಗ ಇಡೀ ನಿಮ್ಮ 25 ಜನರಿಗೂ ಪರಿಚಯ ಮಾಡಿದ್ರಿ. ಅವಿನ್ ಟಿವಿ ಅವರು, ಇವರು ಟಿವಿನಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ. ಈಗ ನಾವು ಅವಿನ್ ಟಿವಿ ಅವರು ನಿಮ್ಮನ್ನ ಇಲ್ಲಿ ಕರೆಸಿದೀವಿ ಇವತ್ತು ಮಾತನಾಡ್ಲಿಕ್ಕೆ ಅಂತ. ಅವಿನ್ ಟಿವಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ನಾನು ಮೊದಲು ಏನು ಯೋಚನೆ ಮಾಡಿದೆ ಅಂದ್ರೆ, ನನ್ನ ಹತ್ರ ನಾನು ಆಕ್ಚುಲಿ 10-15 ವರ್ಷದಿಂದಲೂ ನನ್ನ ಹತ್ರ ತುಂಬಾ ಜನ ಏನಾದರೂ ಸಹಾಯ ಕೇಳ್ಕೊಂಡು ಬರ್ತಾ ಇರ್ತಾರೆ. ನಾನು ಒಂಥರ ಈ ಚಿಕ್ಕಮಂಗ್ಳೂರ್ಲಿ ಈ ಹಿಟ್ ಲಿಸ್ಟ್ ಅಲ್ಲಿ ಇರ್ತೀವಲ್ಲ, ಆ ತರ ಹಿಟ್ ಲಿಸ್ಟ್. ಯಾರೇ ಬಂದ್ರು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ, ಈಗ ಮುಂಚೆ ಎಲ್ಲ ಗೌರಮ್ಮ ಬಸವೇಗೌಡರು ಅವರು ಅಂತ ಒಂದು ಲಿಸ್ಟ್ ಇತ್ತು. ಡಾಕ್ಟರ್ ಕೃಷ್ಣೇಗೌಡರು, ಗೌರಮ್ಮ ಬಸವೇಗೌಡರು, ಆ ತರ ದೊಡ್ಡವ್ರು ಇತ್ತು. ಪಾಪ ಅವರೆಲ್ಲ ಹೋದ್ಮೇಲೆ ಈಗ ಫಸ್ಟ್ ಲಿಸ್ಟ್ ಅಲ್ಲಿ ರಾಜಶೇಖರ್ ಅಂತ ಲಿಸ್ಟ್ ಅಲ್ಲಿ ಬರುತ್ತೆ. ನೀವು ನಂಬಲ್ಲ, ಈ ಸಲ ನಾವು ಎಲ್ಲಾ ತಾಲೂಕು ವೈಸ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ನಡೆಸಿದೀವಿ. ಇಡೀ ನಮ್ಮ ಹುಡುಗರು ಒಕ್ಕಲಿಗರು ಸಂಘಟನೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲಾ ತಾಲೂಕುಗಳಲ್ಲಿ, ಆಲ್ದೂರಲ್ಲಿ ಭರ್ಜರಿಯಾಗಿ ನಡೆಸಿದ್ರು, ಇಂದಾವರದಲ್ಲಿ ಭರ್ಜರಿಯಾಗಿ ನಡೆಸಿದ್ರು. ಈ ರೀತಿ ಎಲ್ಲಾ ಕ್ರಿಕೆಟ್ ಟೂರ್ನಮೆಂಟ್ ಗಳಿಗೆ ಸ್ಪಾನ್ಸರ್ಶಿಪ್ ಅನ್ನ ಕೊಟ್ಟು ನಮ್ಮ ಯುವಕರನ್ನ ತಂಡವನ್ನ ಕಟ್ಟಿದೀವಿ ನಾವು. ಹಂಗಾಗಿ ನಾನು ಫಸ್ಟ್ ಯಾರೋ ಗಣೇಶ್ ಅನ್ನೋರು ಬಂದಿದ್ದಾರೆ,
ಏನೋ ಹೆಲ್ಪ್ ಕೇಳ್ಕೊಂಡು ಬಂದಿರ್ತಾರೆ ಮಾಡೋಣ ಅಂತ. ಆಮೇಲೆ ತಮ್ಮ ಬಗ್ಗೆ ಎಲ್ಲ ವಿಚಾರಿಸಿದಾಗ ನಮಗೆ ತುಂಬಾ ಗೌರವ ಆಯಿತು. ಅವಿನ್ ಟಿವಿ ಯಾವುದೇ ತರದ ನಿಸ್ವಾರ್ಥವಾದ ಸೇವೆ ಮತ್ತು ನಮ್ಮ ಇವರು ಏನ ಹೆಸರು ಬಕ್ಕಿ ಮಂಜು ಅವರು ಗಾನ ಭಾರಿ ಸುಂದರವಾದ ಕಂಠವನ್ನ ಇಟ್ಕೊಂಡಿರೋರ್ನ ಶಿಷ್ಯನ ಜೊತೆಲಿ ಇಟ್ಕೊಂಡಿದ್ದೀರಾ. ಆ ವಿಶ್ವ ದಾಖಲೆ ಮಾಡಿದಂತ ವ್ಯಕ್ತಿ. ಅವ್ರ ಕೆಲವೊಂದು ಹಾಡು ಕೇಳಿದ್ಮೇಲಂತೂ ನಾವು ಒಂದ್ ದಿವಸ ತಮ್ಮಲ್ಲಿ ನಡೆಯೋ ಸ್ವರ ಸಂಗೀತದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಆಸೆ ಆಯ್ತು. ಹಾಗಾಗಿ ನಿಮ್ಮ ಮೇಲೆ ಎಲ್ಲ ಒಂದು ಸೇವೆಯನ್ನ ಮಾಡ್ತಾ ಇದ್ದೀರಾ. ಇಲ್ಲಿರ್ತಕ್ಕಂಥ ನ್ಯೂಸ್ನೆಲ್ಲ ಮೂಡಿಗೆರೆ ಜನರಿಗೆ ಸ್ಪ್ರೆಡ್ ಔಟ್ ಮಾಡ್ತಾ ಇದ್ದೀರಾ. ಒಂದು ಸೇವೆ ಕೆಲಸವನ್ನ ಮಾಡ್ತಾ ಇದ್ದೀರಾ ಅನ್ನಿಸ್ತು. ಹಾಗಾಗಿ ಫಸ್ಟು ಕರೀರಿ ಗಣೇಶ್ ಅವ್ರನ್ನ ಅಂದೆ, ಆಮೇಲೆ ಗಣೇಶ್ ಅಣ್ಣ ಅಂದೆ. ಈಗ ಸ್ವರ ನಿಮ್ಮ ಮೇಲೆ ಗೌರವ ಹೆಚ್ಚಾಗಿದೆ. ಚೆನ್ನಾಗಿ ನಡೆಸ್ತಾ ಇದ್ದೀರಾ. ನಿಮ್ಗೆ ಮುಂದಿನ ದಿನಗಳಲ್ಲಿ ಏನ್ ಸಹಕಾರ ಬೇಕಾದ್ರೂ ನಾವು ಮಾಡಕ್ ತಯಾರಿದ್ದೀವಿ. ನಿಮ್ ಜೊತೆ ಸಂಪೂರ್ಣ ಸಹಕಾರವನ್ನ ನಾವು ಕೊಡ್ತೇವೆ. ಓಕೆ ಸರ್. ಪ್ರಿಯ ವೀಕ್ಷಕರೇ, ಇದುವರೆಗೂ ನಾವು ಲೈವ್ ಮಾಡಿದ್ವಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ಅವ್ರು ಹೇಳಿದ್ರು ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ನಾನು ಹೇಳ್ಕೊಂಡಿದ್ದೀನಿ, ಅಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ಅಂತ. ಹಾಗಾಗಿ ರಾಜಶೇಖರ್ ಅವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಆ ಭಗವಂತ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲದನ್ನು ಕೊಡ್ಲಿ. ಈ ಬಂದಿರತಕ್ಕಂಥ ಚುನಾವಣೆಯಲ್ಲಿ ಎದುರಿಸ್ತಕ್ಕಂಥ ಶಕ್ತಿ ಅದೇ ನಗುತ್ತಾ, ನಾನು ಹೇಳಿದ್ನಲ್ಲ, ಯಾರಿಗೂ ಈ ತರ ಶಕ್ತಿ ಇರೋದು ಕಡಿಮೆ. ಆ ಒಂದು ನಗುತ್ತಾ ಇದ್ದಾರೆ ಅಂತಂದ್ರೆ ಒಂದ್ ಮೇಲ್ನೋಟಕ್ಕೆ ಪ್ರಾಮಾಣಿಕ ಅಂತ ನಮ್ಗೆ ಅನಿಸ್ತದೆ. ಹಾಗಾಗಿ ಈಗ ಇದು ನನ್ನ ತಂಡದ್ದು, ನನ್ನ ಬೆಂಬಲಿತ ತಂಡ ಇದು ಚುನಾವಣೆಗೆ ನಿಂತಿರೋರು. ಹಾಗಾಗಿ ಈ ಎಲ್ಲ ನಮ್ಮ ತಂಡದ ಸದಸ್ಯರಿಗೆ ಎಲ್ಲ ಮೂಡಿಗೆರೆಯವರು ಎಲ್ಲ ಇಡೀ ಜಿಲ್ಲೆಯವರು ಓಟ್ ಕೊಡ್ಬೇಕಾಗ್ತದೆ. ಇಡೀ ಜಿಲ್ಲೆ ವೋಟಿಂಗ್ ಮಾಡ್ಬೇಕಾಗ್ತದೆ. ಒಬ್ಬೊಬ್ರಿಗೆ 14-15 ಓಟ್ ಇರುತ್ತೆ. ದಯವಿಟ್ಟು ಎಲ್ಲರೂ ನಮ್ಮ ತಂಡಕ್ಕೆ ಓಟ್ ಕೊಡಿ. ನನ್ನನ್ನು ಮತ್ತೊಮ್ಮೆ ಅಧ್ಯಕ್ಷನ್ ಮಾಡಲು ಸಹಕರಿಸ್ತಾರೆ ಎಲ್ಲರೂ. ನಾನು ಅಧ್ಯಕ್ಷ ಆದ್ರೆ ಮತ್ತೆ ಈ ಏನು ಹೇಳಿದ್ದೀನಿ ಸಂಘದ ಸಾಲವನ್ನ ತೀರಿಸೋದು, ಜೊತೆಗೆ 5 ಎಕರೆ ಜಾಗವನ್ನ ತಗೊಳ್ಳೋದು, ಸಂಪೂರ್ಣವಾಗಿ ನಾನು ಸಂಘದ ಎಲ್ಲ ತರದ ನಮ್ಮ ಹಿರಿಯರ ಆಸೆಗಳನ್ನ ಈಡೇರಿಸೋದಕ್ಕೆ ಬದ್ಧನಿದ್ದೇನೆ. ಧನ್ಯವಾದ. ಓಕೆ ಸರ್, ಮುಂದಿನ ದಿನಗಳಲ್ಲಿ ನಿಮಗೂ ರಾಜ್ಯ ಒಕ್ಕಲಿಗರ ಸಂಘದ ಡೈರೆಕ್ಟರ್ ಆಗಿ ಅವಕಾಶ ಸಿಕ್ಲಿ. ನೀವು ಮಾತಾಡೋದು ನೋಡಿದ್ರೆ ಎಲ್ಲ ದೇವಸ್ಥಾನ ಕಮಿಟಿ, ಕಬಡ್ಡಿ, ಖೋಖೋ, ರಾಜಕೀಯ, ಸಂಘ ಸಂಸ್ಥೆ ಎಲ್ಲದರಲ್ಲೂ ಇದ್ದೀರಿ. ಆದ್ರೆ ಒಕ್ಕಲಿಗರ ಸಂಘಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ನಾನು ಅದನ್ನೇ ಇಂಪ್ರೂವ್ ಮಾಡಬೇಕು ಅಂತಕ್ಕಂಥ ಒಂದು ಏಕೈಕ ಒಂದು ಉದ್ದೇಶವನ್ನ ಪ್ರಾಮಾಣಿಕವಾಗಿ ಸ್ವಾಭಿಮಾನಿಯಾಗಿ ಎದುರಿಸಿದಿರಿ. ರಾಜಶೇಖರ್ ಅವರೇ, ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಇಷ್ಟೊತ್ತು ಮಾತನಾಡೋದಕ್ಕೆ ನಮ್ಮ ಅವಿನ್ ಟಿವಿ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಹೋಗಿ ಬರ್ತೀನಿ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್.